ಓಕೆ. ಆ, ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು. ಧಾರವಾಡ ಕಟ್ಟೆ ಧಾರವಾಡ ಪುಸ್ತಕ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರತಕ್ಕಂತಹ ಧಾರವಾಡ ಕಟ್ಟೆ ಈಗಾಗಲೇ 316 ಕಾರ್ಯಕ್ರಮಗಳನ್ನ ಆಯೋಜಿಸಿ 317ನೇ ಕಾರ್ಯಕ್ರಮವನ್ನ ಇಂದು ಆಯೋಜಿಸುತ್ತಿದೆ. ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ. ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗಲಿ ಯಶಸ್ವಿಯಾಗಿದೆ. ಪರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಇಂದು ಪುಸ್ತಕ ಪರಿಚಯ ಮತ್ತು ಸಂವಾದ ಉಪನ್ಯಾಸದಲ್ಲಿ ಸುಶೀಲಾ ಡೋನೂರ್ ಅವರ ಪಿಜೆ ಕಾದಂಬರಿಯ ಕುರಿತು ಮಾತನಾಡಲು ನಮ್ಮೊಟ್ಟಿಗೆ ಇರುವ ಗುರುಪ್ರಸಾದ್ ಕಂಟಲಗೇರಿ, ಲೇಖಕರು, ಚಿಕ್ಕನಾಯಕನಹಳ್ಳಿ, ತುಮಕೂರು, ಇವರಿಗೆ ಧಾರವಾಡ ಕಟ್ಟೆಯ ಬಳಗದವರ ಎಲ್ಲರ ವತಿಯಿಂದ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇವೆ. ಸ್ವಾಗತ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಇದೇ ರೀತಿ ಈ ಒಂದು ಪುಸ್ತಕ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಕೃತಿಯ ಲೇಖಕರಾದಂತಹ ಸುಶೀಲಾ ಡೋನೂರ್ ಮೇಡಮ್ ಅವರು ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಮೇಡಮ್. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಉಪನ್ಯಾಸಕರಾದಂತಹ ಗುರುಪ್ರಸಾದ್ ಕಂಟಲಗೇರಿ, ಲೇಖಕರು, ವೃತ್ತಿಯಲ್ಲಿ ಸರ್ಕಾರಿ ಶಿಕ್ಷಕದ ನೌಕರರು. ಆದರೆ ಇವರಿಗೆ ಸಾಹಿತ್ಯದ ಬಗ್ಗೆ ಎಲ್ಲಿಲ್ಲದ ಪ್ರೀತಿ. ಇವರು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಕಪ್ಪು ಕೋಣಗಳ ಕವನ ಸಂಕಲನ, ಗೋವಿನ ಜಾಡು, ಕೆಂಡದ ಬೆಳದಿಂಗಳು, ನಾಟಿ ಹುಂಜ ಕಥಾ ಸಂಕಲನಗಳು, ಟ್ರಂಕು ತಟ್ಟೆ ಅನುಭವ ಕಥನ, ಅಂಗೂಲಿಮಾಲ ಆತ್ಮಕಥನ ನಿರೂಪಣೆ, ಅಟ್ರಾಸಿಟಿ ಎಂಬ ಕಾದಂಬರಿಯನ್ನು ಕೂಡ ಸರ್ ಅವರು ರಚಿಸಿದ್ದಾರೆ. ಅದರೊಂದಿಗೆ ದಲಿತ ಸಾಂಸ್ಕೃತಿಕ ಕಥನಗಳನ್ನ ಅಧ್ಯಯನ, ಹೀಗೆ ಇದರೊಂದಿಗೆ ಹಲವಾರು ಸಂಶೋಧನಾತ್ಮಕ ವಿಷಯಗಳನ್ನು ಕೂಡ ಪ್ರಕಟಿಸಿರುತ್ತಾರೆ. ಇವರ ಸಾಹಿತ್ಯ ಕೃಷಿಯನ್ನ ನೋಡಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಇದರಲ್ಲಿ ಮೊದಲಿಗೆ ಪ್ರಜಾವಾಣಿ ದೀಪಾವಳಿ ಕತೆ, ಕವನ 2 ವಿಭಾಗದಲ್ಲೂ ಪ್ರಶಸ್ತಿಯನ್ನ ಸರ್ ಅವರು ತೆಗೆದುಕೊಂಡಿದ್ದಾರೆ. ಇದೇ ರೀತಿ ವಿಚಿ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ, ಎಲ್ ಬಸವರಾಜು ದತ್ತಿ ಪ್ರಶಸ್ತಿ, ಅಟ್ರಾಸಿಟಿ ಕಾದಂಬರಿಗೆ ಸೇಡಂ ಅಮ್ಮ ಪ್ರಶಸ್ತಿಯನ್ನು ಕೂಡ ಇವರಿಗೆ ದೊರೆತಿದೆ. ಇದೇ ರೀತಿ ದ್ವಾರನಕುಂಟೆ ಪಾತಣ್ಣ ಅತ್ಯುತ್ತಮ ಕಾದಂಬರಿ ಪ್ರಶಸ್ತಿ, ಬಾಗಲಕೋಟೆಯ ತ್ರಿವೇಣಿ ಶೆಲ್ಲಿಕೇರಿ ಪ್ರಶಸ್ತಿಯು ಕೂಡ ಇವರಿಗೆ ದೊರೆತಿದೆ. ಇಂತಹ ಮಹನೀಯರು ಇಂದು ನಮ್ಮೊಂದಿಗಿದ್ದು ಸುಶೀಲಾ ಡೋನೂರ್ ಅವರ ಪಿಜಿ ಕಾದಂಬರಿಯ ಕುರಿತು ಮಾತನಾಡಲಿದ್ದಾರೆ. ಸರ್, ಮೊದಲು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ, ನಂತರ ಕೆಲವು ನಿಮಿಷಗಳ ಕಾಲ ಅಧ್ಯಕ್ಷರ ಪೂರಕ ಮಾತುಗಳು, ಕೊನೆಯಲ್ಲಿ ಚರ್ಚೆಗೆ ಅವಕಾಶವಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನು ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಪ್ಲೀಸ್ ಸರ್. ನಮಸ್ಕಾರ ಸರ್ ಪ್ರಶಾಂತ್ ಸರ್, ಮತ್ತೆ ಎಲ್ಲ ಧಾರವಾಡ ಕಟ್ಟೆ ಈ ಬಳಗದ ಎಲ್ಲ ಹಿರಿಯರಿಗೆ ಮತ್ತೆ ಎಲ್ಲ ಸಾಹಿತ್ಯಾಸಕ್ತರಿಗೆ ನನ್ನ ನಮಸ್ಕಾರಗಳು. ನನಗೆ ಈ ಕಾರ್ಯಕ್ರಮ ನಿರೂಪಕರು ಗರಿಷ್ಠ 60 ನಿಮಿಷಕ್ಕೆ ಸಮಯ ಕೊಟ್ಟಿದ್ದಾರೆ. ಅದು ಬಹಳ ಗರಿಷ್ಠವೇ ಆಯ್ತು ಅಂತ ನಾನು ಭಾವಿಸ್ತೀನಿ. ನೋಡೋಣ ಸರ್, ಎಲ್ಲಿವರೆಗೂ ತಗೊಂಡು ಹೋಗ್ಬೋದು, ಅಲ್ಲಿವರೆಗೂ ಹೋಗೋಣ ಸರ್. ಈ ಕಾರ್ಯಕ್ರಮದ ಈ ಆನ್ಲೈನ್ ಉಪನ್ಯಾಸ ಸಮಾಲಯದ ಅಧ್ಯಕ್ಷತೆ ವಹಿಸಿರುವಂತ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರಿಗೆ ನಮಸ್ಕಾರಗಳು. ಮತ್ತೆ ಕಾದಂಬರಿಕಾರ್ತಿ ಆಗಿರೋಂತ ಸುಶೀಲಾ ಡೋನೂರ್ ಅವ್ರಿಗೂ ಕೂಡ ಇಲ್ಲಿ ನೆನೆತಾ ಎಲ್ಲ ನೆರೆದಿರುತ್ತವ್ರಿಗೆ ಎಲ್ಲರಿಗೂ ಕೂಡ ಒಮ್ಮೆ ವಿಶ್ ಮಾಡ್ತಾ, ನನಗೆ ಈ ವರ್ಷ ನಾನು ಕೂಡ ಒಂದು ಕಾದಂಬರಿ ಬರೆದೆ, ಅಟ್ರಾಸಿಟಿ ಅಂತ. ಅದು ಕೂಡ 2024 ನಲ್ಲೇ ಬಂದಂತ ಕೃತಿ. ನಾನು ಈ ಕೃತಿ ಅಟ್ರಾಸಿಟಿ ಬರೆಯೋದ್ಕಿಂತ ಪೂರ್ವದಲ್ಲಿ 1 ತಿಂಗಳು ಅಥವಾ 2 ತಿಂಗಳ ಹಿಂದೆ ಸುಶೀಲಾ ಡೋನೂರ್ ಅವರು ತಮ್ಮ ಪ್ರಕಟಣಾ ಪೂರ್ವ ಈ ಕೃತಿನ ಪಿಜಿನ ನನಗೆ ಕೊಟ್ಟಿದ್ರು, ನೀವೊಂದ್ಸಲ ಓದ್ಬೇಕು ಸರ್ ಅಂತ. ಮೇಡಮ್ ಅವ್ರಿಗೂ ನನಗೂ ಹೆಂಗೆ ಸಂಪರ್ಕ ಅಂದ್ರೆ, ನಾನ್ ಮಯೂರ ಕಥೆಗಳು ಕಳಿಸ್ತಿದ್ದೆ, ಅವರದೆಲ್ಲ ಸ್ಫೂಟ್ನಿ ಮಾಡಿ ಮಯೂರದಲ್ಲಿ ಪ್ರಕಟ ಮಾಡ್ತಾ ಇದ್ದಿದ್ದು. ಇದೆಲ್ಲ ಈ ತರದ ಒಂದು ಸಾಹಿತ್ಯಿಕ ಸಂಬಂಧ ಅವ್ರ ನಡುವೆ ಇತ್ತು. ಆ ಕಾಲಕ್ಕಾಗಿ ಏನೋ
ಸರ್ ನೀವು ಒಂದ್ಸಲ ಓದ್ಬೇಕು ಇದನ್ನ ಅಂತ ನನಗೆ ಅವಾಗ ಅವ್ರು ನನಗೆ ಆ ಪುಸ್ತಕ ಕೊಟ್ಟಾಗ, ಪ್ರಕಟಣಾ ಪೂರ್ವ ಕೊಟ್ಟಾಗ ಋಣಾನುಬಂಧ ರೂಪೇಣ ಅಂತ ಹೆಸರಿತ್ತು. ಆಕ್ಚುಲಿ ಅದು ನನಗೆ ಅಷ್ಟು ಆ ಅನಿಸ್ತಿಲ್ಲ. ಆ ಟೈಟಲ್ ಋಣಾನುಬಂಧ ರೂಪೇಣ ಅಂದಾಕ್ಷಣ ಏನೋ ಒಂದು ಸಂಸ್ಕೃತದ ಮತ್ತೆ ಈ ತರದೇನೋ ಒಂದು ಯಾವ್ದೋ ಹಳೆ ಏನೋ ಹೇಳತರ ಇದೆಯಲ್ಲ ಅಂತ ಅನ್ಸಿ, ಮೇಡಮ್ ಇದು ಇಷ್ಟು ಲಾಂಗ್ ಅಂತ ಅವ್ರು ಬಹಳ ಫ್ಯಾಷನ್ ಆಗಿದ್ರು. ಆ ಋಣಾನುಬಂಧ ರೂಪೇಣ ಅನ್ನೋದ್ರ ಬಗ್ಗೆ, ಆ ಟೈಟಲ್ ಬಗ್ಗೆ ತುಂಬಾ ಫ್ಯಾಷನ್ ಆಗಿದ್ರು ಅವರು. ನಾನು ಶಾರ್ಟ್ ಋಣ ಅಂತ ಮಾಡಬಹುದಾ ಅಂತ ಹೇಳಿದ್ದೆ. ಮತ್ತೆ ಆ ಪ್ರೋಸೆಸ್ ಬೇರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಿಜ ನಾನು ಪ್ರಾಕ್ಟಿಕಲ್ ಹೇಳಬೇಕು ಅಂತಂದ್ರೆ, ನನ್ನ ಅಟ್ರಾಸಿಟಿ ಬರೆಯ ಪೂರ್ವದಲ್ಲಿ ನನಗೊಂದು ಓದಬೇಕಿತ್ತು. ನಿಜ ನನಗೆ ಆ ಟೈಮ್ನಲ್ಲಿ ಮೇಡಮ್ ತಮ್ಮ ಈ ಪ್ರಕಟಣಾ ಪೂರ್ವ ಓದಿಗೆ ನನಗೆ ಈ PG ಕಾದಂಬರಿ ಕೊಟ್ಟಿದ್ದು ನನಗೆ ಒಂಥರ ಹೆಲ್ಪೇ ಆಯ್ತು. ನಾನು ಅದು ಒಂದ್ 2-3 ದಿನದಲ್ಲೇ ಓದ್ಬಿಟ್ಟೆ. ಆಮೇಲೆ ತುಂಬಾ ಥ್ರಿಲ್ ಆಗೋಯ್ತು, ಅಯ್ಯೋ ಈ ತರ ಎಲ್ಲ ಇದೆಯಲ್ಲ ಅಂತ. ಅದು ಬೇರೆನೆ, ತುಂಬಾ ಅದ್ರೊಳಗಡೆ ನಾನು ಇನ್ವಾಲ್ವ್ ಆಗಿ ಸುಮಾರು ವಾರಗಟ್ಲೆ ಹಿಡ್ಕೊಂಡಿದ್ದಂತ ಕೃತಿ ಅದು. ಅಲ್ಲಿನ ಪಾತ್ರಗಳು ಕಾಡಿ ಒಂತ ಸಂಮೋಹನಗೊಳಿಸಿ ಒಂದಿಷ್ಟು ಆವರಿಸ್ಕೊಂಡಂತ ಪಾತ್ರಗಳೆಲ್ಲ ಇತ್ತು. ನಾನು ಅದ್ ಅವ್ರ ಜೊತೆ ಮೇಡಮ್ ಜೊತೆ ಹೇಳ್ಕೊಂಡೆ ಅದನ್ನ. ಆ ನಂತರ ಅದೆಲ್ಲ ಒಂದು ಭಾಗ್ಯ ಆಯ್ತು. ಅವರು ಪ್ರಕಟಣೆಗೆ ಆ ಪ್ರೋಸೆಸ್ ಒಳಗಡೆ ತೊಡಕೊಂಡ್ರು. ಅದೊಂದು ತಿಂಗಳು, 1.5 ತಿಂಗಳು ಅಂಕಿತ ಆದವರು ಮತ್ತೆ ಈ ತರದೇನೋ ಪ್ರೋಸೆಸ್ ತೊಡ್ಕೊಂತು. ಅದೇ ಟೈಮ್ನಲ್ಲಿ ನಾನು ನನ್ಗೆ ಅವಾಗ ರಜೆ ಬಂತು. ನನ್ನೊಳಗಡೆ ಒಂದ್ 2 ವರ್ಷದಿಂದ ಕೂತಿದ್ದಂತ ಒಂದು ವಸ್ತು ನನ್ನ ಹತ್ರ ಸ್ಪೀಡ್ ಆಗಿ ಬರ್ಸ್ಕೊಂಡು ಹೋಗಿ ಒಂದು ಅಟ್ರಾಸಿಟಿ ಅಂತ ಪುಸ್ತಕ ಆಯ್ತು. ಹೆಚ್ಚು ಕಡಿಮೆ ಅವ್ರದ್ದು ಫಸ್ಟ್ ಬಂತು, ನಂದು ಫಸ್ಟ್ ಬಂತು ಗೊತ್ತಿಲ್ಲ. ನನ್ನ ಕೃತಿ ಬರ್ದಿದ್ದು ಫಾಸ್ಟ್ ಆಗಾಯ್ತು, ಬಿಡುಗಡೆನೂ ಬೇಗ ಎಲ್ಲ ಮುಗ್ದೋಯ್ತು. ನನಗೆ ನೆನಪಿದ್ದಂಗೆ ಆನಂತರವೇ ಮೇಡಮ್ದು ಆಯ್ತನೋ ಗೊತ್ತಿಲ್ಲ. ಇದೊಂದಿಷ್ಟು ಸಣ್ಣ ಈ ಅಟ್ರಾಸಿಟಿ ಮತ್ತೆ PG ನಡುವಿನ ಒಂದು ಸಂಬಂಧ ಬೆಳೆದ ಬಗೆ ಅಂತ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅದನ್ನ. ಮತ್ತೆ ನಾನು ಅವಾಗ ಪ್ರಕಟಣಾ ಪೂರ್ವದಲ್ಲಿ ಈ ಪುಸ್ತಕ ಓದಿದ್ದ ನಾನು ಆ ಬಿಡುಗಡೆಗೆ ಹೋಗ್ಲೇಬೇಕು ಅಂತ ಬಯಸ್ಬಿಟ್ಟಿದ್ದೆ ನಾನು. ಯಾಕಂತಂದ್ರೆ ಮೇಡಮ್ ನೀವು ಈ PG ಕಾದಂಬರಿ ಬಿಡುಗಡೆ ಆಗ್ತಾ ಇದೆಯಲ್ಲ, ಅಲ್ಲಿನ 3-4 ಪಾತ್ರಗಳಲ್ಲಿ ಬರ್ತಾರ ಅಂತ ಕೇಳಿದ್ದೆ ನಾನು. ಅಂದ್ರೆ ಅಷ್ಟು ಆ ಪಾತ್ರ ಅಲ್ಲಿರೋ ಅಂತ 4-5 ಪಾತ್ರಗಳಿದೆ. ಯಾಮಿ ಮತ್ತೆ ಹಿಮ ಈ ತರದೇನೋ 4-5 ಪಾತ್ರಗಳಿದೆ. ಆ ಪಾತ್ರಗಳನ್ನ ನಾನು ನೈಜವಾಗಿ ನೋಡ್ಬೇಕು ಅಂತ ಹಂಬಲ ನನ್ನೊಳಗಡೆ ಉಂಟು ಮಾಡಿದಂತ ಕೃತಿ ಇದು. ನನಗೆ ನಾನು ಊರಲ್ಲಿ ಒಂದು ಸಾಮಾನ್ಯ ಶಾಲೆನಲ್ಲಿ ಒಬ್ಬ ಮೇಷ್ಟ್ರಾಗಿದ್ದೀನಿ. ಸೊ ನನಗೆ ಅವ್ರ ಬಿಡುಗಡೆ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನೋಷ್ಟು ಹಂಬಲ ಕಾರಣ ಯಾಕಂತಂದ್ರೆ ಅಲ್ಲಿನ ಪಾತ್ರಗಳನ್ನ ನಾನು ಭೇಟಿ ಆಗ್ಬೇಕು ಅನ್ನೋ ಒಂದು ಹಂಬಲ ನನ್ನೊಳಗೆ ಉಟ್ಬಿಟ್ಟಿತ್ತು. ಈ ತರದ ಒಂದು ತೀವ್ರತೆಯನ್ನ ನನ್ನೊಳಗಡೆ ಉಂಟು ಮಾಡಿದಂತ ಕೃತಿ ಈ PG. ಸೊ ಮತ್ತೆ ನಾನು ಪ್ರಕಟಣಾ ಪೂರ್ವದಲ್ಲಿ ಓದಿದಂತ ಈ ಕೃತಿನ ಪುಸ್ತಕವಾಗಿ ಬಂದಾಗ ನನ್ನ ವೈಫ್ ಇದನ್ನ ಅವರು ಅಷ್ಟಾಗಿ ಓದ್ದಲೇ ಇದ್ರು ಕೂಡ ತೀವ್ರವಾಗಿ 1-2 ದಿನದಲ್ಲೇ ಓದ್ ಮುಗಿಸಿದಂತ ಕೃತಿ. ಮತ್ತೆ ಅವ್ರು ಬಹಳ ಮೆಚ್ಕೊಂಡಂತ ಈ ಕೃತಿ ನನ್ನ ವೈಫ್ ಕೂಡ. ಸೊ ಅದಾದ್ಮೇಲೆ ಮತ್ತೆ ನಾನು ಈಗ ಧಾರವಾಡ ಕಟ್ಟೆ ಕಾರ್ಯಕ್ರಮದಲ್ಲಿ ನೀವು ಇದು ಮಾತಾಡ್ಬೇಕು ಅಂತಂದಾಗ ನನಗೆ ಸಡನ್ ಆಗಿ ಒಂಚೂರು ಆಸೆನೂ ಇದೆ, ನಾನು ಇದ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ನನ್ಗೆ ತುಂಬಾ ಇಷ್ಟವಾದ ಮತ್ತೆ ಕಾಡ್ದಂತ ಕಾದಂಬರಿ ಕುರಿತು ಮಾತಾಡ್ಬೇಕು ಅಂತ ಒಂದು ಆಸೆನೂ ಇದೆ. ಆದ್ರೆ ಅದು ಒಂಥರ ಹೊರೆನೇ ಅಲ್ವಾ, ಇದು ನಿರ್ವಹಿಸ್ಬೇಕು, ನಾನು ನಿರ್ವಹಿಸಬಹುದಾ ಅನ್ನೋದೊಂದು ಸವಾಲಾಗಿ ಆಗೋದ್ರಿಂದ ಅದೊಂಚೂರು ಚಾಲೆಂಜಸ್ ಅಂತ ಅನ್ನಿಸ್ತು. ಮತ್ತೆ ಈ ಕೃತಿನ ನಾನು ತಿರ್ಗಾ ಓದ್ಕೊಂಡೆ. ನೋಡಿದೊಂದು ಇಂಪಾರ್ಟೆಂಟ್ ಹೇಳ್ಬೇಕು, ಈ ಕೃತಿನ ನಾನು ಇಲ್ಲಿ ಆ ಕೃತಿ ಒಳಗಡೆ ಬರೋ ಅಂತ ಒಂದು ಪಾತ್ರ ಇದೆ, ಯಾಮಿ ಅಂತ. ಅದು ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ತರ ಕನೆಕ್ಟ್ ಆಗ ಅಂತ ಪಾತ್ರ. ಆ ಹುಡುಗಿ ಕೂಡ ವಿಚಿತ್ರ ಅಂತಂದ್ರೆ ಬೆಂಗಳೂರಿನಾಗ ಒಂದು PG ಇದ್ದಾಳೆ. ನಾನೇನ್ ಮಾಡಿದೆ, ಊರಿಗೆ ಬಂದಾಗ ಅಮ್ಮ ನೀನ್ ಈ ಪುಸ್ತಕ ಓದ್ಲೇಬೇಕು ಅಂತ ಅವಳಿಗೆ ಕೊಟ್ಟು ಕಳಿಸಿದ್ದೆ ಪುಸ್ತಕನ. ಆಮೇಲೆ ನನ್ನ ಹತ್ರ ನಾನು ಮರ್ತ್ಬಿಟ್ಟಿದ್ದೆ ನಾನು ಯಾರಿಗೆ ಕೊಟ್ಟಿದ್ದೀನಿ ಪುಸ್ತಕನ ಅಂತ. ಅವ್ರು ಮತ್ತೆ ಧಾರವಾಡ ಕಟ್ಟೆ ಕಾರ್ಯಕ್ರಮದಲ್ಲಿ ನೀವು ಓದ್ಬೇಕು, ಇದ್ರ ಬಗ್ಗೆ ಏನೋ ಮಾತಾಡ್ಬೇಕು ಅಂತ ಅಂದಾಗ ಎಷ್ಟು ಹುಡುಕಿರೋ ಪುಸ್ತಕ ಸಿಗ್ತಲೇ ಇಲ್ಲ ನನಗೆ. ಆಗ ಮತ್ತೆ ನಾನು ತುಂಬಾ ಯಾರ್ಯಾರನೋ ಕೇಳಿದೆ, ಎಲ್ಲಿದೆ ಅದು ಆತರ ಎಲ್ಲ. ಕೊನೆಗೆ ಗೊತ್ತಾಯ್ತು, ನಾನು ಇನ್ನೊಬ್ಳು PG ಅಂತ ಒಬ್ಳು ಹುಡುಗಿಗೆ ನಾನು ಇದನ್ನ ಕೊಟ್ಟು ಕಳ್ಸ್ಬಿಟ್ಟಿದೀನಿ ಅಂತ. ಮತ್ತೆ ಅವಳ ಹತ್ರ ಕಳೆದ 3-4 ದಿನದಿಂದಲೇ ಬಸ್ಗೆ ಹಾಕಿಸ್ಕೊಂಡು ತಗೊಂಡು PG ಪುಸ್ತಕನ ನಾನು ಮತ್ತೆ ಓದ್ಕೊಂಡೆ. ವಿಶೇಷ ಅಂತಂದ್ರೆ ಏನಂದ್ರೆ PG ನಾನು ಬಹಳ ಇಷ್ಟಪಟ್ಟು ಓದಿದಂತ ಕಾದಂಬರಿ ಮತ್ತೊಮ್ಮೆ ಓದಿದಾಗ್ಲೂ ಇನ್ನಷ್ಟು ಇಷ್ಟವೇ ಆದಂತ ಕೃತಿಯಾಗಿ ಉಳಿತಿದ್ದು. ಸೊ ನನಗೆ 2 ಸಲ ಹೆಂಗಪ್ಪ ಓದಿದ್ದನ್ನ 2ನೇ ಬಾರಿಗೆ ಓದಿದಾಗ ಇರ್ಬೇಕಾ ಅಂತ ಅನ್ಸಿತ್ತು ನಿಜ. ಅಂದ್ರೆ ಬೇರೆ ಬೇರೆ ಆಪ್ಷನ್ ಇದೆ, ನಾನು ಮತ್ತೆ ಇದನ್ನೇ ಯಾಕೆ ಓದ್ಬೇಕು ಅಂತ. ಆದ್ರೆ ನನ್ಗೊಂದಿತ್ತು, ಮತ್ತೆ ಓದ್ಬೇಕಾದ್ರೆ ಇದೇನೋ
ಬೇರೆ ತರ ನನ್ನೊಳಗಡೆ ಮೊದ್ಲಿದ್ದ ಸಂವೇದನೆಗಳು ಕಡಿಮೆ ಆಗ್ಬೋದಾ, ಅಥವಾ ನನ್ನೊಳಗಡೆ ಅದ್ರ ಉಂಟು ಮಾಡೋಂಥ ಉತ್ಕರ್ಷ ಕಡಿಮೆ ಆಗ್ಬೋದಾ ಅಂತ ಅನಿಸ್ತಿತ್ತು. ಇಲ್ಲ, ಅದು ಮೊದಲು ನಾನು ಓದಿದಾಗ ಎಷ್ಟು ಇಷ್ಟ ಆಗಿತ್ತೋ, ಮತ್ತು ಓದಿದಾಗ ಇನ್ನಷ್ಟು ಇಷ್ಟವೇ ಆದಂತ ಕೃತಿ ಇದು ಅಂತ ನಾನು ಬಹಳ ಹೇಳ್ಕೊಂತೀನಿ. ನಾನು ಬಹಳ ಮೆಚ್ಚುಗೆಯಿಂದ ಈ ಮಾತನ್ನ ಹೇಳ್ಕೊಂತೀನಿ. ಇನ್ನು ಕೃತಿಗೆ ಸಂಬಂಧಪಟ್ಟಂತೆ ಬರೋದಾದ್ರೆ, ನಮ್ಗೆಲ್ಲ ಗೊತ್ತಿದೆ, ಅನೇಕರು ಬೆಂಗಳೂರು ಮತ್ತೆ ಮೆಟ್ರೋ ಈ ತರದ ಈ PG ಅನ್ನೋದೊಂದು ಆಧುನಿಕ ಕಾಲದ ನಗರಗಳಲ್ಲಿ ಕಂಡುಬರ ಅಂತ ಒಂದು ಹೊಸ ಪರಿಕಲ್ಪನೆ. ಇದು ಈ ಕಾಮನ್ ಆಗಿ ನಮ್ಮ ಹಾಸ್ಟೆಲ್ಗಳಿಗೆ ಭಿನ್ನವಾದಂಥದ್ದು. ಇದು ಈ ಹಾಸ್ಟೆಲ್ಗಳಲ್ಲಾದ್ರೆ ಒಂದೇ ವಯಸ್ಸಿನ, ಒಂದೇ ಓದಿನ, ಕೆಲವೊಮ್ಮೆ ಅದದೇ ಜಾತಿಯ 100 ಜನರಿರುವಂತ ಒಂದೇ ಗುಂಪಾಗಿರ್ತದೆ ಅದು. ಆದ್ರೆ PG ಹಂಗಲ್ಲ. ಇಲ್ಲಿ ಭಿನ್ನ ಭಿನ್ನ ವಯಸ್ಸಿನ, ಭಿನ್ನ ಉದ್ಯೋಗಿಗಳು, ಭಿನ್ನ ಆಸಕ್ತಿಯ, ದೂರದ ಊರುಗಳಿಂದ, ಕೆಲವೊಮ್ಮೆ ಬೇರೆ ಬೇರೆ ಭಾಷಿಕರು ಕೂಡ ಒಂದ್ ಕಡೆ ಸೇರಿ ತಿಂಡಿ, ಊಟ, ಕೊಠಡಿ, ತಮ್ಮ ಕಾಟ್ಗಳನ್ನ ಹಂಚ್ಕೊಂಡು ಬದುಕ ಅಂತ ಒಂದು ಸಂಕೀರ್ಣವಾದ ವ್ಯವಸ್ಥೆ. ಬಹುಶಃ ಈ ಕಲ್ಪನೆ ಕೂಡ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಆ ಕಡೆಯಿಂದಲೇನೆ ಅಲ್ಲಿ ತೆರೆದುಕೊಂಡಂತ ಆಧುನಿಕತೆ, ಔದ್ಯೋಗಿಕತೆಯಿಂದ ಸೃಷ್ಟಿಯಾದ ಹೊಸ ಸವಾಲುಗಳಿಗೆ ಪರಿಹಾರವಾಗಿ ಕಂಡುಕೊಂಡಂತಹ ಮಾದರಿ ಅಂತ ಅನಿಸ್ತದೆ. ಆ ನಂತರ ಇಂಡಿಯಾದಲ್ಲೂ ಕೂಡ ಅದರ ಅಗತ್ಯತೆ ಕಂಡು ಬಂದು ಇಲ್ಲೂ ಕೂಡ ಈ ಮೆಟ್ರೋದಂತ ನಗರಗಳಲ್ಲಿ ತೆರೆದುಕೊಂಡಂತಹ ಒಂದು ವ್ಯವಸ್ಥೆ ಅನ್ನೋದನ್ನ ತಾವೆಲ್ಲರೂ ಕೂಡ ಅದನ್ನ ಸುಲಭವಾಗಿ PG ಬಂದ ಬಗೆನ ಈ ತರದಲ್ಲಿ ನಾವು ಗ್ರಹಿಸಬಹುದಾಗಿದೆ. ಸುಶೀಲಾ ಡೋಂಡರ್ ಅವರ ಈ PG ಕಾದಂಬರಿ ಬಹುಶಃ ಮೊದಲ ಬಾರಿಗೆ ಎಂಬಂತೆ ಈ ರೀತಿ ಅಂದರ ಅತ್ಯಾಧುನಿಕ ಕೌಟುಂಬಿಕ ವ್ಯವಸ್ಥೆಯೊಂದರ, ಇದನ್ನ ಕೌಟುಂಬಿಕ ವ್ಯವಸ್ಥೆ ಅನ್ನೋದನ್ನ ನನಗೆ ಅದನ್ನ ಡಿಫೈನ್ ಮಾಡಕ್ ಗೊತ್ತಿಲ್ಲ. ಇದು PG ಅನ್ನೋದನ್ನ ಅಲ್ಲೂ ಕೂಡ ಊಟ ಇರ್ತದೆ, ಅಲ್ಲೂ ಕೂಡ ಬೆಡ್ ಇರ್ತದೆ, ರೂಮ್ ಇರ್ತದೆ, ಅಲ್ಲಿ ಆಂಟಿ ಅದ ಅಡಿಗೆ, ಬಟ್ ಇದೆಲ್ಲದೂ ಇರ್ತದೆ. ಇದನ್ನ ಕುಟುಂಬ ಅಂತ ಕರೆಯೋದೇನು, ನಮ್ಮ PG ಅನುಭವ ಇರ ಅಂತ 16 ವರ್ಷ ಇರ ಅಂತ ಮೇಡಮ್ ಹೇಳ್ಬೇಕು. ಇದನ್ನ ಕುಟುಂಬ ಅಂತಲೇ ಕರೆಯೋದು, ಏನಂತ ಕರೆಯೋದು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅಲ್ಲಿಂದ ಬದುಕನ್ನು ಕಾಣಿಸುವ ಹೊಸ ಮಾದರಿಯ ಕೃತಿ ಇದು. ಅಲ್ಲಿನ ಸಂಕೀರ್ಣ ವ್ಯವಸ್ಥೆಯ ಈ ತರ ಕುಟುಂಬ ಅನ್ನೋದು, ಅದ್ರ ಏನ್ ಹೇಳೋದು ಗೊತ್ತಿಲ್ಲ, ನನಗದು ಸಿಗ್ತಾ ಇಲ್ಲ. ಆ ತರದ್ದು ಅಲ್ಲಿನ ಬದುಕನ್ನು ಹೇಳ ಅಂತ ಒಂದು ವಿಶಿಷ್ಟವಾದ ಕೃತಿ ಇದಾಗಿದೆ. ಅವ್ರಿಗೆ ಇಲ್ಲಿ ಸುಮಾರು ಅವ್ರ 1 ದಶಕಕ್ಕೂ ಮಿಕ್ಕ PG ವಾಸ್ತವ್ಯದ ಅನುಭವವನ್ನ ಕಾದಂಬರಿಯಾಗಿ ಕೊಟ್ಟು, ನನ್ನಂತ ಹಳ್ಳಿಗಾಡಿನ ಅಥವಾ ಎಲ್ಲಾ ಅನುಕೂಲವೂ ಕುಟುಂಬದಲ್ಲೇ ಸಿಕ್ಕಿ ಇಂಥ ಹೊಸ ಅನುಭವಗಳಿಗೆ ಒಗ್ಗಿಕೊಳ್ಳದಿರುವ ಅಥವಾ ಇಂಥ ಅನುಭವಗಳಿಂದ ಅಪರಿಚಿತವಾಗಿಯೇ ಉಳಿಬಹುದಾದಂತಹ 95-96ಕ್ಕೂ ಮಿಕ್ಕ ಜನರಿಗೆ ಇಂಥದ್ದೊಂದು ವ್ಯವಸ್ಥೆಯನ್ನ, ಅಲ್ಲಿ ನಡೆಯುವ ಭಾವೋತ್ಕರ್ಷವನ್ನ, ಅನುಭವವನ್ನ ಓದುಗರಿಗೆ ದಾಟ್ಸ ಅಂತ ಕೆಲಸ ಈ PG ಕೃತಿ ಮೂಲಕ ಆಗಿದೆ. ಈ ಮಟ್ಟಿಗೆ ನನಗೆ ನನ್ನ ಸೀಮಿತ ಓದಿನ ಮಿತಿಯೊಳಗಡೆ ಹೇಳೋದಾದ್ರೆ, ಕನ್ನಡದ ಮಟ್ಟಿಗೆ ಇದು ತುಂಬಾ ಹೊಸದು ಅಂತ ನನ್ಗನ್ನಿಸ್ತದೆ. ಒಂದ್ ಮಾತಿದೆ, ಹಾಡು ಹಳೆಯದಾದ್ರೇನು, ಭಾವ ನವನವೀನ ಎನ್ನುವ ಹಾಗೆ ಇಲ್ಲಿ ಬದುಕು ನಡೆಯುವ ಸ್ಥಳ ಅಥವಾ ಇಲ್ಲಿನ ಚಿತ್ರ, ಕಥೆ ಇದೆಲ್ಲ ನಡೆಯುವಂತ ಸ್ಥಳ ಹೊಸದಾದ್ರೂ ಅಲ್ಲಿನ ಭಾವಲೋಕ ಹಳೆಯದೇ ಅಂತ ನನ್ಗನ್ಸಿದೆ. ಇದು ಹೊಸ ಪರಿಕಲ್ಪನೆ ಸರಿ, ಬೆಂಗಳೂರಲ್ಲಿ ನಡೀತದೆ, ಮೆಟ್ರೋ ಸಿಟಿನಲ್ಲಿ ನಡೀತದೆ, ಇದೆಲ್ಲ ಸರಿ. ಆದ್ರೆ ಇಲ್ಲಿ ಅಲ್ಲಿನ ಭಾವಲೋಕ ಹಳೆಯದೇ ಅಂತ ಅನಿಸ್ತದೆ. ಸೊ ಪ್ಲೇಸ್ ಬೇರೆ ಆಗಿರ್ಬೋದು, ನನಗ್ ಕಂಡಾಗ ಅದ್ರೊಳಗಡೆ ಇರೋ ಅಂತ ಅಲ್ಲಿನ ಒಂದು ಎಮೋಷನ್ಸ್ ನಡೀತದಲ್ಲ, ಎಮೋಷನ್ಸ್ ಬೇರೆ ಅಲ್ಲ ಅಂತ ಅನಿಸ್ತದೆ. ಅದಕ್ಕೆ ನನಗೆ ಹಾಡು ಹಳೆಯದಾದ್ರೇನು, ಭಾವ ನವನವೀನ ಅನ್ನೋದನ್ನ ಬೇರೆ ತರದ ನನಗೆ ಕಾಣಿಸ್ತದೆ ಈ ಓದಿದಾಗ. ಅದಕ್ಕೆ ಈ ಕಾದಂಬರಿಯಲ್ಲಿ ಬರೋ ಅಂತ 4 ಪ್ರಮುಖ ಪಾತ್ರಗಳು ರಾಜ್ಯದ 4 ಬೇರೆ ಬೇರೆ ದಿಕ್ಕುಗಳಿಂದ ಅದೇ ಭಾವನೆಯನ್ನ, ಅದೇ ಅನುರಾಗವನ್ನ, ಅದೇ ಜೀವನೋತ್ಸಾಹವನ್ನ ಮತ್ತೆ ಅದೇ ಜಟಿಲತೆಯನ್ನ ಬದುಕಿ ಹೊತ್ತು ಬಂದವರು ಈ PG ಸೆಂಟರ್ಗೆ. ಅವ್ರು ತಂಗಿರುವ ಜಾಗ ಮಾತ್ರ ಆಧುನಿಕ ಪರಿಕಲ್ಪನೆ ಆದ್ರೂ ಅವ್ರ ಭಾವನೆಗಳು ನಮ್ಮೂರ ಪಕ್ಕದ ಮನೆಗೆ ಹುಡುಗಿಯಂತೆ ಬದುಕಿ ಬಂದವರಂತೆ ಕಾಣಿಸ್ತಾರೆ. ಅವ್ರು ಈ ವ್ಯವಸ್ಥೆಯೊಂದಿಗೆ ಹೇಗೆ ತಮ್ಮನ್ನು ತಾವು ಪರೀಕ್ಷಿಸ್ಕೊಳ್ತಾರೆ, ತಮ್ಮನ್ನು ತಾವು ಹೆಂಗೆ ಪ್ರಯೋಗಶೀಲವಾಗಿ ಆ ವ್ಯವಸ್ಥೆಗೆ ಹೆಂಗ್ ಒಗ್ಕೊಳ್ತಾರೆ ಅನ್ನೋದೇ ಈ ಕಾದಂಬರಿಯ ವಿಶೇಷತೆ ಅಂತ ನನಗನ್ಸ್ತದೆ. ಈ ತರದ ಪ್ರಯೋಗ ನನಗೆ ಸಣ್ಣ ಓದಿನ ಫಿಲ್ಮ್ ಇದ್ರೊಳಗಡೆ ನೋಡಿದಾಗ, ಸಿದ್ಧಲಿಂಗಯ್ಯನವರು ಊರ್ಕೇರಿಯಲ್ಲಿ ತಮ್ಮ ಬಾಲ್ಯದ ಅನುಭವಗಳನ್ನ ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಕಾಣಿಸ್ತಾರೆ. ಅದೇ ಹಾಸ್ಟೆಲ್ಗೆ ತನ್ನ ಅವ್ವ ರಾಗಿ ಮಾಡಕ್ ಬರೋದು, ಮತ್ತೆ ಅಲ್ಲಿ ತನ್ನ ಚೊಂಬು ಮತ್ತೆ ಪಾತ್ರೆಗಳಿಗೆ ಈ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಬಂಧ ಸ್ಪರ್ಧೆಗೋಸ್ಕರ ಅವ್ರಿಗೆ ಭಾಷಣ ಮಾಡೋದು, ಈ ತರದ ಸಿದ್ಧಲಿಂಗಯ್ಯನವರ ಊರುಕೇರಿನಲ್ಲಿ ಹಾಸ್ಟೆಲ್ ಒಳಗಡೆ ನಡೆಯುವಂತ ಒಂದು ವಿದ್ಯಮಾನಗಳು ಕಾಣಿಸ್ತದೆ. ಮತ್ತೆ ನಾನೇ ಬರದಾರ ಅಂತ 2 ವರ್ಷಗಳ ಹಿಂದೆ ಬಂದಂತ ಟ್ರಂಕುತಟ್ಟೆ ಹಾಸ್ಟೆಲ್ ಅನುಭವ ಕಥನ,
ಅಲ್ಲಿ ಕೂಡ ದಲಿತ ವಿದ್ಯಾರ್ಥಿಗಳಿಗೆ ಮುಂಬಳಕಾದ ಹಾಸ್ಟೆಲ್ಗಳ ಬಗ್ಗೆ ವಿವರಗಳು ಸಿಗ್ತವೆ. ಆದ್ರೆ PG ಎಲ್ಲಕ್ಕಿಂತ ಭಿನ್ನವಾದ್ದು ಅಂತ ನನಗನ್ನಿಸ್ತದೆ. ಆ PGಯ ಕಥಾವಸ್ತು ಕೂಡ ಭಿನ್ನವಾದ್ದು. ಉರ್ಕೇರಿಯ ಹಾಸ್ಟೆಲ್ ಅನುಭವ ಕಥನ, ನನ್ನ ಟ್ರಂಕುತಟ್ಟೆ ಕಥನ, ಮತ್ತಿನ್ಯಾವ್ದಿದೆಯೋ ಅಂತ ತಾವು ಗಮನಿಸಿ ಈ ನಿಟ್ಟಿನಲ್ಲಿ ಹೇಳ್ಬೋದು. ಆದ್ರೆ PG ಅದು ಒಂದು ವ್ಯವಸ್ಥೆ. ಆದ್ರೆ PG ಈ ಎಲ್ಲಾ ಆತ್ಮಕಥನಗಳು ಬಂದ್ವಲ್ಲ, ಈ ಹಾಸ್ಟೆಲ್ ವ್ಯವಸ್ಥೆ ಅದಕ್ಕಿಂತ ಭಿನ್ನವಾದ್ದು ಅಂತ. ಯಾಕಂದ್ರೆ ಅಲ್ಲೆಲ್ಲ ಹದಿಹರಿಯದ ಅಥವಾ ಬಾಲ್ಯದ ನವಿರಾದ ಅನುಭವಗಳಿಗೆ ಆ ಕೃತಿಗಳು ಕನ್ನಡಿಯಾಗಿವೆ. ನಾನು ಹೇಳಿದ ಕೆಲವು ಹೆಸರಿಸಿದಂತ ಕೃತಿಗಳು. ಆದ್ರೆ PGಯಲ್ಲಿ ಎದುರಾಗುವ ಸವಾಲುಗಳು ಭಿನ್ನವಾದವು. ಯಾಕೆಂದ್ರೆ ಇಲ್ಲಿ ಬರುವ ಅಷ್ಟೂ ಪಾತ್ರಗಳು ತಮ್ಮ ಶಿಕ್ಷಣವನ್ನು ಮುಗಿಸ್ಕೊಂಡು ಉದ್ಯೋಗ ಹುಡುಕಿಕೊಂಡು ದುಡಿಮೆಗಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಸ್ವಾಭಿಮಾನ ಬದುಕು ಕಟ್ಟಿಕೊಳ್ಳಲು ಬಂದು ನಗರಕ್ಕೆ ಬಿದ್ದಿರಾ ಅಂತ ಪಾತ್ರಗಳಿದ್ದೀರಾ ಅಂತದ್ದು. ಇದರಲ್ಲಿ ಬಹುತೇಕರು ತಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ಮುರಿದು ತೊರೆದುಕೊಂಡು ದಾಟಿ ಅಪ್ಪ ಅಮ್ಮನಿಗೆ ಸವಾಲಾಗಿ ತಪ್ಪಿಸ್ಕೊಂಡು ಬಂದು ಒಂದ್ ಕಡೆ ಸೇರಿರ ಅಂತವ್ರು. ಇವರಲ್ಲಿ ಕಂಡುಕೊಂಡಿರುವ ಉದ್ಯೋಗಗಳು ಬೇರೆ ಬೇರೆ, ಅವರು ಬಂದಿರುವ ಸಾಮಾಜಿಕ ಹಿನ್ನೆಲೆಗಳು ಕೂಡ ಬೇರೆ ಬೇರೆ, ಅವರ ಓದು ವಯೋಮಾನ ಎಲ್ಲವೂ ಕೂಡ ಬೇರೆ ಬೇರೆ ಆಗಿದೆ. ಈ ಕಾದಂಬರಿಯ ಯಶಸ್ಸಿನ ಗುಟ್ಟು ಸಹ ಅದೇ ಆಗಿದೆ. ಯಾಕಂತಂದ್ರೆ ಇಲ್ಲಿ ಒಂದೇ ವಯೋಮಾನದ ಅಥವಾ ಒಂದೇ ಜಾತಿಯ ಒಂದೇ ಸಾಮಾಜಿಕ ಹಿನ್ನೆಲೆಯ ಪಾತ್ರಗಳಿಲ್ಲ ಇಲ್ಲಿ. ಯಾಕಂದ್ರೆ ಕಾದಂಬರಿಕಾರ್ತಿ ಇಲ್ಲಿ 4 ಭಿನ್ನ ಭಿನ್ನ ವಯೋಮಾನದ ಸಾಮಾಜಿಕತೆಯ ಆಸಕ್ತಿಯನ್ನ ಪಾತ್ರವಾಗಿಸಿಕೊಂಡಿದ್ದಾರೆ. ಆದ್ರೆ ಇವರೆಲ್ಲರ ತೊಳಲಾಟ ಇರುವುದು ತಮ್ಮ ಜೀವನ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದರಲ್ಲಿ. ಯಾಕೆ ಈ ಬೇರೆ ಬೇರೆ ಕೃತಿಗಳಿಗೆ ಹದಿಹರೆಯದ ಬೇರೆಗಳಿಗೆ ಭಿನ್ನ ಅಂತಂದ್ರೆ, ಇಲ್ಲಿರ ಅಂತ PGಗೆ ಬಂದಿರ ಅಂತವರ ಸವಾಲು ಅಥವಾ ಅವರ ಇವುಗಳು ಬೇರೆ ಇದೆ. ಯಾಕಂತಂದ್ರೆ ಇವ್ರು ತಮ್ಮ ಜೀವನ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಬೇಕಾಗಿದೆ. ಇಲ್ಲಿನ ಉದ್ಯೋಗಸ್ಥ ಮಹಿಳೆಯರು ಈಗಾಗಲೇ ತಮ್ಮ ಊರು ಕೇರಿಗಳಲ್ಲಿ ಕಾಲೇಜು ಹಂತಗಳನ್ನೆಲ್ಲ ಪೂರೈಸಿ ದಾಟಿ ಬಂದಿದ್ದಾರೆ. ಅವರಿಗೆ ಪ್ರೇಮ ಬೇಕು, ಪ್ರೇಮಿಸೋರು ಬೇಕು. ಆದ್ರೆ ಬರೀ ಪ್ರೇಮಿಸೋದ್ರ ಜೊತೆಗೆ ಅವ್ರಿಗೆ ಲೈಫ್ ಪಾರ್ಟ್ನರ್ ಆಗ್ಬೇಕು, ಅವರು ಬಾಳ್ವೆ ಕೊಡ್ಬೇಕು. ಇಂಥ ವಯೋಮಾನದ ಅಂದ್ರೆ ವಯಸ್ಸು ಇದಾಗಲೇ 25 ದಾಟಿ ಮದುವೆ ವಯಸ್ಸನ್ನ ಅಥವಾ ಅದನ್ನು ದಾಟುವ ಕೊನೆ ಹಂತದಲ್ಲಿರೋ ಅಂತವ್ರು ಇಲ್ಲಿನ ಪಾತ್ರಗಳು. ಇದೊಂಥರ ಅವ್ರಿಗೆ ಮಾಡು ಇಲ್ಲವೇ ಮಡಿ ಅಂತ ಇದೆಯಲ್ಲ, ಮಾತಿದೆಯಲ್ಲ, ಆ ತರದ ಒಂದು ಸ್ಥಿತಿಯಂತರದಲ್ಲಿ ಆ ತರ ಡೂ ಆರ್ ಡೈ ತರ ಅವರು ಬಂದ್ಕೊಂಡು ಸೇರ್ಕೊಂಡಿರೋ ಅಂತ ಸಂದರ್ಭ ಅದು. ಅದರಲ್ಲೂ ಇವರು ಬಹಳ ಶಕ್ತಿ ಇಲ್ದೇ ಇರೋ ಅಂತವ್ರು. ಯಾಕಂದ್ರೆ ಅವರೆಲ್ಲರೂ ಕೂಡ ಹುಡುಗರಾಗಿದ್ರೆ ಅವ್ರಿಗೆ ಒಂದು ಕೇರ್ಲೆಸ್ ಆದ ಮನೋಭಾವ ಇರ್ತದೆ, ಹುಟ್ಟಿನಿಂದಲೇ ಬಂದಿರುವ ದಾಷ್ಟ್ಯವೋ ಇದು ಈ ತರದ್ದೇನೋ ಇರ್ತದೆ. ಆದ್ರೆ ಇಲ್ಲಿನ ಒಂದರ್ಥದಲ್ಲಿ ಇಲ್ಲಿನ ಹೆಣ್ಮಕ್ಳುಗಳು ಪಾಪದ ಹುಡುಗಿರು ಅಂತಲೇ ಅದು ಹೇಳ್ಬೇಕಾಗತ್ತೇನೋ. ಯಾಕೆಂದ್ರೆ ಇವ್ರಿಗೆ ಕುಟುಂಬವನ್ನ ಅವ್ರು ನೋಡುವ ಕುಟುಂಬದವರೆಲ್ಲ ಹುಡುಕಿ ನೋಡ್ರ ಅಂತ ಗಂಡುಗಳನ್ನ ಒಪ್ಪದೇ ಬಂದು ತಮ್ಮ ಆಯ್ಕೆಗಳನ್ನ ತಾವೇ ಮಾಡಿಕೊಳ್ಳಲು ಸವಾಲಾಗಿ ಬಂದಿರ ಅಂತವ್ರು ಇವರೆಲ್ಲ. ಹೀಗಾಗಿ ಇದೊಂದು ವಿಶಿಷ್ಟ ಸಾಮಾಜಿಕ ಸಂಕಟವನ್ನ ಪ್ರತಿನಿಧಿಸ್ತದೆ ಅಂತ ನನ್ಗೆ ಓದಿದಾಗ ಈ ಕೃತಿ ಬಗ್ಗೆ ಅನಿಸಿದಂತ ಸಂಗತಿ. ಕೃತಿಗೆ ಇನ್ನು ಪರ್ಟಿಕ್ಯುಲರ್ಲಿ ಪಾತ್ರಗಳ ಬಗ್ಗೆ ಅದನ್ನೆಲ್ಲ ಹೇಳೋದಾದ್ರೆ ನನಗೆ ಇನ್ನೊಂದು ಅನ್ಸದ್ದು, ನಾನು ಬಹಳ ಬೇಸರ ಮಾಡ್ಕೊಂಡ ಸಂಗತಿನೂ ಹೌದು, ನಾನು ಅನೇಕರ ಜೊತೆ ಹೇಳ್ಕೊಂಡೆ. ಇಂಥ ಒಂದು ಇಂಪಾರ್ಟೆಂಟ್ ಆದ ಪುಸ್ತಕ ಓದಕ್ಕೆ ಸಿಗ್ಲಿಲ್ವಲ್ಲ, ಸಿಕ್ಕಿದ್ರು ಕೂಡ ಜನ ಹೆಚ್ಚು ಓದಿ ಚರ್ಚೆ ಮೌತ್ ಟಾಕ್ ಆಗ್ಲಿಲ್ಲ ಅನ್ನೋ ಒಂದು ಹತಾಶೆ, ಒಂದು ಸಣ್ಣ ಅಸಮಾಧಾನ ನನಗೂ ಕೂಡ ಇದೆ. ಅನೇಕ ಜನಕ್ಕೆ ನಾನು ರೆಫರ್ ಕೂಡ ಮಾಡಿದ್ದೀನಿ, ಇದು ಓದಿಲ್ಲಲ್ಲ ನೀವು ಅಂತ. ಯಾಕಂತಂದ್ರೆ ನೋಡಿ, ಅದು ಇಲ್ಲಿ ಶಿವಮೊಗ್ಗ ಸಾಗರದಿಂದ ಬಂದಂತ ತುಂಟತನದ ಕೀಟಲೆ ಪ್ರವೃತ್ತಿಯ ಯಾಮಿನಿ ಇಲ್ಲಿದ್ದಾಳೆ. ಅವಳು ತನ್ನನ್ನು ನೋಡಲು ಬರುವ ಹುಡುಗರನ್ನ ಇಂಪ್ರೆಸ್ ಮಾಡಲು ತನ್ನ ದೇಹದ ನ್ಯೂನತೆಯನ್ನ, ಅಂದ್ರೆ ಅವಳು ಸೆಣಕಲು ಅಂಗಾಂಗಗಳನ್ನ ಗಾತ್ರದಲ್ಲಿ ಸಣ್ಣವು ಅದನ್ನು ಮುಚ್ಕೊಳ್ಬೇಕು ಅಂತ ಎರಡೆರಡು ಪೆಟಿಕೋಟ್ ಬ್ರಾ ಮತ್ತೆ ಬಟ್ಟೆಯೊಳಗೊಂದು ಬಟ್ಟೆ ತೊಟ್ಟು ಕಾಫಿ ಡೇಗೆ ಹೋಗ ಅಂತೇಳಿ ಇಲ್ಲಿನ ಯಾಮಿನಿ. ಇವಳ ಪಾತ್ರದ ಮೂಲಕ ಕಾದಂಬರಿಕಾರ್ತಿ ಇಡೀ ಕಾದಂಬರಿಗೊಂದು ಲವಲವಿಕೆಯನ್ನ ಜೀವಕಳೆಯನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಈ ಯಾಮಿನಿ ಅನ್ನೋ ಈ ತುಂಟತನದ ಪಾತ್ರ ಇರದೇ ಹೋಗಿದ್ರೆ ಉಳಿದ 3 ಪಾತ್ರಗಳಂತೆ ಇದು ಕೂಡ ಒಂದು ಫಿಲಾಸಫಿಕಲ್ ಆದಂತಹ ಗಂಭೀರವಾದಂತಹ ಪಾತ್ರವೇ ಆಗಿದ್ರೆ ಈಗ ನಾವು ಓದ್ಬೇಕಾದ್ರೆ ಸಿಗುತ್ತಲ್ಲ ಒಂದು ಲವಲವಿಕೆ ಓದು, ಆ ಜೀವಕಳೆ ಇರ್ತಿತ್ತೋ ಇಲ್ವೋ ಅನ್ನೋ ಅನುಮಾನ ನನಗೆ ಕಾಡ್ತದೆ. ಅಂತ ಒಂದು ಯಾಮಿನಿ ಅಂತ ಒಂದು ಪಾತ್ರನ ಇಡೋದ್ರ ಮೂಲಕ ಇಡೀ ಒಂದು ಕಾದಂಬರಿ ಒಂದು ವೇಗ ದೊರೆತಿದೆ. ಸೊ ಅವರ ಆಯ್ಕೆ, ಕಾದಂಬರಿಕಾರ್ತಿ ಅವರ ಪಾತ್ರಗಳ ಆಯ್ಕೆ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ ಯಾವ ತರ ರೀಚ್ ಮತ್ತೆ ಯಾವ ತರ ಇದ್ರು ಒಂದು ತಗೊಂಡೋಗೋದ್ ಕೃತಿನ ಅನ್ನೋದು ಇರೋದ್ರಿಂದ ಇದು ಸಾಧ್ಯ ಆಗಿದೆ ಅಂತ. ಆ ಯಾಮಿನಿಯ ಕೆಲವು ಮಾತುಗಳನ್ನ ಸ್ಯಾಂಪಲ್ಗಳನ್ನ ನೋಡೋದಾದ್ರೆ, ಅವಳು ತನ್ನನ್ನು ನೋಡಲು ಬರುವ ಹುಡುಗರನ್ನ ಮುಚ್ಚುಮರೆ ಇಲ್ಲದೆ
ಇನ್ನೋಸೆಂಟ್ ಆಗಿ ನೀವ್ ಯಾರ ಜೊತೆ ಆದ್ರ ಈಗ ಆಲ್ರೆಡಿ ಮಲಗಿದ್ದೀರಾ ಅಂತ ಕೇಳ್ತಾಳೆ ಅವಳು ಫಸ್ಟ್ ಗಂಡು ನೋಡಕ್ ಹೋದಾಗ. ಮತ್ತೆ ನಿಮ್ಗೆ ಸಂಬಳ ಎಷ್ಟು ಎಂದು ಮುಂದುವರೆದು ತಾನೇ ಕೇಳ್ತಾಳೆ, ನಿಮ್ಗೆ ಸಂಬಳ ಎಷ್ಟು ಅಂತ. ಮತ್ತು ತನ್ನ ಊರ್ಲಿರುವ ಅಕ್ಕನ ಗಂಡನಿಗಿಂತ ₹1 ಆದ್ರೂ ನನ್ಗೆ ಹೆಚ್ಚಿಗೆ ಸಂಬಳ ತಗೋಣ ಅಂತ ಗಂಡ ಬೇಕು ಅಂತ ಇವಳು ಹಂಬಲ್ಸ ಅಂತವಳು. ಅಂದ್ರೆ ಈ ತರದ ಅವಳ ಇದನ್ನ ಒಂದು ಅಷ್ಟೊಂದು ಡೇರ್ನೆಸ್ ಮತ್ತೆ ಹಿಂಗೆ ಓಪನ್ ಅಪ್ ಆಗ ಅಂತ ಒಂದು ಕ್ಯಾರೆಕ್ಟರ್ ಇರೋದ್ರಿಂದ ನಮ್ಗೆಲ್ಲ ತುಂಬಾ ಆಪ್ಟ್ ಆಗ್ತಾ ಹೋಗ್ತದೆ ಇದು. ಮತ್ತೆ ಇದ್ರಲ್ಲಿ ನನಗೆ ಆಶ್ಚರ್ಯ ಆಗಿದ್ದೇನಂತಂದ್ರೆ ಈ ಯಾಮಿನಿ ಕ್ಯಾರೆಕ್ಟರ್ B.Ed ಏನೋ ಮಾಡ್ಬಿಟ್ಟಿದೆ ಅಲ್ವಾ ಮೇಡಮ್. ಆದ್ರೆ ಅವಳಿಗೆ ಇಂಗ್ಲಿಷ್ ಟೈಪ್ ಮಾಡೋದಿಕ್ ಬರೋದಿಲ್ಲ. ಅವಳು ತನ್ನ ನೋಡಲು ಬಂದ ನಾರ್ವೆ ಇಂದ ಒಬ್ಬ ಹುಡುಗ ಬಂದಿರ್ತಾನೆ ನೋಡೋದಿಕ್ಕೆ, ಅವನಿಗೆ ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಂತ ತನ್ನ ಇನ್ನೊಬ್ಬ ಗೆಳತಿ ಹಿಮಾಳೊಂದಿಗೆ ತನ್ನ ಮೊಬೈಲ್ ಕೊಟ್ಟು ಅವನಿಗೆ ಇವಳು ಟೈಪ್ ಮಾಡೋದ ತರ ಅವಳಿಗೆ ತನ್ನ ಒಬ್ಬ ಪ್ರಿಯಕರನಿಗೆ ಚಾಟ್ ಮಾಡಿಸ್ತಾ ಇರ್ತಾಳೆ. ಆದ್ರೆ ಅದು ನಿಜನೂ ಕೂಡ ಹೌದು. ಈಗ ನಮ್ಮಲ್ಲೂ ಅನೇಕರು ಇಂಗ್ಲಿಷ್ ಅನ್ನೋದು ಹಳ್ಳಿಗಾಡಿಂದ ಬಂದಿರೋ ಅಂತವ್ರಿಗೆ ಮತ್ತೆ ಉತ್ತರ ಬೇರೆ ಬೇರೆ ಭಾಗದಲ್ಲಿ ಇರೋರಿಗೆ ಇಂಗ್ಲಿಷ್ ಕಡ್ಲೇನೆ ಹೌದು, ಇದನ್ನು ಒಪ್ಲೂಬೇಕಾಗುತ್ತೆ. B.Ed ಮಾಡಿರ್ಲಿ M.N ಮಾಡಿರ್ಲಿ ಅವ್ರಿಗೆ ಇಂಗ್ಲಿಷ್ ಅನ್ನೋದು ಅನೇಕರ ಇವತ್ ಕಾಲ ಬದಲಾಗಿರ್ಬೋದು, ಬಟ್ ಅದನ್ನ ಒಪ್ಕೊಳ್ಬೇಕಾಗತ್ತೆ. ಇಂಗ್ಲಿಷ್ ನ ಅವ್ರ ಟೈಪಿಂಗ್ ನಲ್ಲಿ ಸಮಸ್ಯೆ ಇರ್ತದೆ, ಹಿಂಗೆಲ್ಲ ಅದನ್ನ ಒಪ್ಕೊಬಹುದು ಅಂತ ನನಗೆ ಆಮೇಲೆ ಕನ್ವಿನ್ಸ್ ಆಗಿದ್ದು ಉಂಟು. ಮತ್ತೆ ಹಿಂಗೆ ಚಾಟ್ ಮಾಡಿದ್ದು ನಾನಲ್ಲ ನನ್ ಗೆಳತಿ ಎಂದು ಅಷ್ಟೇ ಸಲೀಸಾಗಿ ಅವನೊಂದಿಗೆ ಹೇಳ್ಬಿಟ್ಟು ಅವನಿಂದ ತಿರಸ್ಕಾರ ಆಗ್ಬಿಡ್ತಾಳೆ ಇವಳು. ಅದನ್ನ ಮುಚ್ಚಿಟ್ಕೊಳೋದಿಲ್ಲ ಅವಳು. ಚೆಕ್ ಅಂತ ಟೈಪ್ ಮಾಡಿದ್ ನಾನಲ್ಲ ನನ್ನ ಫ್ರೆಂಡ್ ಅಂತ ಅವ್ನು ಮುನ್ಸ್ಕೊಂಡು ನೀನು ನನ್ ಎಮೋಷನಲ್ಲಿ ನಾನು ಆಟ ಆಡಿದೀಯ ನೀನು ಅಂತೇಳಿ ಅವ್ನು ಬಿಟ್ಟು ಹೋಗ್ಬಿಡ್ತಾನೆ ಅವನು. ಆಮೇಲೆ ಟಿವಿಯಲ್ಲಿ ಬರುವಂತ ರೊಮ್ಯಾಂಟಿಕ್ ಸೀನ್ಗಾಗಿ ರಿಮೋಟ್ಗಾಗಿ ಕಿತ್ತಾಡುವಂತ ಕ್ಯಾರೆಕ್ಟರ್ ಇದೆ ಯಾಮಿನಿ. ನನ್ಗೆ ಅದ್ಯಾವುದೋ ಒಂದು ಸಿನಿಮಾದ ದೃಶ್ಯ ನೋಡ್ಲೇಬೇಕು ನಾನು ಅಂತ. ಹೀಗೆ ಇಡೀ ಕಾದಂಬರಿಯಲ್ಲಿ ಸೆಳೆದುಕೊಳ್ಳುವ ಪಾತ್ರ ಅದು ಯಾಮಿನಿಯದೇ ಆಗಿದೆ. ಇನ್ನೊಬ್ಳು ಮಂಗಳೂರು ಕಡೆಯಿಂದ ಬಂದ ಹಿಮ, ಅವಳು ನಾನು ಈಗ ಇದೆಲ್ಲ ಡೀಟೇಲ್ ಆಗಿ ಹೇಳೋ ಅಗತ್ಯ ಇಲ್ಲ, ಯಾಕಂತಂದ್ರೆ ಹೇಳಬೇಕು. ಯಾಕಂತಂದ್ರೆ ನೀವ್ಯಾರು ಅಂತ ಹೇಳೋದು ತಪ್ಪಾಗುತ್ತೇನೋ. ಬಹುತೇಕರು ಓದಿಲ್ಲದೆ ಇರೋ ಕಾರಣದಿಂದ ನನ್ನ ಕಥೆನೂ ಪ್ರವೇಶ ಮಾಡ್ಬೇಕಾಗತ್ತೆ ಅಂತ ನನಗನ್ನಿಸ್ತದೆ. ಈಗ ಅನೇಕ ಸಿನಿಮಾ ಮಾಡಿದಾಗ ಕತೆ ಹೇಳ್ಬೇಡ್ರಿ ಅಂತಿರ್ತಾರೆ. ಬಟ್ ಈ ಕಾದಂಬರಿ ಸಂದರ್ಭದಲ್ಲಿ ಓದ ಅಂತ ಪೇಷನ್ಸ್ ಮತ್ತೆ ಇದುವರೆಗೂ ಅಷ್ಟೊಂದು ಓದ್ದಲೇ ಇರೋದ್ರಿಂದ ನಾನು ಅದನ್ನ ಇನ್ಸ್ಪಿರೇಷನ್ಗೋಸ್ಕರನೋ ಇನ್ನೊಂದಕ್ಕೋ ಆ ಕತೆ ಎಳೆಗಳನ್ನ ಇಲ್ಲಿ ಹೇಳ್ಬೇಕಾಗುತ್ತೆ ಅಂತ ಅನಿಸ್ತದೆ ನನಗೆ. ಈ ಹಿಮ ಇದ್ದಾಳಲ್ಲ, ಇವಳು ಲಿಫ್ಟಿಕ್ ಹಾಕೊಂಡು ತರಂತರದ ಚಪ್ಪಲಿ ಹಾಕೊಂಡು ಜೀನ್ಸ್ ಹಾಕೊಂಡು ಗ್ಲಾಸ್ ಹಾಕೊಂಡು ಮಾಡಾಗಿ ತಿರ್ಗಾ ಅಂತ ಹುಡುಗಿ. ಮತ್ತೆ ಅಪ್ಪನ ಜೇಬ್ನಲ್ಲಿ ಸಿಗರೇಟ್ ಕದ್ದು ಸೇದು ಅಂತ ಬೋಲ್ಡ್ ಹುಡುಗಿ ಇವಳು. ಹಿಮ ತಾನು ಅದೆಷ್ಟೇ ಹೊರಗಡೆ ಬೋಲ್ಡ್ ಆಗಿ ಕಂಡ್ರು ಅವನ ಪ್ರಿಯಕರನ ಒಂದು ಆಫರ್ ಕೊಡ್ತು. ಮದುವೆಗೆ ಮುಂಚೆ 1 ತಿಂಗಳು ಸ್ವಿಟ್ಜರ್ಲ್ಯಾಂಡ್ಗೆ ಪ್ರವಾಸಕ್ಕೆ ಹೋಗಿ ಬರೋಣ ಅಂತ ಕರೆದಾಗ ಫ್ಲೈಟ್ ಬುಕ್ ಮಾಡ್ಬಿಟ್ಟಿದ್ದೀನಿ, ನೀನ್ ಬರ್ಲೇಬೇಕು ಅಂತ ಕರಿತಾಳ ಹೈಮಳ್ನ, ಮಂಗಳೂರಿಂದ ಬಂದಿರ ಅಂತ ಬೋಲ್ಡ್ ಹುಡುಗಿನ. ಆದ್ರೆ ಆತನ ಈ ಆಸೆಯನ್ನ ನನ್ನ ಮನಸ್ಸಿನ ಮೇಲಲ್ಲ ದೇಹದ ಮೇಲೆ ಎಂದು ತಿಳ್ಕೊಂಡು ಆ ಸಂಬಂಧವನ್ನೇ ಕಟ್ ಮಾಡಿಕೊಂಡು ವಾಪಸ್ ಊರಿಗೆ ಹೋಗಿ ತಂದೆ ತೋರಿಸಿದ ಹುಡುಗಿಯನ್ನೇ ಮದುವೆ ಆಗಲಿಸಿದಳಾಗ್ತಾಳೆ. ಅಂದ್ರೆ ನಾವು ಏನ್ ಬೋಲ್ಡ್ ಮತ್ತೆ ಈ ತರದ್ ಏನಂತಿರ್ತೀವೋ, ಬಟ್ ಅದ್ರೊಳಗಡೆ ಅವರ ಮನಸ್ಸಂಗಿರೋದಿಲ್ಲ ಅಂತ. ಇವ್ನಿಗೆ ಅಲ್ಲೊಂದು ತುಂಬಾ ಒಳ್ಳೆ ಮಾತುಗಳನ್ನ ಅವ್ರು ಬಳಸ್ತಾರೆ. ಇವ್ರಿಗೆ ನನ್ನ ದೇಹದ ಮೇಲೆ ಆಸೆ ಇದೆ ಬಿಟ್ರೆ ಮನಸ್ಸಿನ ಮೇಲಲ್ಲ, ಈ ತರದ ಬೇರೆ ತರದ ಮಾತುಗಳು ಇಲ್ಲಿ ಬರ್ತವೆ. ಇಲ್ಲಿ ಹಿಮ ಮತ್ತು ಆತನ ಗೆಳೆಯ ಪ್ರಮೋದನ ಸಂಭಾಷಣೆ ಅದೆಷ್ಟು ಆಧುನಿಕವಾಗಿದೆ ಅಂದ್ರೆ ಅದ್ ಬಹಳ ಇಂಪ್ರೆಸ್ ಮಾಡ ಅಂತ ನಾನು ಅದೊಂದು ಸಣ್ಣ ಸಂಭಾಷಣೆಯಲ್ಲಿ ಓದೇ ಬಿಡ್ಬೇಕು ಅಂತ ಅನ್ಸ್ತದೆ. ನೋಡಿ, ಅವನು ಆಸ್ಟ್ರೇಲಿಯಾಕ್ಕೆ ಮದುವೆಗೆ ಮುಂಚೆ 1 ತಿಂಗಳು ಅವಳನ್ನ ಬುಕ್ ಮಾಡ್ಬೇಕಾರೆ ಅವಳನ್ನ ಯಾವ ತರ ಇನ್ಸ್ಪೈರ್ ಮಾಡ್ತಾನೆ ಅಂದ್ರೆ, ಜಗತ್ ಎಷ್ಟು ಮುಂದೆ ಹೋಗಿದೆ ಅಂತ ನೋಡು ಹಿಮ, ನೀನ್ ಇನ್ನು ಎಲ್ಲಿದ್ದೀಯಾ ಅಂತ ಅರ್ಥವಾಗುತ್ತೆ. ಮದುವೆಗಿಂತ ಮುಂಚೆ ಸೆಕ್ಸ್ ಬೇಡ ಅನ್ನೋದೆಲ್ಲ ಹೋಗಿ ಬಹಳ ಕಾಲ ಆಯ್ತು. ಚಿಕ್ಕ ವಯಸ್ಸಿನಲ್ಲೇ ಹುಡುಗ ಹುಡುಗಿ ವಿಲ್ ಹ್ಯಾವ್ ಎ ಸೆಕ್ಸ್ ಫಾರ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಮದುವೆ ಕಮಿಟ್ಮೆಂಟ್ ಅಂತದ್ದೆಲ್ಲ ಏನೂ ಇಲ್ಲದೆ ನಾನು ಹೇಳ್ತಾ ಇರೋದು ವಿದೇಶಗಳ ಕಥೆ ಅಲ್ಲ, ಇಲ್ಲಿನದು. ಟ್ರಸ್ಟ್ ಮೀ, ನಾವಿಬ್ರು ಮದುವೆ ಆಗ್ಬೇಕಾ ಬೇಡವಾ ಅನ್ನೋದು ಕೂಡ ಈ ಕಂಪ್ಯಾಟಿಬಿಲಿಟಿ ಮೇಲೇನೆ ನಿರ್ಧಾರ ಆಗೋದು. ಅಪ್ಪ ತುಂಬಿದ ಸೋಕಾಲ್ಡ್ ಸಂಸ್ಕಾರ, ಸಂಪ್ರದಾಯ, ಮಡಿವಂತಿಕೆ ಎಲ್ಲ ಬದಿಗಿಟ್ಟು ನಿನ್ನ ಸುತ್ತಮುತ್ತ ನಡೆಯುತ್ತಿರೋದನ್ನ ನೋಡಿ ಯೋಚನೆ ಮಾಡು. ಒಬ್ಬರನ್ನೊಬ್ಬರು ಮೆಚ್ಚಿದ ಗಂಡು ಹೆಣ್ಣು ಒಂದಾಗೋಕೆ ಹಿರಿಯರ ಒಪ್ಪಿಗೆ, ಮದುವೆ ಅಥವಾ ಕಮಿಟ್ಮೆಂಟ್ ಎಲ್ಲ ಈಗಲೂ ಅಗತ್ಯ ಇದೆಯಾ ಅಂತ ಕೇಳ್ತಾನ ಅವನು. ಆಗ ಅವಳು ಅವನ ಅಭಿಪ್ಸೆಯನ್ನ ಮತ್ತೆ ಅವನ ಒಳ ತುಡಿತ ಏನಾಗಿದೆ ಅಂತ ಕಂಡು ಅವನ್ ತಿರಸ್ಕರಿಸ್ಬಿಟ್ಟು ಬೇಡ ಅಂತ ಅಪ್ಪ ನೋಡಿದ ಹುಡುಗನ್ನೇ ಮದುವೆ ಆಗೋದಕ್ಕೆ ವಾಪಸ್ ಹೋಗ ಅಂತ ಹಿಮಳ ಪಾತ್ರ ಇಲ್ಲಿದೆ. ಮತ್ತೊಂದು ಪಾತ್ರ ಮೈಸೂರಿನ ಬರುವ 40ರ ಆಸುಪಾಸಿನ ಮಧ್ಯ ವಯಸ್ಸಿನ ವಂದನಾ ಟೀಚರ್ ಅಂತ. ಇನ್ನೊಬ್ಳು PG ಬಂದು ಅವಳು ಕೂಡ ಸೇರ್ಕೊಂತಾಳೆ, ವಂದನಾ ಟೀಚರ್ ಅಂತ. ಈಗ ಆಕೆಗೆ ಆಗ್ಲೇ 40 ವಯಸ್ಸಾಗಿರ್ತದೆ. ಈಗ ಅವಳಿಗೆ 19 ವಯಸ್ಸಿನ ಮಗ ಇದ್ದಾನೆ ಈಗ ಆಲ್ರೆಡಿ. ಅವಳ ಗಂಡ ನೆನೆಸಿಕೊಂಡವನು
ಮೊದಲ ರಾತ್ರಿಯನ್ನೇ ಕೊನೆ ರಾತ್ರಿಯನ್ನಾಗಿಸಿ ತನಗೆ ಇನ್ನೊಬ್ಬಳೊಂದಿಗೆ ಸಂಬಂಧವಿದೆ, ನಾನು ಅವಳನ್ನು ಬಿಟ್ಟಿರಲಾರೆ ಎಂದು ಮೊದಲ ರಾತ್ರಿಯೇ ಕ್ಲಿಯರ್ ಮಾಡ್ತಾನೆ. ನಡೆದಂತ ಒಂದು ತಪ್ಪಿಗೆ ಈಗ 19 ವಯಸ್ಸಿನ ಮಗ ಅವನಿಗಿದ್ದಾನೆ. ಈ ಮುದ್ದಾದ ಸೊಸೆಗೆ 40 ಈಗಿನ ಸೊಸೆಗೆ ಅಮ್ಮನಂತೆ ಅತ್ತೆಯೇ ಬೆಂಗಾವಲಾಗಿ ನಿಂತಿದ್ದಾಳೆ. 20 ವರ್ಷ ಸಂಸಾರ ನಡೆಸಿ ಅವಳು ಪಿಜಿಗೆ ಹೊರಟು ನಿಂತಿದ್ದಾಳೆ. ಇಲ್ಲಿ ಅವಳು ಮಗನೊಂದಿಗೆ ನಡೆಸುವ ಸಂಭಾಷಣೆ ಮನಕಲಕುವಂತಿದೆ. ನೋಡಿ, ಆ 19 ವರ್ಷದ ಮಗನ್ ಬಿಟ್ಟು ತಾಯಿ ಪಿಜಿಗೆ ಹೊರಡ್ತಾಳೆ. ಆಗ ಇಲ್ಲೊಂದು ಸಣ್ಣ ಸಂಭಾಷಣೆ ಇದೆ. ಆ ಮಗ ಹೇಳ್ತಾನೆ, ಇವಳು ಪಿಜಿಗೆ ಹೊರಟಿದ್ದ ಟೈಮ್ನಲ್ಲಿ ನನ್ ಬಗ್ಗೆನೂ ಯೋಚನೆ ಮಾಡು ಅಮ್ಮ ಎಂದು ಎದ್ದು ಹೋಗಿ ಮನೆ ಮುಂದಿನ ಮೆಟ್ಟಿಲ ಮೇಲೆ ಕುಳಿತ. ಅವನನ್ನು ಹಿಂಬಾಲಿಸಿ ಹೋಗಿ ಅವನ ಪಕ್ಕದಲ್ಲೇ ಕುಳಿತಳು ತಾಯಿ. ಸಾರಿಮಾ, ನಿನಗೆ ಫ್ರೆಂಡ್ ಆಗೋಕೆ ನನ್ನಿಂದಲೂ ಸಾಧ್ಯವಾಗ್ಲಿಲ್ಲ. ಅಂದ್ರೆ ಇವಳಿಗೆ ಫ್ರೆಂಡ್ ಬೇಕು, ಮಗನಿಗೆ ಅರ್ಥ ಆಗುತ್ತೆ ಅಮ್ಮನಿಗೆ ತನ್ನ ಸಹಪಾಠಿ ಫ್ರೆಂಡ್ ಬೇಕೇನೋ ಅಂತ. ಅವಳ ತೊಡೆಯ ಮೇಲೆ ತಲೆ ಇಟ್ಟ. ಆಗ ಅಮ್ಮ ಹೇಳ್ತಾಳೆ, ಸಾರಿ ಕಣೋ, ಇದೆಲ್ಲ ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ ಅಂತ ಹೇಳ್ತಾಳೆ ಅವಳು. ನಾನು 40 ವರ್ಷದಲ್ಲಿ ನೀನ್ ಬಿಟ್ಟು ಹೋಗ್ತಿದ್ದೀನಿ ಅಂತಂದ್ರೆ ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ ಅಂತ ಹೇಳ್ತಾನೆ. ನಾನು ಹೇಗೆ ಹೇಳಲಿ ನಿನಗೆ, ನನಗೆ ನನ್ನ ಭವಿಷ್ಯಕ್ಕೆ ನಿನ್ನ ಸಂಬಳಕ್ಕಿಂತ ನಿನ್ನ ಅಗತ್ಯ ಹೆಚ್ಚಿದೆ ಅಮ್ಮ ಅಂತ ಹೇಳ್ತಾನೆ. ಐ ನೀಡ್ ಯು ಟೆರಿಬಲಿ ಅಂತ. ನಿನ್ನ ಸಂಬಳಕ್ಕಿಂತ ನನಗೆ ನೀನ್ ಅಗತ್ಯ ಇದೆ ನನ್ನ ಅಂತ ಮಗ ಹೇಳ ಅಂತದ್ದು. ಇನ್ನು ಸ್ವಲ್ಪ ದಿನ ಕಣೋ, ನಿನ್ನ ಓದು ಮುಗಿದು ನೀನೊಂದು ಒಳ್ಳೆ ಕೆಲ್ಸಕ್ಕೆ ಸೇರಿದ ಮೇಲೆ ನಾನು ಕೆಲಸ ಬಿಟ್ಟು ನಿನ್ನ ಹಿಂದೆ ಬಂದ್ಬಿಡ್ತೀನಿ. ಆದ್ರೆ ಅಷ್ಟೊತ್ತಿಗೆ ನನಗೆ ನಿನ್ನ ಅಗತ್ಯ ಇಲ್ಲದೆ ಹೋಗ್ಬಹುದು. ಪ್ರೀತಿ ಅಂದ್ರೆ ನೀನ್ ದೊಡ್ಡವನಾದಂತೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗುತ್ತಾ ಅಂತ ತಾಯಿ ಕೇಳ್ತಾಳೆ. ಪ್ರೀತಿ ಕಡಿಮೆ ಆಗುತ್ತೆ ಅಂತಲ್ಲ, ನೀನಿಲ್ಲದೆಯೂ ಬದುಕೋದು ನನಗೆ ರೂಢಿ ಆಗಿಬಿಡಬಹುದು. ಅನಂತರ ನಿನ್ನ ಬರುವಿಕೆ ನನ್ನಲ್ಲಿ ಯಾವ ಸಂಭ್ರಮವನ್ನು ತರಲಾರ್ದೇನೋ. ನಿಂಗೆ ಗೊತ್ತಾ ಅಮ್ಮ, ನಿನ್ನ ವಾರದ ರಜೆಗಾಗಿ ನಾನು ಚಾತಕ ಪಕ್ಷಿ ಅಂತ ಕಾಯ್ತಾ ಇರ್ತೀನಿ. ನೀನು ಮನೆಯಲ್ಲಿದ್ರೆ ನನಗೆ ಸಂತೋಷ ಅಂತ ಪಿಜಿಗೆ ಹೊರಟು ನಿಂತೀರಾ ಅಂತ ತಾಯಿ ಕುರಿತು ಮಗ ಹಿಡಿದು ನಿಲ್ಲಿಸಿ ಹೇಳ ಅಂತ ಒಂದು ಎಮೋಷನಲ್ ಸಂದರ್ಭ ಇದರಲ್ಲಿ ಸೃಷ್ಟಿಯಾಗುತ್ತೆ. ಹೀಗೆ ಪಿಜಿ ಸೇರುವ ವಂದನಾ ಟೀಚರ್ಗೆ ಅಲ್ಲಿನ ಬಾಸ್ ಹೇಮಂತ್ನೊಂದಿಗೆ ಸ್ನೇಹ ಪ್ರೀತಿ ಬೆಳೆಯುತ್ತೆ. ಇನ್ಫ್ಯಾಕ್ಟ್ ಮೊದಲೇ ಈ ಸಣ್ಣ ಸಂಬಂಧದ ಕಾರಣಕ್ಕಾಗಿಯೇ ಅವಳು ಪಿಜಿಗೆ ಬಂದು ಸೇರ್ಕೊಂಡು ಕಂಪನಿ ಸೇರ್ಬೇಕು ಅಂತ ಕೂಡ ಬಂದಿರ್ತಾಳೆ. 1-2 ವರ್ಷ ಆ ದೆಸೆಯಲ್ಲಿ ಇವಳಿಗೆ ಇನ್ಕ್ರಿಮೆಂಟ್ ಸಿಗುತ್ತೆ, ಬೋನಸ್ ಎಲ್ಲ ಸಿಗುತ್ತೆ. ಆದ್ರೆ ಈ ಸಂಬಂಧ ಹಳೆತಾದಾಗ ಪ್ರೇಮದ ದೇಹ ಕಾಮದ ಅಮಲೆಲ್ಲ ಇಳಿದ ನಂತರ ಅದು ಬೇರೆ ತರದ ವರ್ಷನ್ನೇ ಪಡ್ಕೊಂಡು. ಅದು ಬಹಳ ನನಗೆ ಈ ಇಡೀ ಕಾದಂಬರಿನಲ್ಲಿ ಅವರಿಬ್ಬರ ಸಂಭಾಷಣೆ ಇದೆಯಲ್ಲ, ವಂದನಾ ಟೀಚರ್ದು ಮತ್ತೆ ಅವಳು ಪ್ರಿಯಕರ ಹೇಮಂತ್ ಬಾಸ್ ಇದ್ರಲ್ಲ, ಅವ್ರ ನಡುವಿನ ಸಂಭಾಷಣೆ ಬಹಳ ಈ ಕಾದಂಬರಿಗೆ ಇಂಪಾರ್ಟೆಂಟ್ ತಿರುವು ಕೊಟ್ಟಂತ ಸಂಭಾಷಣೆ ಅಂತ ಅನಿಸ್ತದೆ. ಒಂದು ಸಣ್ಣದಾಗಿ ಅವನು ಹೇಳ್ತಾನೆ, ನೀವು ಕೈ ಚಾಚಿದ್ದು ಯಾಕಂತ ಅರ್ಥವಾಗ್ಲಿಲ್ಲ ನನಗೆ. ನಿಮ್ಗೆ ಸೆಕ್ಸ್ ಬೇಕಾಗಿತ್ತು ಮಹಿ, ಸೆಕ್ಸ್ ಬೇಕು ಅಂತ ನೇರವಾಗಿ ಕೇಳ್ಬೇಕಿತ್ತು. ಅದಕ್ಕೇನು ಹೆಜ್ಜೆಗೊಬ್ರು ಸಿಗ್ತಾ ಇದ್ರಲ್ವಾ, ಅದಕ್ಕೆ ಪ್ರೀತಿ ಅಂತ ಯಾಕೆ ಹೇಳಿದ್ರಿ? ದೇಹದ ಹಸಿವಿಗೂ ಮನಸ್ಸಿನ ಹಸಿವಿಗೂ ವ್ಯತ್ಯಾಸ ಗೊತ್ತಿರ್ಲಿಲ್ವಾ ಅಂತ ಕೇಳ್ತಾಳೆ ಅಲ್ಲಿ ವಂದನಾ. ಅವರ 2 ವರ್ಷದ ಇದೆಲ್ಲ ಒಂದು ಹಂತಕ್ಕೆ ತಲುಪಿದ ನಂತರ ನಿಮ್ಗೆ ಪ್ರೀತಿ ಬೇಕು, ದೇಹ ಬೇಕು ಅಂತ, ದೇಹದ ಹಸಿವಿಗೂ ಮನಸ್ಸಿನ ಹಸಿವಿಗೂ ವ್ಯತ್ಯಾಸ ಇಲ್ವಾ ಅಂತ ಕೇಳ್ತಾನೆ. ನಾನು ನಿಮ್ಮ ಪ್ರೀತಿಗೆ ಸೋತೆ ಮಹಿ, ನೀವು ತೋರಿದ ಅಭಿಮಾನಕ್ಕೆ ಸೋತೆ. ನಿಮ್ಗೆ ಸ್ಟೆಪ್ನಿ ಆಗುವ ಯಾವ ಆಸಕ್ತಿಯೂ ನನಗಿಲ್ಲ. ಯಾವ ಸಂಬಂಧದಲ್ಲಿ ಆದ್ರೂ ನಿಯತ್ತಿರ್ಬೇಕು ಮಹಿ. ನನ್ನ ಪರಿಸ್ಥಿತಿಯನ್ನು ನಿಮ್ಮ ಲಾಭಕ್ಕೆ ಬಳಸಿಕೊಳ್ಳುವಷ್ಟು ನೀಚ ಅಂತ ಅಂದುಕೊಂಡಿರ್ಲಿಲ್ಲ. ನನ್ನಷ್ಟಕ್ಕೆ ನಾನಿದ್ದೆ ಅಲ್ವಾ. ನಿಮ್ಮತ್ತ ತಿರುಗಿಯೂ ನೋಡಿರ್ಲಿಲ್ಲ ನಾನು. ಗಂಡಸರ ಹಣ, ಆಸ್ತಿ, ಅಂತಸ್ತು, ಅಂದ, ಸ್ಥಾನಮಾನ ಯಾವುದಕ್ಕೂ ಸೋಲುವ ಸಣ್ಣ ಮನಸ್ಸು ನಂದಲ್ಲ. ನೀವೇ ಬಳಿ ಬರದೇ ಇದ್ದಿದ್ದರೆ, ನನ್ನಲ್ಲಿ ಹೊಸ ಕನಸು ಬಿತ್ತದೇ ಇದ್ದಿದ್ದರೆ, ನಾನು ನನ್ನ ನೋವು, ನನ್ನ ತಳಮಳ, ನನ್ನ ಸಂಕಟಗಳೊಂದಿಗೆ ಹಾಗೆ ಇದ್ದು ಬಿಡುತ್ತಿದ್ದೆ. ನೀನಂದ್ರೆ ಇಷ್ಟ, ನಿನ್ನ ಕನಸುಗಳೇ ನನ್ನ ಕನಸುಗಳು, ನಿನ್ನ ಖುಷಿಯೇ ನನ್ನ ಖುಷಿ ಅನ್ನುತ್ತಾ ನನ್ನ ಎದೆಯಲ್ಲಿ ಇಳಿದು ಹೋದ್ರಿ. ಈಗ ನಾ ಕೈ ಚಾಚಿದ ಕೂಡಲೇ ಯಾಕೆ ಜಾರಿದೆ ಅಂತ ಕೇಳ್ತೀರಾ? ಪ್ರೀತಿ ಸತ್ತು ಹೋದ್ರು ಆತ್ಮಸಾಕ್ಷಿ ಆದ್ರೂ ಜೀವಂತ ಇರ್ಬೇಕು ಅಂತ ಇವಳು ಹೇಳ್ತಾಳೆ, ರಿವರ್ಸ್ ಕೊಡ್ತಾಳೆ. ಇಲ್ಲಿ ಬಹಳ ಮುಖ್ಯವಾಗಿ ನನಗೆ ಇನ್ನೊಂದು ಬರ್ತದೆ. ಇಷ್ಟೆಲ್ಲ ಆದ ನಂತರ ಅವ್ರ ನಡುವೆ ದೊಡ್ಡ ಸಂಭಾಷಣೆ ನಡೀತದೆ. ಅವನು ಅದಕ್ಕೆ ತಕ್ಕನಾಗಿನೇ ನಮಗೆ ವಂದನಾ ಹೇಳ್ತಿರೋದು ಸರಿ ಇದೆಯಲ್ಲ, ಇವಳು ವಾದನೆ ಸರಿಯಾಗಿದೆಯಲ್ಲ ಅಂತ ಅನಿಸ್ತದೆ. ಆದ್ರೆ ಅದಕ್ಕೆ ರಿವರ್ಸ್ ಆಗಿ ಅವನು ಕೊಡ್ತಾನಲ್ಲ, ಅದು ಕೂಡ ಅಷ್ಟೇ ತೀವ್ರವಾಗಿ ಪೈಪೋಟಿಗೆ ಬಿದ್ದಂತೆ ಈ ಕಡೆಗೆ ನ್ಯಾಯದ ಮುಂದೆ ನಿಂತಂಗಾಗುತ್ತೆ. ಆ ಕೊನೆಗೆ ಅವ್ನು ಮಾತಾಡ್ತಾಳೆ ಅವಳು ಏನಂತಂದ್ರೆ,
ನನ್ನ ಗಂಡ ನನಗೆ ವಂಚಿಸಿದರೂ ನಾನು ಅವನಿಗೆ ವಂಚಿಸಿಲ್ಲ ಎನ್ನುವ ಆತ್ಮಗೌರವ ಕುಸಿಯದಂತೆ ಬದುಕಿದ್ದೆ ನಾನು ಇದುವರೆಗಾಗೂ. ಅದನ್ನ ಕಿತ್ಕೊಂಡ್ರಿ, ನನ್ನ ಆತ್ಮಗೌರವ ನನಗೆ ಹಿಂದಿರುಗಿಸ್ತೀರಾ ಅಂತ ವಾಪಸ್ ಕೇಳ್ತಾಳೆ ಅವಳು. ನಾನು ನನ್ನ ಗಂಡ ನನಗೆ ವಂಚಿಸಿದರೂ ನಾನು ಅವನಿಗೆ ವಂಚಿಸಲಿಲ್ಲ ಎನ್ನುವ ಆತ್ಮಗೌರವ ಕುಸಿಯದಂತೆ ಬದುಕಿದ್ದೆ, ಅದನ್ನು ಕಿತ್ಕೊಂಡ್ರೆ ನೀವು ನನ್ನ ಆತ್ಮಗೌರವ ನಿಮ್ಗೆ ಹಿಂದಿರುಗಿಸಕ್ಕಾಗತ್ತಾ ಅಂತ ವಾಪಸ್ ಕೇಳ್ತಾಳೆ. ಇದು ಬಹಳ ಈ ಕಾದಂಬರಿಯ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಈ ಸಂಭಾಷಣೆ ಇವರಿಬ್ರದ್ದು ಅಂತ ನನ್ಗನ್ಸಿತ್ತು. ಈ ಕಾದಂಬರಿ ಮತ್ತಿಗೆ ನಾ ಹೇಳಿದ ಇಷ್ಟು ಪಾತ್ರಗಳು ಒಂಥರ ಆ ಆ ಬಹಳ ಮುಖ್ಯ ಅಂತ ಅನ್ಸಿದ್ರು ಕೂಡ ಅದನ್ನ ಮೀರ್ಸ ಅಂತ ಇನ್ನೊಂದು ಪಾತ್ರ ಬಹಳ ಮುಖ್ಯವಾದಂತ ನಾಯಕಿ ಪಾತ್ರ ಯಾವ್ದಪ್ಪ ಅಂದ್ರೆ ಪೂರ್ಣ ಎನ್ನುವಂತ ಪಾತ್ರ. ಅವಳು ತಂದೆ ತಾಯಿ ಅಣ್ಣ ನೋಡಿದ ಹುಡುಗರನ್ನ ಧಿಕ್ಕರಿಸಿ ದೊಡ್ಡ ಮನದ ಕುಟುಂಬವನ್ನ ತೊರೆದು ರೈಲು ಹತ್ತಿ ಧಾರವಾಡದಿಂದ ಬೆಂಗಳೂರಿಗೆ ಬಂದು ಇಳುವುದರಿಂದಲೇ ಕತೆ ಶುರುವಾಗೋದು ಕೂಡ, ಈ ಕಾದಂಬರಿ ಶುರುವಾಗೋದು ಕೂಡ ಅವಳು ಪೂರ್ಣ ಎನ್ನುವಂತ ಇವಳು ತನ್ನ ಮನೆಯನ್ನ ಬಿಟ್ಟು ರೈಲು ಹತ್ತಿ ಬರೋದ್ರಿಂದ 16 ವರ್ಷ ಬೆಂಗಳೂರಿನಲ್ಲಿ ಪಿಜಿನಲ್ಲಿ ಕಳೆದು ಮತ್ತೆ ಬದುಕನ್ನ ಬೇರೆ ತರ ಹುಡ್ಕೊಂಡು ಮತ್ತೆ ವಾಪಸ್ಸು ತನ್ನ ಊರಿಗೆ ಹೋಗಿ ಮತ್ತೆ ಅಲ್ಲೂ ಏನೂ ಸಿಗ್ದಲನೆ ಮತ್ತೆ ವಾಪಸ್ ಬರ್ತಾಳಲ್ಲ, ಅಲ್ಲಿಗೆ ಕಾದಂಬರಿ ಕೊನೆ ಆಗುತ್ತೆ. ಈ ರೈಲು ಪ್ರಯಾಣವೇ ಕಾದಂಬರಿಯ ಶುರು ಮತ್ತು ಅಂತ್ಯ ಎರಡೂ ಆಗಿದೆ. ಸುಮಾರು 1 ದಶಕ ಇಲ್ಲಿ ಅವಳು ಟಿವಿ ಚಾನಲ್ ಒಂದರಲ್ಲಿ ಕೆಲಸ ಮಾಡ್ತಾ ಕೊನೆಗೂ ಮತ್ತೊಮ್ಮೆ ಊರಿಗೆ ಹೋಗಿ ಅಲ್ಲಿಂದ ಅದೇ ಭಾರದ ಮನಸ್ಸು ಹೊತ್ತು ವಾಪಸ್ ಪಿಜಿಗೆ ಬರುವುದರೊಂದಿಗೆ ಕಾದಂಬರಿ ಮುಕ್ತಾಯ ಆಗುತ್ತೆ. ಕಾದಂಬರಿಯ ನಾಯಕಿ ಪೂರ್ಣ ವಿಚಿತ್ರವಾದವಳು, ಭ್ರಮೆಯಲ್ಲಿ ಬದುಕುವಂತವಳು, ಹಲವು ಆದರ್ಶಗಳನ್ನ ಮೈಗೂಡಿಸಿಕೊಂಡವಳು. ಇದೊಂದು ಕಾಂಪ್ಲೆಕ್ಸ್ ಆದಂತ ಪಾತ್ರ ಅಂತ ನನಗೆ. ಪೂರ್ಣ ತನಗಾಗಿ ಅವಳಿಗೊಂದು ಕಲ್ಪನೆ ಇದೆ, ಅವಳಿಗೆ ಮದುವೆ ಪ್ರೇಮ ಇವೆಲ್ಲ ನಿರಾಕರಿಸೋಳಲ್ಲ, ಆದ್ರೆ ತನ್ನ ಮದುವೆ ಸಂಗತಿ ಹೆಂಗಿರ್ಬೇಕು ಅನ್ನೋದಕ್ಕೆ ಅವಳಿಗೊಂದು ಕಲ್ಪನೆ ಇದೆ. ಅದ್ ಹೆಂಗೆ ಇದೆ ಅಂತಂದ್ರೆ ಅವಳಿಗೆ ಆ ಹುಡುಗನ್ನ ನೋಡಿದ ಕೂಡಲೇ ಇವ ನನಗಾಗಿ ಹುಟ್ಟಿದವ ಅನಿಸ್ಬೇಕು, ಕಣ್ಣು ಮುಂದೆ ಬರೋನು ಮನಸ್ಸೊಳಗೆ ಜಾಗ ಮಾಡ್ಕೋಬೇಕು ಎನ್ನುತ್ತಾಳೆ. ಯಾವಾಗಲೂ ಕನಸಲ್ಲಿ ಬರುವಾತ ಅವನಿಗೆ ಹುಡುಕೊಂಡು ನಾ ಇದ್ದಲ್ಲಿಗೆ ಅವನೇ ಬಂದೇ ಬರ್ತಾನೆ ಅನ್ನೋ ಒಂದು ಭ್ರಮೆ ಅವಳಿಗಿದೆ. ಒಂದಿನ ನನ್ನ ಎದುರು ನಿಂತಿರ್ತಾನೆ, ಅಲ್ಲಿ ತನಕ ನಾ ಕಾಯ್ತಿರ್ತೀನಿ ಎನ್ನುತ್ತಾಳೆ. ಅಂದ್ರೆ ಅವಳಿಗೊಂದು ಯಾವಾಗಲೂ ಇವಳಿಗೆ ಆ ಪಾತ್ರಧಾರಿ ಪೂರ್ಣಂಗೆ ಒಂದು ಕನಸು ಬಿಡ್ತಿರ್ತದೆ. ಆ ಕನಸಿನಂತೆ ಅಲ್ಲಿನ ಪಾತ್ರ ನನ್ಗೆ ನಿಜ ಜೀವನದಲ್ಲಿ ಹುಡ್ಕೊಂಡ್ ಬರುತ್ತೆ ಅನ್ನುವಂತ ಒಂದು ಭ್ರಮೆನಲ್ಲಿ ಅಂತ ನಾವ್ ಹೇಳ್ಬಾರ್ದು. ಯಾಕಂತಂದ್ರೆ ಅದನ್ನ ಕಾದಂಬರಿ ಉದ್ದಕ್ಕೂ ಇದು ಭ್ರಮೆ ಅಲ್ಲ ಅಂತ ಒಡೆಯ ಅಂತ ಕೆಲಸ ಮಾಡ್ತದೆ. ಅವನಿಗೆ ಹುಡುಕಣ್ಣ ಇದ್ದಲ್ಲಿಗೆ ಬಂದೇ ಬರ್ತಾನೆ, ಒಂದಿನ ನನ್ನ ಎದುರು ನಿಂತಿರ್ತಾನ, ಅಲ್ಲಿ ತನಕ ನಾ ಕಾಯ್ತಿರ್ತೀನಿ ಎನ್ನುತ್ತಾಳೆ. ಈ ಪೂರ್ಣ ತನಗಾಗಿ ಕಾಯ್ತಿರೋ ಹುಡುಗ ಅಕ್ಮಹಾದೇವಿ ಚನ್ನಮಲ್ಲಿಕಾರ್ಜುನ ಹುಡುಕಿ ಹೊರಟಂತಿದೆ, ರಾಧೆ ಕೃಷ್ಣನ ಹರಿಸಿದಂತಿದೆ. ಮನಸ್ಸಲ್ಲಿ ಯಾರಾದ್ರೂ ಇದ್ರೆ ಅದು ವ್ಯಭಿಚಾರ ಆಗುತ್ತಾ ಎಂದು ಕೇಳ್ತಾಳೆ ಇವಳು. ಇದೊಂದು ವಿಚಿತ್ರ ಕ್ಯಾರೆಕ್ಟರ್ ಅನಿಸಿದ್ರು ತನ್ನ ನಡೆ ನುಡಿ ಹುಡುಕಾಟದಿಂದ ಇಂಥದೊಂದು ಪಾತ್ರ ಓದುಗನೊಳಗೆ ತನ್ನದೇ ಆದ ರೀತಿಯಲ್ಲಿ ಸ್ಥಾನ ಪಡೆಯುತ್ತಾ ಜಾಗೃತವಾಗುತ್ತಾ ಹೋಗುತ್ತದೆ. ಇಂಥ ಪೂರ್ಣಾಳ ಫಿಲಾಸಫಿಕಲ್ ಆದ ಪಾತ್ರಕ್ಕೆ ಟಗರ್ಫರ್ ಕೊಡುವಂತೆ ಇದನ್ನು ವಿಮರ್ಶಿಸಲಕ್ಕಾಗಿಯೇ ಇದೆಯೇನು ಅನ್ನುವಂತೆ ಯಾಮಿನಿ ಅಂತ ತುಂಟತನದ ಪಾತ್ರ ಅವಳು ಉದ್ದಕ್ಕೂ ಅವಳನ್ನ ಛೇಡಿಸುತ್ತಾ ಗೋಳಿದುಕೊಳ್ಳುತ್ತಾ ಬರುತ್ತದೆ. ಸದಾ ಪುಸ್ತಕ ಓದುವ ಗೀಳನ್ನ ಪೂರ್ಣಾಳನ್ನ ನಿನಗೆ ಬುದ್ಧಿ ಮಾತ್ರ ಬೆಳೆದಿಲ್ಲ, ಬರೀ ಪುಸ್ತಕ ಓದ್ತೀಯ ಎಂದು ಆಗಿಂದಾಗ್ಗೆ ಛೇಡಿಸ ಅಂತವಳು ಮತ್ತೆ ಇವಳನ್ನ ಅಡ್ಡ ಹೆಸರಾಗಿ ಸಾಹಿತಿ ಎಂದೇ ಕರೀತಾಳೆ. ಅಂದ್ರೆ ಒಂದ್ ಅರ್ಥದಲ್ಲಿ ಪೂರ್ಣಳನ್ನ ವಿಮರ್ಶಿಸೋದಕ್ಕೋಸ್ಕರನೇ, ಆ ಪೂರ್ಣಳನ್ನ ಹೆಜ್ಜೆಜ್ಜೆಗೂ ವಿಮರ್ಶೆ ಮಾಡೋದಕ್ಕೋಸ್ಕರನೇ ಯಾಮಿನಿ ಅಂತ ಪಾತ್ರ ಮೇಳಿಸಿದೆ ಅಂತ ನನ್ಗನ್ಸಿದೆ. ಪೂರ್ಣ ಮತ್ತು ಯಾಮಿ ಬದುಕಿನಿಂದ ಇವೆರಡು ತದ್ವಿರುದ್ಧ ಪಾತ್ರಗಳಂತೆ ಕಂಡರೂ ಈ ಎರಡೂ ಪಾತ್ರಗಳೇ ಸದಾ ಜೊತೆ ಇರುತ್ತವೆ. ಇವರ ಕೆಮಿಸ್ಟ್ರಿ ಯಾರಿಗಾದ್ರೂ ಇಷ್ಟ ಆಗ್ಲೇಬೇಕು. ಕಾದಂಬರಿಗೊಂದು ವೇಗ ಓಟ ತಂದು ಕೊಟ್ಟಿರುವುದು ಈ ಇಬ್ಬರ ಜೋಡಿಯೇ. ಪೂರ್ಣ ಬೋರ್ ಎನಿಸಿದಾಗಲೆಲ್ಲ ಅದನ್ನು ಸ್ಪೀಡ್ ಮಾಡಿಸುವುದು ಯಾಮಿಯ ಪಾತ್ರವೇ. ಈ ಪರಸ್ಪರ ವಿರುದ್ಧ ದಿಕ್ಕುಗಳೇ ಮತ್ತೆ ಮತ್ತೆ ಜೊತೆ ನಡೆಯುವುದು, ಒಬ್ಬರಿಗೊಬ್ಬರು ಬೈದುಕೊಂಡೇ ಜೊತೆ ಇರುವುದು, ಈ ವೈರುಧ್ಯಗಳ ಸಂಗಮ ಇಷ್ಟ ಆಗುತ್ತೆ ಯಾರಿಗಾದ್ರೂ ಕೂಡ. ಇಂಥ ಯಾಮಿ ಪಾತ್ರ ನಮ್ಮ ಸಮಾಜದಲ್ಲಿ ದುರಂತಕ್ಕೀಡಾದ ಅದೆಷ್ಟೋ ಹೆಣ್ಮಕ್ಳ ಪ್ರತಿನಿಧಿಯಂತೆ ಇದೆ. ಸಿಕ್ಕ ಹುಡುಗರಿಗೆಲ್ಲ ನಾನು ಇಷ್ಟವಾಗ್ಬೇಕೆಂದು ಬಯಸುವ ಯಾಮಿ ಕೊನೆಗೆ ಚಂದನ್ ಎಂಬ ಐಷಾರಾಮಿ ಲೋಲುಗಾರನಿಗೆ ಸಿಕ್ಕಿ ಬೀಳ್ತಾಳೆ. ಅವನು ಹೇಳಿದಂತೆ ಕೇಳ್ತಾಳೆ, ತನ್ನ ದೇಹವನ್ನು ಒಪ್ಪಿಸ್ಕೊಳ್ತಾಳೆ, ಎಲ್ಲೆಂದರಲ್ಲಿ ಸುತ್ತಾಳೆ.
ಅವನು ನನ್ನನ್ನು ಮದುವೆ ಆಗ್ತಾನೆ ಎಂದು ನಂಬಿ ಅವನು ಹೇಳಿದ ಅಂತ ಅವನ ಊರಿಗೆ ಹೋಗಿ ಅವನ ಕಾಯಿಲೆ ಪೀಡಿತ ತಂದೆಯ ಸೇವೆಯನ್ನು ಮಾಡ್ತಾಳೆ, ತಿಂಗಳಾನ್ಗಟ್ಲೆ ಇದ್ದು. ಆದ್ರೆ ವಿದೇಶದಿಂದ ಬರುವ ಚಂದನನ ತಾಯಿ ಇವಳನ್ನು ಕೆಲಸದವಂತೆ ಕಂಡು ಇಷ್ಟ ದಿನ ಅವಳು ಕೆಲಸ ಮಾಡೋದಕ್ಕೋಸ್ಕರ ಬಿಸಾಕು ದುಡ್ಡ ಅಂತ 30,000 ಏನೋ ದುಡ್ಡನ್ನ ಕೊಟ್ಬಿಡ್ತಾಳೆ. ಆಗ ಯಾಮಿ ಇದು ಎಷ್ಟು ಒಂದು ಸಿನಿಮ್ಯಾಟಿಕ್ ಆಗಿ ಮತ್ತೆ ಓದುಗನಿಗೆ ಒಂದು ಫೋರ್ಸ್ ಕೊಡುತ್ತೆ ಅಂತಂದ್ರೆ, ಈ 1 ತಿಂಗಳು ಸೇವೆ ಮಾಡದಂತ ಈ ಯಾಮಿ ಯಾವಾಗ ಆ ಹುಡುಗ ತನ್ನ ಮದುವೆ ಆಗ್ತಾನೆ ಅಂತ ಬಯಸಿರ್ತಾಳೋ ಅವನು ತಂದು 20,000 30,000 ದುಡ್ಡು ಕೊಡಕ್ ಬಂದಾಗ ಅವಳು ಎಷ್ಟು ಶ್ರೀಮಂತನಾಗಿದ್ರು ಕೂಡ ಅವಳು ಕೆನ್ನೆ ಚಟಾರ್ ಅಂತ ಹೊಡೆದ್ಬಿಡ್ತಾನೆ. ಈ ತರದ ಒಂದು ಇದನ್ನ ಇವಳು ಸ್ಥಾನಮಾನ ಇದನ್ನೆಲ್ಲ ಬೇರೆ ನಾವು ಯೋಚನೆ ಮಾಡೋದು ಒಂಥರ ಪ್ಯಾತವಾಗಿ ವಾಪಸ್ ಬಂದ್ಬಿಡ್ತಾರೇನೋ ಅಂತ. ಆದ್ರೆ ಈ ಪಾತ್ರ ಅವಳ ಕೆನ್ನೆಗೆ ಅವರ ಐಷಾರಾಮಿ ತಾಯಿ ಎದುರಿಗೆ ಒಡೆಯೋದ್ರ ಮೂಲಕ ಒಂದು ಓದುಗನಲ್ಲಿರೋ ಅಂತ ಆಕ್ರೋಶವನ್ನ ತಣಿಸುತ್ತೆ ಈ ಸಂದರ್ಭ. ಸೊ ಇದೊಂದು ಬೇರೆ ತರದ ಆ ಪಾಯಿಂಟ್ ಯಶಸ್ಸು ಆಗಿದೆ ಅಂತ ನನಗೆ ಅನ್ಸಂತದ್ದು. ಮತ್ತೆ ಅನಂತರ ಅವಳು ಜೀವನದ ದಿಕ್ಕು ಬದಲಾಗ್ತದೆ. ಯಾಮಿ ಮೋಸ ಹೋದ ನಂತರ ಅವಳ ಮನಸ್ಸು ಬ್ರೋಕನ್ ಆಗಿ ಅವಳಿಗಾದ ಚಟಗಳಿಗೆ ತಿರ್ಕೊಂತಾಳೆ, ಕುಡಿತಕ್ಕೆ ಬೀಳ್ತಾಳೆ. ಅವಳು ಮಾನಸಿಕ ಸ್ಥಿಮಿತ ಕಳ್ಕೊಂಡು ದೇವರು ಸಾಯಿಬಾಬಾ ಅದು ಇದು ಅಂತ ವಿಚಿತ್ರವಾಗಿ ವರ್ತಿಸ್ತೊಳಗ್ತಾಳೆ. ಕೊನೆಗೊಂದು ಪೂರ್ಣಾಳಿಗೆ ಪತ್ರ ಬರೆದು ಇವಳು ಅವಳ ಮನೆಗೆ ತಲುಪುವಷ್ಟರಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾಳೆ. ಯಾಮಿಯ ಸೂಸೈಡ್ ಅವಳು ಬರೆದ ಪತ್ರ ಈ ಸಂದರ್ಭವನ್ನು ಕಾದಂಬರಿಕಾರ್ತಿ ಮನಕ್ಕಲಗುವಂತೆ ಚಿತ್ರಿಸಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆದ ಒಂದು ಅಲ್ಲಿ ಯಾಮಿ ಅಂತ ಎಂತ ತುಂಟುತನದ ಒಂದು ಕಾದಂಬರಿಗೆ ಕೊಟ್ಟಂತ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರ ಅದ್ರ ಮಧ್ಯದಲ್ಲಿ ಶರಣಾಗ್ಬಿಡುತ್ತದೆ. ಅದು ಆ ಪತ್ರ ಬರೀತದಲ್ಲ, ಆ ಸಂದರ್ಭ ಎಂತರ್ನು ಕೂಡ ಮೌನಕ್ಕೆ ಜಾರಿಸ್ಬಿಡುತ್ತೆ. ಎಷ್ಟೊಂದು ಅದು ಫೋರ್ಸ್ಫುಲ್ ಆಗಿ ಮತ್ತೆ ಏನು ಇದೆ ಅಂತಂದ್ರೆ ಒಂದು ಹೇಳಕ್ಕಾಗಲ್ಲ, ಆ ತರದ ಒಂದು ಸನ್ನಿವೇಶನ ಆ ಸಂದರ್ಭ ಸೃಷ್ಟಿ ಮಾಡ್ಬಿಡ್ತದೆ. ಮತ್ತೆ ಇದಿಷ್ಟೆಲ್ಲ ಆದ್ರೆ ಈ PG ನಡೆಸ್ತಿರ್ತಾರಲ್ಲ ಶ್ಯಾಮಲಾ ಆಂಟಿ ಅಂತ, ಅವರು ಕೂಡ ಗಂಡನ ಪೆನ್ಷನ್ ನಲ್ಲಿ ಬದುಕಿರ್ತಾರೆ. ಅವರು ಅವಳಿಗೂ ಒಬ್ಬ ಗೆಳೆಯನಿದ್ದು ಗುಟ್ಟಾಗಿ ತನ್ನ ಮನೆಯಿಂದಲೇ ಹೊರಗೆ ಮೀಟ್ ಆಗಿ ಬರ್ತಿರ್ತಾಳೆ ಆಕೆ ಕೂಡ. ಅದೊಂಥರ ಸಸ್ಪೆನ್ಸ್ ತರ ಇದೆ, ಅಲ್ಲೆಲ್ಲೋ ಬಂದು ಆ ತರದೊಂದು ಪತ್ತೆದಾರಿ ತರನು ಕೂಡ ಕಾದಂಬರಿಕಾರ್ತಿ ಅದನ್ನ ಟ್ರೈ ಮಾಡಿದ್ದಾರೆ. ಈಗ ಇದೊಂದು ಹೆಂಗಸರಿಂದ ಹೆಂಗಸರಿಗಾಗಿ ಹೆಂಗಸರಿಗೋಸ್ಕರ ಬರೆದ ಕಾದಂಬರಿ ಆಗಿದೆ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನವೂ ಉಳಿಯಲ್ವೇನೋ ಅಂತಾರೆ. ಅದರಿಂದ ಲೇಖಕಿ ಇದೊಂದು ದಶಕದ ಹಿಂದಿನ ತನ್ನ ರೂಮ್ಮೇಟ್ ಗಳಿಗೆ ಅರ್ಪಿಸಿರುವುದು ಸೂಕ್ತವೇ ಆಗಿದೆ ಅಂತ ನನಗನ್ನಿಸ್ತದೆ. ಪೂರ್ಣಾಳ ಬದುಕಲ್ಲಿ ಬರುವ ಮಹೇಶ, ದಿಲೀಪ, ಪೂರ್ಣಾಳಿಂದ ಪ್ರಯೋಗಕ್ಕೆ ಒಡ್ಡಿಕೊಳ್ಳುವವರು ಇವರೆಲ್ಲ ಒಂದು 5-6 ಗಂಡು ಪಾತ್ರಗಳಿದೆ. ಅದರಲ್ಲಿ ದಿಲೀಪ, ಮಹೇಶ ಇವರೆಲ್ಲ ಪೂರ್ಣಾಳಿಂದ ಪ್ರಯೋಗಕ್ಕೆ ಪರೀಕ್ಷೆಗೆ ಉಟ್ಕೊಳ್ಳೋ ಅಂತ ಪಾತ್ರಗಳು. ಈ ಪೂರ್ಣ ಒಳ್ಳೆಯವರೇ ಆದ ಇವರಿಬ್ಬರಲ್ಲಿ ಸ್ನೇಹಿತರನ್ನ ಅಷ್ಟೇ ಕಾಣುವವಳು ಬಿಟ್ಟರೆ ಅವರನ್ನು ಸಂಗಾತಿ ಮಾಡಿಕೊಳ್ಳಲು ಬಯಸುವವಳಲ್ಲ. ಅವಳ ಸಂಗಾತಿ ಏನಿದ್ದರೂ ಚನ್ನಮಲ್ಲಿಕಾರ್ಜುನ್ ಅಂತವನು. ಪೂರ್ಣಾಳಿಗಾಗಿ ಕಾಯುವ ದಿಲೀಪನ ವ್ಯಕ್ತಿತ್ವ ಅವನು ಕಾಯ್ತಲೇ ಇರ್ತಾನೆ ಉದ್ದಕ್ಕೂ. ಎಷ್ಟು ಇವಳು ಏನೇನೋ ಅವನಿಗೆ ಎಷ್ಟೆಲ್ಲಾ ಕೊಟ್ಟರು ಕೂಡ ಅವನು ಎಂಟರ್ಟೈನ್ ಮಾಡದೇ ಇದ್ರು ಕೂಡ ಅಲ್ಲಿಂದ 450 ಕಿಲೋಮೀಟರ್ ಬೈಕಲ್ಲಿ ಬಂದ್ಬಿಟ್ಟಿರ್ತಾನೆ ಬೆಳಗ್ಗೆ. ಇವ್ರಿಗೇನೋ ಸಮಸ್ಯೆ ಅಂದಾಕ್ಷಣ ಇಂಥ ಒಂದು ಕಾಯೋ ಗುಣ ಇದೆಯಲ್ಲ ದಿಲೀಪ ಅನ್ನೋ ಪಾತ್ರ, ಇದು ಯಾವುದೇ ಹುಡುಗಿರಿಗೆ ಇಷ್ಟ ಆಗಂತ ಪಾತ್ರ. ಅದು ಎಂತ ಒಬ್ಬ ನಾವು ತುಂಬಾ ಇಷ್ಟಪಡ ಅಂತ ವ್ಯಕ್ತಿತ್ವ ದಿಲೀಪಂದಾಗುತ್ತೆ. ಸಿಕ್ಕರೆ ಇಂಥ ಗೆಳೆಯ ಇಂಥ ಸಂಗಾತಿ ಸಿಗಬೇಕೆಂದು ಹಂಬಲಿಸುವಂತದ್ದು ಈ ಪಾತ್ರ ಆಗಿದೆ. ಆದ್ರೆ ಇಲ್ಲಿ ಓದಿದವನು ನನ್ನಂತವನೊಬ್ಬ ಪುರುಷ ಆದಾಗ ಅದೇನಾಗುತ್ತೆ ಅಂದ್ರೆ ಅಂತ ಕ್ಯಾರೆಕ್ಟರ್ ಮೇಲೆ ಜಲಸ್ಸಾಗಿ ಪರಿವರ್ತನೆ ಆಗ್ಬಿಡ್ತದೆ. ಅದು ಪೂರ್ಣಾಳಂತ ಕೈಗೆ ಸಿಗದವಳ ವ್ಯಕ್ತಿತ್ವದ ಮುಂದೆ ಈ ಜಲಸ್ ಅನ್ನೋದು ಹುಟ್ಟೋದು ಸಹಜವೇನೋ ಅಂತ ಅನಿಸ್ತದೆ. ಓದುಗನೊಳಗೊಬ್ಬ ಸ್ತ್ರೀ ಇದ್ದಾಗ ಮಾತ್ರ ದಿಲೀಪನಂತ ವ್ಯಕ್ತಿತ್ವ ಎಂತವರಿಗೂ ಇಷ್ಟ ಆಗ ಅಂತ ಪಾತ್ರವೇ ಆಗಿ ಉಳಿತಿದೆ. ಈ ಕಾದಂಬರಿಯ ಬಹುಮುಖ್ಯ ಅಂಶ ಅಂದ್ರೆ ಮೊದಲಿಂದ ಕೊನೆಯ ಅಧ್ಯಾಯವರೆಗೂ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ. ಅದು ತುಂಬಾ ಜಾಗರೂಕತೆಯಿಂದ ಮೇಡಮ್ ಅದನ್ನ ನಿರ್ವಹಿಸಿದರೆ, ಇದು ಕೊನೆ 1-2 ಅಧ್ಯಾಯದಲ್ಲಿ ಮಾತ್ರ ದುಪ್ತನೆ ಎದುರಾಗ್ಬಿಡ್ತದೆ. ಅದೇನಂತಂದ್ರೆ ಜಾತಿ ಪ್ರಶ್ನೆ. ಲೇಖಕಿ ಇದನ್ನ ಉದ್ದಕ್ಕೂ ಗುಪ್ತವಾಗಿಯೇ ಇಟ್ಟು ಚಂದದ ನಿರ್ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಮುಖ್ಯವಾದ ಗಂಭೀರವಾದ ತಿರುವು ಕಂಡು ನನಗಂತೂ ಅಚ್ಚರಿ ಮತ್ತೆ ಖುಷಿ ಎರಡೂ ಆಗೋಯಿತ್ತು. ಯಾಕಂದ್ರೆ ಅದು ಈ ದೇಶದ ವಾಸ್ತವ. ಪೂರ್ಣಾಳೊಂದಿಗೆ ಜೋಡಿಸಿಕೊಂಡು ಅಥವಾ ಸ್ನೇಹ, ಪ್ರೀತಿ ಈ ತರದೇನೋ ಒಂದು ಇದ್ರೊಳಗಿದ್ದಂತ ವ್ಯಕ್ತಿ ಪೂರ್ಣಾಳ ಜಾತಿಯವಳಾಗಿಲ್ದಲೆ ಅನ್ಯ ಜಾತಿಯವನ ಅನ್ನೋದು ಬ್ಲಾಸ್ಟ್ ಆಗ್ಬಿಡ್ತದೆ. ಆ ಗೋಡೆ ಅಡ್ಡ ಬಂದ್ಬಿಡ್ತದೆ. ಕೊನೆಗೆ ಚಿಕ್ಕದಾಗಿ ಬಂದು ಹೋದ್ರು ಕೂಡ ಇದು ಮುಖ್ಯವಾದ ತಿರುವು ಅಂತ ಅನಿಸ್ತದೆ. ಇದುವರೆಗಾಗೂ ಇದ್ದ ಬೇರೆಲ್ಲ ಕಾರಣಗಳು, ಸುತ್ತಾಟಗಳನ್ನ ಮೂಲೆಗೆ ತಳ್ಳಿ
ಒಮ್ಮೆಲೆ ಇದೊಂದು ಸಾಮಾಜಿಕ ಕಾರಣ ಮುನ್ನೆಲೆಗೆ ಬಂದ್ಬಿಡ್ತದೆ. ಯಾವಾಗ ಈ ಜಾತಿ ಕಾರಣ ಇದೇನೋ ಬಂದ್ಬಿಡ್ತದೋ ಅದು ಬಹಳ ನಾಜೂಕಾಗಿ ನಿರ್ವಹಿಸಿದ್ದಾರೆ. ಅದಕ್ಕೆ ಕೊನೆಯ ತನಕ ಎಲ್ಲೂ ಕಾಣಿಸೋದಿಲ್ಲ. ಇದು ನನ್ನಂತವನ್ ಕೈ ಸಿಕ್ಕಿದ್ರೆ ಉದ್ದಕ್ಕೂ ಇದು ಕ್ಯಾರಿ ಆಗ್ತಿತ್ತೇನೋ. ಆದ್ರೆ ಈ ಮೇಡಮ್ ಏನ್ ಮಾಡ್ತಾರೆ, ಕೊನೆಯ ಅಧ್ಯಾಯದಲ್ಲಿ ಮಾತ್ರ ಈ ಟರ್ನಿಂಗ್ ನ ಕಾಣಿಸ್ತಾರೆ ಇವರು. ಪೂರ್ಣಾಳನ್ನ ಇಷ್ಟಪಡುವ ಹುಡುಗ ಅವಳ ಜಾತಿಯವನಾಗದೆ ಅನ್ಯ ಜಾತಿಯ ಬೇರೆ ಯಾವುದೋ ಒಂದು, ಅದು ಕೂಡ ಮೇಲ್ ಜಾತಿಯವದೇ ಆಗಿರುತ್ತದೆ. ನನ್ಗೆ ಏನ್ ಅನ್ಸ್ತದೆ ಅಂದ್ರೆ ಅವ್ರ ಕುಟುಂಬಕ್ಕೆ ಇದು ವಿರೋಧಕ್ಕೆ ಕಾರಣವಾಗ್ತದೆ. ಹಾಗಂತ ಅವಳು ಇವನನ್ನು ಪ್ರೀತಿಸಿದವಳು ಅಲ್ಲ. ಅವರ ಸ್ನೇಹವನ್ನೇ ಕುಟುಂಬದವರು ಗುಮಾನಿಯಿಂದ ನೋಡ್ತಿರ್ತಾರೆ. ಅಕಸ್ಮಾತ್ ಆತ ಇನ್ನೊಬ್ಬ ಮೇಲ್ಜಾತಿಯವನು ಆಗಿರದೆ ದಲಿತನೋ ಅಸ್ಪೃಶ್ಯನ ಆಗಿದ್ರೆ ಇಲ್ಲಿ ಎದುರಾಗುವ ಸೌಮ್ಯ ಪ್ರತಿರೋಧ ಇದೆಯಲ್ಲ, ಅದೆಷ್ಟು ಕ್ರೌರ್ಯದಿಂದ ಕ್ರೂರತೆಯಿಂದ ತಿರುಗ್ತಿತ್ತು ಎಂಬ ಕುತೂಹಲ ನಂದಾಗಿದೆ. ಇದು ಎಷ್ಟು ಸಂಘರ್ಷಮಯವಾದ ತಿರುವನ್ನ ಪಡ್ಕೊಂತಿತ್ತು. ಈ ಕೃತಿಯನ್ನು ಬೇರೊಂದು ಎತ್ತರದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಿತ್ತೇನೋ ಅಂತ ನನ್ನ ಆಲೋಚನಾ ಕ್ರಮ ಹಿಂಗ್ ಬರ್ತದೆ. ಅವ್ರು ಮೇಡಮ್ ಅದನ್ನ ತುಂಬಾ ನೀಟಾಗಿ ನಿರ್ವಹಿಸಿ ಕೊನೆಯ 2 ಅಧ್ಯಾಯದಲ್ಲಿ ಮಾತ್ರ ಅದನ್ನ ಕಾಣಿಸ್ತಾರೆ. ಇಲ್ಲಿನ ಪ್ರಮುಖ ಪಾತ್ರಧಾರಿ ಪೂರ್ಣಾಳಿಗೆ ಇನ್ನೊಂದು ಮುಖ್ಯವಾಗಿ, ಪೂರ್ಣಾಳಿಗೆ 2 ಅಣ್ಣಂದಿರಿದ್ದಾರೆ. ಒಬ್ಬಾತ ಪೂರ್ಣಾಳಿಗಿಂತ 16 ವರ್ಷ ಒಂದು ಅರ್ಥದಲ್ಲಿ ದೊಡ್ಡವನಾಗಿದ್ದು, ಒಂದು ಅರ್ಥದಲ್ಲಿ ಇವಳ ಎಲ್ಲಾ ಬೆಳವಣಿಗೆಯನ್ನ ಕೈ ಹಿಡಿದು ನಡೆಸಿದವನು. ಆದ್ರೆ ಆತ ಹೆಂಡತಿ ಬಂದ ನಂತರ ಕೈಗೊಂಬೆ ಅಂತಿದ್ದು ಈ ತರದ ಏನೋ ಪೂರ್ಣಾಳಿಗೆ ಒಂದು ನಿರಾಶೆ ಆಗಂತ ಒಂದು ಸನ್ನಿವೇಶ ಬರ್ತದೆ. ಇನ್ನೊಬ್ಬ ಸಹೋದರ ಇವಳು ಮದುವೆ ಆಗದಿರುವುದನ್ನೇ ಅನುಮಾನಿಸುತ್ತಾ ಇವಳು ಯಾರ ಜೊತೆಯೋ ಚಟಕ್ಕೆ ಬಿದ್ದಿದ್ದಾಳೆಂದು ಅನುಮಾನಿಸಬಹುದು. ಇಂಥ ಸಂದರ್ಭದಲ್ಲಿ ಅಣ್ಣ ತಂಗಿಯರೇ ಆಗಿದ್ರು ಈ ಅರ್ಧ ಹೊತ್ತಿನಲ್ಲಿ ನಾವಿಬ್ರು ಹೀಗೆ ಕೂತಿರೋದನ್ನ ನೋಡಿದ್ರೆ ಯಾರಾದ್ರೂ ಏನಂದ್ಕಂತಾರೆ ಅಂತ ಒಂದ್ಸಲ ಪ್ರಶ್ನೆ ಬರ್ತದೆ. ಆಗ ಪೂರ್ಣ ಅಂದ್ರೆ ಇನ್ನೊಂದು ಪಾತ್ರ ಯಾವಾಗ್ಲೂ ಸದಾ ಅನುಮಾನ ಮಾಡ ಅಂತ ಒಂದು ಸಮಾಜಕ್ಕೆ ಹಿಂಗೆ ಬದುಕಬೇಕು ಅಂತ ಒಂದು ಪಾತ್ರ. ಅವನು ಎಷ್ಟು ದ್ವೇಷ ಆಕ್ರೋಶವನ್ನ ಕೂಡ ಕಾರ್ಯರೂಪ, ನಿನ್ನ ಯಾಕೆ ಮದುವೆ ಆಗ್ತಿಲ್ಲ, ಮತ್ತೆ ನಿನ್ನ ನಡೀತಿರೋ ದಾರಿ ಸರಿ ಇಲ್ಲ ಅಂತ ತೀವ್ರವಾಗಿ ವಾಗ್ದಾಳಿ ನಡೆಸಿ ಮುನ್ಸ್ಕೊಂಡು ನಂಗೆ ಬೆಂಗಳೂರಿನಾಗೆಲ್ಲ ಸಿಕ್ಕಾಗ ಹೊರಟೋಗ್ಬಿಡ್ತಾನೆ ಅವನು. 2ನೇ ಪಾತ್ರ. ಅವನು ಹೋದ ನಂತರ ಇವಳು ಬಸ್ಸಲ್ಲಿ ಕೂತ್ಕೊಂಡು ನನ್ನ ಅಣ್ಣ ಇಲ್ಲಿ ಬಂದಿದ್ದ, ಅವನ್ ಬರೀ ಕಾಲಿತ್ತು, ಅವನಿಗೆ ಬಸ್ ಚಾರ್ಜ್ ಇತ್ತು, ತಿಂದಿಲ್ವೋ ಅಂತ ಅಷ್ಟೆಲ್ಲಾ ಬಯಸ್ಕೊಂಡು ದಾಳಿಗೊಳಗಾದ್ರೂ ಕೂಡ ಈ ಪೂರ್ಣ ಅವನ ಬಗ್ಗೆ ಯೋಚಿಸ್ತಿರ್ತಾನೆ. ಅವನೆಲ್ಲಾದ್ರೂ ಕಾಣ್ಬೋದಂತ ಹುಡುಕ್ತಿರ್ತಾಳೆ ಮತ್ತೆ. ಇದು ಹೆಣ್ಣಿಗಷ್ಟೇ ಮತ್ತೆ ಈ ತಾಯ್ತನ ಅನ್ನೋದು ಇದೇನೆ ಅಂತ ಅನಿಸ್ತದೆ. ಅಣ್ಣ ಎಷ್ಟು ರೋಷಾಗ್ನಿಯನ್ನ ಎಸ್ತರೂ ಕೂಡ ಇವಳು ಅವನ್ ಓದ್ ಮರೆಯಾದ ನಂತರ ಇವಳು ಕೂಡ ಅಷ್ಟೇ ಕೊಟ್ಟಿರ್ತಾಳೆ ಅಲ್ಲಿ ತೀವ್ರತೆನ. ಅವನಿಗೆ ಫೈಟ್ ನ ಅವನನ್ನ ಛೇಡ್ಸಿರ್ತಾಳೆ. ಆದ್ರೆ ಅವ್ನು ಓದ್ ಕಣ್ಮರೆ ಆದ ನಂತರನೇ ಅವ್ನು ತಿಂದಿದ್ನ ಉಂಡಿದ್ನ ನಡ್ಕೊಂಬಂದಿದ್ನ ಬಸ್ ಚಾರ್ಜ್ ಇತ್ತ ಅಂತ ಬೇರೆ ತರ ಯೋಚನೆ ಮಾಡಕ್ ಶುರುವಾಗ್ತಾಳೆ. ಈ ಪಾಯಿಂಟ್ ನಿಜವಾಗ್ಲೂ ತಾಯ್ತನದಿಂದ ಕೂಡಿರೋ ಅಂತ ಹೆಣ್ಣಿಗಷ್ಟೇ ಬರೋ ಅಂತ ಒಂದು ಗುಣ ಅಂತ ನನಗೆ ಅನಿಸಿದಂಥದ್ದು. ಆದ್ರೆ ಪೂರ್ಣ ಈಗ ಈ ಕಾದಂಬರಿ ಇನ್ನಿಲ್ಲದಂತೆ ಆವರಿಸುತ್ತಾ ಅಲ್ಲಿನ ಪಾತ್ರಗಳೊಂದಿಗೆ ತಮ್ಮನ್ನು ತಾವು ಕನೆಕ್ಟ್ ಮಾಡಿಕೊಳ್ಳುತ್ತಾ ಸಾಗುವುದರಿಂದ ಓದುಗ ತಾನೂ ಪಾತ್ರವೇ ಆಗಿ ಹೋಗುತ್ತಾನೆ. ಇದೆಲ್ಲದರ ಆಚೆಗೆ ನನಗೆ ಕಾಡಿದ ಕೆಲವು ಸಂಗತಿಗಳನ್ನ ಗುರುತಿಸುವುದಾದರೆ, ಕಾದಂಬರಿಕಾರ್ತಿಯಲ್ಲಿ ಬರುವ ಅಷ್ಟೂ ಪಾತ್ರಗಳಲ್ಲಿ ಯಾವೊಂದನ್ನು ಕೂಡ ಜಾತಿ ಹಿಡಿದು ಗುರುತಿಸೋದಿಲ್ಲ. ಇದೊಂದು ನನಗೆ ಇದನ್ನ ಹೇಳ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಯಾಮಿ ಎಂಬ ಮಧ್ಯಮ ವರ್ಗದ ಹುಡುಗಿಯೊಬ್ಬಳನ್ನ ಮಾತ್ರ ಅವಳು ಈಡಿಗ ಎಂದು ಗುರುತಿಸಿ ಮತ್ತೆ ಮತ್ತೆ ಅದನ್ನು ಅಲ್ಲಲ್ಲೇ ಜಿಗಿಯುತ್ತಾರೆ. ಆದ್ರೆ ಆ ಪಾತ್ರ ಪೋಷಣೆ ಹೇಗಿದೆ ಅಂದ್ರೆ, ಅವಳು ಫಿಲ್ಟರ್ ಇಲ್ಲದೆ ಬಾಯಿಗೆ ಬಂದಂತೆ ಮಾತಾಡುವವಳು, ಲೈಫ್ನ ಹಗುರಾಗಿ ತೆಗೆದುಕೊಳ್ಳುವವಳು, ಚಟಗಳಿಗೆ ಬಲಿಯಾಗಿ ತನ್ನ ಜೀವನವನ್ನು ಸ್ವಯಂ ಅಂತ್ಯಗೊಳಿಸಿಕೊಳ್ಳುವವಳು. ಒಂದು ಜಾತಿ ಹೆಸರಿಂದ ಗುರುತಿಸಿದ ಈ ಹುಡುಗಿ ಹೀಗೆ ದುರಂತ ಅಂತ್ಯ ಕಂಡಾಗ ಇಂಥ ತಳ ಸಮುದಾಯಗಳು ಹೀಗೆ ಆಗುತ್ತವೆ ಎಂದು ಬೊಟ್ಟು ಮಾಡಿ ತೋರಿಸುವುದಂತಾಗುವುದಿಲ್ಲವೇ? ಬೇರೆ 2 ಪಾತ್ರಗಳಿಗೆ ಹೆಸರಿನ ಅವಳು ಕೂಡ ಜಾತಿಯಿಂದ ಗುರುತಿಸಿದ್ರೆ ಅದು ಬೇರೆ ತರ ಆಗ್ತಿತ್ತೇನೋ. ಆದ್ರೆ ಇವಳಿಗೆ ಯಾಕೆ ಅಂಟಿತು ಅನ್ನೋದು ನನಗೊಂದು ಪ್ರಶ್ನೆಯಾಗಿ ಉಳಿತದೆ. ಯಾಕೆಂತಂದ್ರೆ ಅವಳು ದುರಂತಂತೆ ಕಾಣ್ತಾಳೆ, ಅವಳನ್ನೇ ಜಾತಿಯಿಂದಲೂ ಕಾಣಿಸ್ತಿದ್ದಾರೆ. ಇನ್ನು ಉಳಿದ 3 ಪಾತ್ರಗಳಿಗೆ ಈ ತರ ಅವ್ರಿಗೂ ಯಾವ್ದಾದ್ರು ಒಂದು ಜಾತಿಗಳನ್ನ ಕೊಟ್ಟಿದ್ರೆ ಅದು ಬೇರೆ ಆಗ್ತಿ. ಅಂದ್ರೆ ಈ ಸಮುದಾಯಗಳೆಲ್ಲ ಹಿಂಗೇನಾ ಅಂತ ಒಂದು ಅನುಮಾನನ ಹುಟ್ಟಾಕ್ತು ಅಂತ ನನ್ನಂತೂ ಯೋಚನೆ ಮಾಡೋದು ಹಿಂಗೇನೋ. 2ನೇದಾಗಿ ಈ 4 ಹುಡುಗಿಯರು ಕಾದಂಬರಿಯ ಮಧ್ಯದ ಭಾಗಕ್ಕೆ ಬರುವಷ್ಟರಲ್ಲಿ ಆ ಕಾದಂಬರಿಯ ಇವಳು PG ನಡೆಸಿದ್ದಂಥವ್ರು 1,000 ರೂಪಾಯಿ ದುಡ್ಡನ್ನ ಏಕಾಏಕಿ ಜಾಸ್ತಿ ಮಾಡ್ಬಿಟ್ರು ಅಂತ ಇವರೆಲ್ಲ PG ತ್ಯಜಿಸಿ ಪ್ರತ್ಯೇಕ ಮನೆ ಮಾಡ್ಕೊಂಡು ಹೋಗಂತ ಸಂದರ್ಭ ಬಂದ್ಬಿಡ್ತದೆ. ಅಲ್ಲಿ ನಾಯಕಿ ಪಾತ್ರಧಾರಿ ಪೂರ್ಣ ತಾನೊಬ್ಬಳು ಸಸ್ಯಾಹಾರಿ ಎಂಬ ಕಾರಣಕ್ಕೆ ಉಳಿದ 3 ನಾನ್ ವೆಜಿಟೇರಿಯನ್ ಆಗಿದ್ರು
ಇವಳಿಗೆ ಹಿಡಿಸಲ್ಲ ಎನ್ನುವ ಕಾರಣಕ್ಕೆ ರಾಜಿ ಮಾಡಿಕೊಂಡು ಮನೆಯಲ್ಲೇ ನಾನ್ ವೆಜ್ ಮಾಡುವಂತಿಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಇದು ನಾಯಕಿಯಲ್ಲಿಯ ಆ ಒಂದು ಒಳಗಿರ ಅಂತ ಒಂದು ಡಾಮಿನೇಟ್ ಕ್ಯಾರೆಕ್ಟರ್ನ ತೋರಿಸ್ತದೆ. 3 ಜನ ನಾನ್ ವೆಜ್ಜು, ಇಲ್ಲಿ ಪೂರ್ಣ ಮಾತ್ರ ವೆಜ್ಜು. ಸೊ ಈ ಒಬ್ಬ ವೆಜಿಟೇರಿಯನ್ನು ಇನ್ನು 3 ಜನ ನಾನ್ ವೆಜಿಟೇರಿಯನ್ನ ತಮ್ಮ ಆಹಾರವನ್ನ ಅಲ್ಲಿ ಕೈ ಬಿಟ್ಟು ಇವಳಿಗೆ ಹೊಂದ್ಕೊಂಡ್ಬಿಡ್ತಾರೆ. ಇದು ಒಂಥರ ಈ ಪೂರ್ಣ ಅನ್ನೋಂತ ಕ್ಯಾರೆಕ್ಟರ್ ನಮ್ಗೆ ಇಷ್ಟವಾಗೋದ್ರ ನಡುವೆನೂ ಕೂಡ ನಾವು ಅದನ್ನ ಬೇರೆ ತರ ಅಂದ್ರೆ ಇನ್ನೊಂದಿಷ್ಟು ಹೆಂಗೆ ಆ ತರ ಯೋಚನೆ ಮಾಡಕ್ ನಂಗೆ ಸಾಧ್ಯ ಆಯ್ತು. ಇದು ನಾಯಕಿಯಲ್ಲಿರುವ ಒಳ ಡಾಮಿನೇಟ್ ಕ್ಯಾರೆಕ್ಟರ್ನ ತೋರಿಸುತ್ತೆ. ಕೊನೆಗೆ ಯಾಮಿನ ಇದಕ್ಕೆ ಬಂಡೆದ್ದು ನಾನು ಸಮಾನವಾಗಿ ಬಾಡಿಗೆ ಕಟ್ಟುವಳೆಂದು ಹಕ್ಕು ಸಾಧಿಸಿ ಕೊನೆಗೂ ಆ ಮನೆಯಲ್ಲಿ ಫಿಶ್ ಫ್ರೈ ಮಾಡಿಕೊಂಡು ತಿನ್ನುವವಳೇ ಆಗಿದ್ದಾಳೆ. ಹೀಗೆ ಈ ತರ ವೈರುಧ್ಯಗಳು ನನ್ಗೆ ಆ ಪ್ರೊಜುಡಿಸ್ ನ ಇಲ್ಲಿ ಬಿಟ್ರಲ್ಲ. ಅಂದ್ರೆ ಅವಳು ಯಾಮಿನಿ ಅನ್ನೋ ಒಂದು ಪಾತ್ರನ ಫೋರ್ಸ್ಫುಲ್ಲಿ ಅವಳು ಫಿಶ್ ಫ್ರೈ ಮಾಡ್ಕೊಂಡು ಇವಳು ಚಾಲೆಂಜ್ ಮಾಡ್ತಾಳೆ, ಮತ್ತೆ ಇವಳ ಜೊತೆ ಚೆನ್ನಾಗೇ ಇರ್ತಾಳೆ. ಈ ತರದ ಒಂದು ಇದು ಕೂಡ ಎದುರಾಗುತ್ತೆ. ಮತ್ತೊಂದು ಗುರುತಿಸಬಹುದಾದ ಅಂಶ ಅಂದ್ರೆ PG ಕಾದಂಬರಿ ಒಂದೇ ವಿಧದ ಸಂವೇದನೆಯನ್ನ ಉದ್ದಕ್ಕೂ ಓದುಗನಲ್ಲಿ ಸುಪ್ತಗೊಳಿಸುತ್ತಾ ಎಚ್ಚರಗೊಳಿಸುತ್ತಾ ಹೋಗುತ್ತೆ. ಆದ್ರೆ ಲೇಖಕರು ಅನುಭವಿ ಪತ್ರಕರ್ತೆಯೂ ಆಗಿರೋದ್ರಿಂದ ಸರಳ ಭಾಷೆಯಲ್ಲೂ ಎಲ್ಲೂ ತ್ರಾಸು ಕೊಡದೆ ಸುಲಲಿತವಾಗಿ ಓದಿಸ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಈ ಕೆಲವು ಕಾದಂಬರಿಗಳಲ್ಲಿ ಕೆಲವು ಕಥೆಗಳಲ್ಲಿ ಹುಡುಕಂತ ಒಂದು ಭಾಷಾ ಸೊಗಡು ಮತ್ತೆ ಒಂದು ಸಂಸ್ಕೃತಿ ಅಂಶಗಳನ್ನ ಇಟ್ಟು ನೋಡೋದಾದ್ರೆ, ಏನೋ ಒಂದು ಕಲ್ಚರ್, ಒಂದು ಹಳ್ಳಿ ಕಲ್ಚರು ಅಂತ, ಅಥವಾ ಅಲ್ಲಿ ಯಾರೋ ರಾಯಚೂರು ಈ ಆ ತರ ಕಲ್ಚರಲ್ಲಿ ನಾವು ಹುಡುಕಕ್ ಹೋದ್ರೆ ತನ್ನ ಭಿನ್ನ ಅನುಭವಗಳು ಆ ಸಂಸ್ಕೃತಿಯ ಅಂಶಗಳನ್ನ ಇಟ್ಟು ನೋಡೋದಾದ್ರೆ ಅಂತ ಭಿನ್ನ ಅನುಭವಗಳು ಇಲ್ಲಿ ಒದಗುವುದಿಲ್ಲ. ಒಂದೇ ತರದ ಒಂದು ಸಂವೇದನೆಯನ್ನ ಇದಾಗುತ್ತೆ. ಬಿಟ್ರೆ PG ಅನ್ನುವುದೇ ಒಂದು ಆಧುನಿಕ ಜೀವನ ಶೈಲಿಯ ಸಂಸ್ಕೃತಿ ಅನ್ನೋದಾದ್ರೆ ಅಡ್ಡಿ ಇಲ್ಲ. ನಾವು ನಿರೀಕ್ಷೆ ಮಾಡೋಂಥ ಸಂಸ್ಕೃತಿ, ನಾವು PG ಅನ್ನೋದೇ ಒಂದು ಆಧುನಿಕ ಬೆಂಗಳೂರು ಸೆಂಟ್ರಲೈಸ್ ಆಗಿರೋಂಥದ್ನ ಇದೇ ಒಂದು ಕಲ್ಚರ್ ಅಂತ ನೋಡಿದ್ರೆ ಅಡ್ಡಿ ಇಲ್ಲ. ಆದ್ರೆ ನಾವು ಹುಡುಕೋದಂತ ಒಂದು ಭಾಷಾ ಸೊಗಡು ಮತ್ತೆ ಇನ್ನೊಂದೇನೋ ಕಲ್ಚರ್, ಅಲ್ಲಿನ ಹಬ್ಬ, ಈ ತರದ್ದೇನೋ ನಾವು ಹುಡುಕಕ್ ಹೋದ್ರೆ ಆ ತರದ್ದು ಸಿಗೋದಿಲ್ಲ ಸಂವೇದನೆ ಅಂತ ನನ್ಗನ್ನಿಸಿದೆ. ಸುಮಾರು 39 ಅಧ್ಯಾಯಗಳಲ್ಲಿ ತೆರೆದುಕೊಳ್ಳುವ PG ಪ್ರತಿಯೊಂದು ದೃಶ್ಯವು ಸಿನಿಮ್ಯಾಟಿಕ್ ಆಗಿ ಸಿನಿಮಾದ ದೃಶ್ಯಗಳಂತೆ ಬಿಚ್ಕೊಳ್ತವೆ, ದೃಶ್ಯದಿಂದ ದೃಶ್ಯಕ್ಕೆ ಬದಲಾಗ್ತವೆ. ಇದಕ್ಕೊಂದು ಸಿನಿಮಾ ಸ್ಟೈಲ್ ಇದೆ. ಒಂದು ದೃಶ್ಯ ಟೆಕಪ್ ಕಟ್ ಹಿಂಗೆ ಕಟ್ ಈ ತರ ಹೋಗಿ ಅದು 39 ಅಧ್ಯಾಯಗಳು ಹಿಂಗೋಗುತ್ತೆ. ಅದು ನಾನು ಅದು ಹಂಗಂತ ಹೇಳೋದಿಲ್ಲ, ಇದು ತುಂಬಾ ಚೆನ್ನಾಗಿ ವರ್ಕೌಟ್ ಕೂಡ ಆಗಿದೆ. ಅದು ಆ ದೃಶ್ಯ ಇದನ್ನ ನಿಜವಾಗ್ಲೂ ಇಟ್ಕೊಂಡು ನಾವು ಹಳೆ ಒಂದು 20-30 ವರ್ಷಗಳಿಂದ ಬಂದಂತ ಒಂದು ಒಳ್ಳೆ ಸಿನಿಮಾ ಅದ ಎಲ್ಲ ಗುಣವೂ ಕೂಡ ಇದಕ್ಕಿದೆ. ಉಳಿದ ಪಾತ್ರಗಳಿಗೆ ಬೆಂಗಳೂರು ಸಹಜ ಕನ್ನಡದಲ್ಲೇ ಮಾತನಾಡುವ ಪೂರ್ಣ ತನ್ನ ಊರು ಕೇರಿಯ ಜನ, ದಿಲೀಪ ಈ ತರದ ಪಾತ್ರಗಳು ಬಂದಾಗ ಸಂಭಾಷಿಸುವಾಗ ಅವ್ರ ಜೊತೆಗೆ ಧಾರವಾಡ ಶೈಲಿಗೆ ಸಹಜವಾಗಿ ಬದಲಾಗುವುದು, ಸಹಜವಾಗಿಯೇ ಯಾವ ಹೇರಿಕೆ ಇಲ್ಲದೆ ಓದಿಸ್ಕೊಂಡು ಹೋಗ್ತದೆ. ನೋಡಿ, ಬಹಳ ಚೆನ್ನಾಗಿ ಬಂದ್ಬಿಟ್ಟಿದೆ ಇದು. ಅವರು ದಿಲೀಪನ್ ಜೊತೆಗೆ ಮಾತಾಡ್ಬೇಕಾದ್ರೆ ಅವ್ರ ಅಕ್ಕ ಇನ್ನೊಬ್ರ ಪ್ರೀತಿ ಏನೊಬ್ರದ್ದು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ತನ್ನೆಂತಾನಾಗೆ ಇದು ಧಾರವಾಡದ ಭಾಷೆಗೆ ಬಂದ್ಬಿಡ್ತದೆ. ಆದ್ರೆ ಉಳಿದ 10 ಪಾತ್ರಗಳ ಜೊತೆ ಮಾತಾಡ್ಬೇಕಾದ್ರೆ ಬೆಂಗಳೂರಿನ ಅಷ್ಟೇ ಬೆಂಗಳೂರು ಭಾಷೆ ಆಗಿ ಬಂದ್ಬಿಡುತ್ತೆ. ಅದೆಷ್ಟು ತ್ರಾಸೆ ಕೊಡಲ್ಲ ಮತ್ತೆ ಡಿಫ್ರೆಂಟ್ ಅನ್ಸೋದೇ ಇಲ್ಲ. ಅಷ್ಟು ಸಹಜವಾಗಿ ಧಾರವಾಡದ ಮತ್ತೆ ಹಿಂಗ್ ಬಂದ್ಬಿಡ್ತದೆ. ಅದಕ್ಕೇನು ಏರಿಕೆ ಅಂತ ಅನ್ಸುದಿಲ್ಲ, ಹಂಗ್ ಬಂದಿದೆ ಅಂತ. ಹೆಣ್ಮಕ್ಕಳ ಹಾಸ್ಟೆಲ್ ಬದುಕು, PG ಹುಡುಗಿಯರ ಗುಪ್ತ ಸಂಭಾಷಣೆಗಳ ಬಗ್ಗೆ ಕುತೂಹಲವಾಗಿರುವಂತ ಗಂಡೈಕಳಿಗಂತೂ ಅವ್ರಿಗೆ ಈ ಹೆಣ್ಲೋಕದೊಳಗೆ ಮುಕ್ತ ಪ್ರವೇಶವನ್ನೇ ಕಾದಂಬರಿ ಒದಗಿಸ್ಬಿಡ್ತದೆ. ಅನೇಕರು ನನ್ನಂತ ಅಥವಾ ಬೇರೆ ಹುಡುಗರುಗಳಿಗೆ ಆ ಲೋಕವೇ ಒಂದು ಬೇರೆ ತರದ ಒಂದು ಗುಪ್ತವಾಗಿ ಒಂಥರ ಸ್ವಾರಸ್ಯಕರವಾಗಿರೋಂಥ ಲೋಕ. ಮೇಡಮ್ ಬಹಳ ಸುಲಭವಾಗಿದ್ನ ಬಿಚ್ಚಿ ನನ್ನಂತರ ಮುಂದೆಲ್ಲ ಅನಾವರಣಗೊಳಿಸ್ಬಿಟ್ಟಿದ್ದಾರೆ. ಅವರ ಮಾತುಕತೆಯೊಳಗೆ ಅಲ್ಲೆಲ್ಲಾದ್ರೂ ಸಂಧಿಯಲ್ಲಿ ಕೂತು ಇವನ್ನೆಲ್ಲ ಜಗೀರ್ತಾ ಕೇಳಿಸ್ಕೊಂಡು ಸುಖಿಸಬಾರದೆ ಅಂತ ಅನಿಸ್ಬಿಡ್ತದೆ ನನಗೆ. ನಾನು ಓದಿದ ನಂತರ ಅನೇಕ ಗೆಳೆಯ ಗೆಳತಿಯರಿಗೆ PGಯನ್ನು ಓದಲು ನಾನು ರೆಫರ್ ಮಾಡಿದ್ದೇನೆ. ಅವರೆಲ್ಲ ಇನ್ನೂ ಓದದೇ ಇರುವುದು ನನಗೆ ನಿರಾಶೆ ಮೂಡಿಸಿದೆ. ಸುಶೀಲಾ ಮೇಡಮ್ಗೆ ಹೇಳುತ್ತಿದ್ದೆ, ನನ್ನ ಅಟ್ರಾಸಿಟಿ ನಿಮ್ಮ PG ಮುಂದೆ ಡಮ್ಮಿ ಅಂತ ಆಗಿಂದಾಗೆ ಹೇಳ್ತಿದ್ದೆ ನಾನು. ಇದು ಇರೋ ಅಂತದ್ದು ನಾನು ಕೆಲವು ಗೆಳೆಯರ ಜೊತೆ ಹೇಳ್ಕೊಂತಿದ್ದೆ. ನಂದು ಮತ್ತೆ ಅವ್ರದ್ದು 2 ಪುಸ್ತಕಗಳು ಒಟ್ಟಿಗೆ ಬಂದಾಗ, ಮೇಡಮ್ ನನ್ಗೆ ಬೇರೆ ಬೇರೆ ಏನು ಕಾರಣ ಇರ್ಬೋದು, ಆದ್ರೆ PG ಸಂದರ್ಭದಲ್ಲಿ ನಾನು ಇದ್ರೆ ನನಗೆ PGನೇ ತುಂಬಾ ಇಷ್ಟವಾದ ಕೃತಿ ಅಂತ ನಾನು ಹೇಳ್ಕೊಂಡಿದ್ದುಂಟು. ಹೀಗೆ ನಾನು ಇಷ್ಟದ ಕಾದಂಬರಿಯನ್ನ ಇನ್ನಷ್ಟು ಜನರಿಗೆ ತಲುಪಿಸುವ ಈ ಚರ್ಚೆಯೊಳಗಡೆ ನಾನು ಭಾಗವಾಗಿದ್ದಕ್ಕೆ ನನಗೆ ಖುಷಿನೇ ಇದೆ. ಇನ್ನೂ ಏನೇನು ಹೇಳ್ಬೋದಿತ್ತ ಗೊತ್ತಿಲ್ಲ.
ಹೀಗೆ ನನ್ನೊಳಗಂತೂ ಒಳ್ಳೆ ಓದಿನ ಅನುಭವವನ್ನ ಈ PG ಕಾದಂಬರಿ ಕೊಟ್ಟಿದೆ. ಸೊ ನನ್ಗಿಷ್ಟದ ಕಾದಂಬರಿಯನ್ನ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳೋದಿಕ್ಕೆ, ಹಂಚ್ಕೊಳೋದಿಕ್ಕೆ ಈ ವೇದಿಕೆ ಒದಗಿಸ್ಕೊಟ್ಟಿದ್ದು ನನಗೆ ಖುಷಿನೇ ಕೊಟ್ಟಿದೆ ಅಂತ ಹೇಳ್ತಾ ಮುಂದಿನ ಮಾತಿಗೆ ನಾನು ಮಾಡ್ಕೊಡ್ತೀನಿ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬ ಹೃದಯ ಧನ್ಯವಾದಗಳು ಸರ್. ಭಾಳ ಅದ್ಭುತವಾಗಿ ಅತ್ಯಂತ ಸರಳ ಭಾಷೆಯಲ್ಲಿ ನಮಗೆ PG ಕಾದಂಬರಿ ಕುರಿತು ನೀವು ತಿಳಿಸ್ಕೊಟ್ರಿ. ಬಹಳ ಅದ್ಭುತವಾಗಿತ್ತು ಸರ್ ತಮ್ಮ ಒಂದು ಪುಸ್ತಕ ಪರಿಚಯ ಮತ್ತು ಅಲ್ಲಿ ಅರ್ಥಿರತಕ್ಕಂತಹ ಹೆಣ್ಣಿನ ಭಾವನೆಗಳು ಮತ್ತು ಅದರ ಹೇಗೆ ಅದು ಪ್ರೆಸೆಂಟ್ ಮಾಡಿದ್ದಾರೆ ಕೃತಿಕಾರರು ಅನ್ನೋದನ್ನು ಬಹಳ ಅದ್ಭುತವಾಗಿ ಅತ್ಯಂತ ಸರಳ ಭಾಷೆಯಲ್ಲಿ ನಮಗೆಲ್ಲರಿಗೂ ತಿಳಿಯಂತೆ ನೀವು ಹೇಳಿದಾಗೆ ಹಲವಾರು ಜನ ನಾವೆಲ್ಲ ಕಾದಂಬರಿಯನ್ನು ಓದಿಲ್ಲ, ಬಟ್ ಇದನ್ನು ಓದೋ ಇದು ಓದಲೇಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಇದು ಬಂದಿದೆ ಇವಾಗ ಬಯಕೆ. ಆ ಥರ ನೀವು ಅದನ್ನು ಪ್ರಕಟ ಮಾಡಿದಿರಿ. ತುಂಬ ಹೃದಯ ಧನ್ಯವಾದಗಳು ಸರ್. ಈಗ ಕಾದಂಬರಿಯ ಲೇಖಕರಾದಂತಹ ಸುಶೀಲಾ ಡೋನೂರ್ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಬಹಳ ಚೆನ್ನಾಗಿ ನೀವು ನನ್ನ ಕಾದಂಬರಿಯನ್ನ ವಿಶ್ಲೇಷಣೆ ಮಾಡಿದ್ರಿ, ವಿಮರ್ಶೆ ಮಾಡಿದ್ರಿ, ಪರಿಚಯ ಮಾಡಿದ್ರಿ. ನಾನು ಇದು ರೆಡಿ ಆದ ತಕ್ಷಣ, ಕಾದಂಬರಿ ತಯಾರಾದ ತಕ್ಷಣ ಒಂದಷ್ಟು ಜನರಿಗೆ ಇದನ್ನ ಶೇರ್ ಮಾಡಿದೆ. ಅದರಲ್ಲಿ ರಾಜಶೇಖರ್ ಮಠಪತಿ ಅವರು, ರಾಘಮಣ್ಣ ಇದ್ರು, ಅವರಿಗೆ ಫಸ್ಟ್ ಕಳಿಸ್ದೆ. ಬಸವರಾಜ್ ಡೋಣೂರ್ ಅಣ್ಣ ಅವ್ರಿಗೆ ಕಳಿಸ್ದೆ, ನಿಮಗ್ ಕಳಿಸ್ದೆ, ಗುರುಪ್ರಸಾದ್ ಅವ್ರಿಗೆ ಕಳಿಸ್ದೆ. ಹಾಗೆ ಒಂದಷ್ಟು ನನ್ನ ಫ್ರೆಂಡ್ಸು, ಸ್ನೇಹಿತರು, ಮನೆಯವ್ರಿಗೆ ಕಳಿಸಿದ್ದೆ. ಅದರಲ್ಲಿ ತಕ್ಷಣ ಪ್ರತಿಕ್ರಿಯೆ ಬಂದಿದ್ದು ಗುರುಪ್ರಸಾದ್ ಅವರು. ಅದನ್ನ ಓದಿದ ತಕ್ಷಣ ಬಹಳ ಇಂಪ್ರೆಸ್ ಆಗಿದ್ದೀನಿ ಅಂತ ಡಿಸ್ಕಷನ್ ಮಾಡಿದ್ರು, ಚರ್ಚೆ ಮಾಡಿದ್ರು. ಎಲ್ಲೆಲ್ಲಿ ಅದು ಒಂದ್ ಸ್ವಲ್ಪ ಬೋರ್ ಅನ್ಸುತ್ತೆ ಈ ಕಂಟೆಂಟು, ಇಲ್ಲಿ ತುಂಬಾ ಚೆನ್ನಾಗಿ ತಗೊಂಡೋಗುತ್ತೆ ವಿಶ್ಲೇಷಣೆ ಮಾಡಿದ್ರು. ಇದು ಆದ್ಮೇಲೆ 2ನೇ ಸತಿ ಇದು ಪುಸ್ತಕ ರೆಡಿ ಆಯ್ತು. ಇನ್ನು ಟೈಟಲ್ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ನಾನು ಇಟ್ಟಿದ್ದು ಇದನ್ನ ಋಣಾನುಬಂಧ ರೂಪೇಣ ಅಂತಾನೆ. ಅಂದ್ರೆ ಜೀವನದಲ್ಲಿ ನಾವು ಯಾರನ್ನೇ ಭೇಟಿ ಆದ್ರೂನು ಅದು ಋಣಾನುಬಂಧ ಅಂತ ನನ್ನ ನಂಬಿಕೆ. ಇಂಥವ್ರನ್ನ ಈ ಟೈಮಲ್ಲಿ ಇವರು ನಮ್ಗೆ ಪರಿಚಯ ಆಗ್ಬೇಕು ಅಂತ ಋಣ ಇರುತ್ತೆ ನಾ ಅನ್ಕೊಂಡಿದ್ದು. ಸೊ ಆದ್ರೆ ಇದು ಪಬ್ಲಿಷರ್ ಕೈಯಲ್ಲಿ ಹೋದಾಗ, ಅಂಕಿತ ಪುಸ್ತಕಕ್ಕೆ ಹೋದಾಗ ಪ್ರಕಾಶ್ ಸರ್ ಹೇಳಿದ್ರು, ಇಲ್ಲ ಋಣಾನುಬಂಧ ರೂಪೇಣ ಅನ್ನೋದು ಯಾವುದೋ ಕಾಲದ ಕಾದಂಬರಿ ಅನ್ಸುತ್ತಿದ್ದು, ಬೇಡ ಏನಾದ್ರೂ ಹೊಸ ಹೆಸರು ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಅವರು. ಸರಿ ಸರ್, ನೀವೇ ಸೆಲೆಕ್ಟ್ ಮಾಡಿ ಅಂತ. ನನಗೆ ಇದು ಪೇಯಿಂಗ್ ಗೆಸ್ಟ್ ಅಂತಾನೆ ಇಡ್ಬೇಕು ಅಂತ ಒಂದು ಆಪ್ಷನ್ ಇತ್ತು. ಪೇಯಿಂಗ್ ಗೆಸ್ಟ್ ಇಲ್ಲಿ ಅದು ಹೆಂಗೆ ಕನೆಕ್ಟ್ ಆಗ್ತಿತ್ತು ಅಂದ್ರೆ, ಈ ಜಗತ್ತಿಗೆ ನಾವು ಬಂದಿದ್ದೇನೆ, ನಾವು ಇಲ್ಲಿ ನಾವು ಇರೋದೇ ಪೇಯಿಂಗ್ ಗೆಸ್ಟ್ ತರ, ಯಾವುದು ಸ್ವಂತ ಇಲ್ಲ, ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಈ ಜಗತ್ತಲ್ಲಿ ನಾವಿರೋದೇ ಆಸ್ ಅ ಪೇಯಿಂಗ್ ಗೆಸ್ಟ್ ಆಗಿ. ಸೊ ಅದನ್ನ ಹಂಗ್ ಕನೆಕ್ಟ್ ಮಾಡೋಣ ಅಂತಿತ್ತು. ಅವರು ಅದನ್ನ ಶಾರ್ಟ್ ಆಗಿ PG ಅಂತ ಮಾಡಿದ್ರು. ಇನ್ನು ಪಾತ್ರಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಇರೋಂತಹ ಎಲ್ಲ ಇದರಲ್ಲಿ ನೀವಿದ್ದೀರಾ, ಪೂರ್ಣ ಅಂದ್ರೆ ನೀವೇನ, ನನ್ಗೆ ಸಿಮಿಲರ್ ಮಾಡ್ಕೊಂಡು ನನಗೆ ಅದನ್ನ ಇದ್ ಮಾಡಿ ನೋಡುವಂತವ್ರು ಬಹಳ ಜನ ನನಗೆ ಈ ಪ್ರಶ್ನೆ ಕೇಳಿದ್ದಾರೆ. ಪೂರ್ಣ ನಾನೇ ಇರಬಹುದು, ಆದ್ರೆ ನಾನೊಬ್ಳೆ ಅಲ್ಲ ಅನ್ನೋದು ಒಂದು ಚಿಕ್ಕ ವಿವರಣೆ. ಯಾಕಂದ್ರೆ ಪೂರ್ಣ ಒಂದು ಕ್ಯಾರೆಕ್ಟರ್ ಅಲ್ಲ, ಅದು ಒಂದು ಗುಂಪು, ಅದು ಒಂದು ಗುಂಪನ್ನ ಪ್ರತಿನಿಧಿಸುವಂತಹ ಕ್ಯಾರೆಕ್ಟರ್. ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ಎಲ್ಲರನ್ನು ಕನೆಕ್ಟ್ ಮಾಡ್ಕೊಳ್ಳುವಂತಹ ಕ್ಯಾರೆಕ್ಟರ್ಗಳು. ಇವು ಯಾವುದು ನನ್ಗೆ ಎಲ್ಲಿಂದಲೋ ಉತ್ಪತ್ತಿ ಆಗಿರುವಂತಹ ಕ್ಯಾರೆಕ್ಟರ್ಸ್ ಅಲ್ಲ. ಎಲ್ಲ ನನ್ನ ಜೊತೆ ಇದ್ದವರು, ನನ್ನ ಜೊತೆ ಬೆರೆತವರು, ನನ್ನ ಜೊತೆ ಮಾತಾಡಿದವರು, ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿದವರು. ಆದ್ರೆ ಇಲ್ಲಿ ನಾನು ಸ್ವಲ್ಪ ಫ್ರೀಡಮ್ ಏನ್ ತಗೊಂಡಿದ್ದೀನಿ ಅಂದ್ರೆ, ಏನಿದೆಯೋ ಅಷ್ಟೇ ಅಲ್ಲ, ಅದರ ಆಚೆ ಕತೆ ತಿರುವಿಗೆ ಹೆಂಗೆ ಬೇಕೋ ಹಂಗೆ ಆ ಪಾತ್ರಗಳನ್ನ ನಾನು ಬದಲಾಯಿಸುವಂತ ಸ್ವಾತಂತ್ರ್ಯ ಮಾತ್ರ ಇಲ್ಲಿ ನಾನು ತಗೊಂಡಿರೋದು. ಇನ್ನು ಗುರುಪ್ರಸಾದ್ ಸರ್ ಹೇಳಿದ್ರು, 3 ಪ್ರಶ್ನೆನ ಅವರು ಎತ್ತಿದ್ರು. ಜಾತಿ, ಮತ್ತೆ ಊಟ, ಭಾಷೆ, ಜಾತಿ, ಈ 3 ವಿಷಯದ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ರಿ. ಆದ್ರೆ ಒಂದು ಸಣ್ಣ ವಿವರಣೆ ಏನು ಅಂದ್ರೆ, ಜಾತಿ ಬಗೆಗಾಗ್ಲಿ, ಊಟದ ಬಗೆಗಾಗ್ಲಿ, ಮತ್ತು ಭಾಷೆ ಬಗ್ಗೆ ಆಗ್ಲಿ ಯಾವುದು ಪ್ರಜ್ಞಾಪೂರ್ವಕವಾಗಿ ಇಲ್ಲಿ ತರುವಂತಹ ಪ್ರಯತ್ನ ನಡೀಲಿಲ್ಲ. ಅದು ಕತೆ ನ್ಯಾಚುರಲ್ ಆಗಿ ಕತೆ ಹೆಂಗೆ ಬೇಕೋ ಆ ಕತೆನೇ ಅವುಗಳನ್ನ ಬಳಸ್ಕೊಂತ ಹೋಯ್ತು. ಜಾತಿನ ಯಾವ ಕ್ಯಾರೆಕ್ಟರ್ ಜಾತಿನ ಪ್ರಸ್ತಾಪ ಮಾಡ್ಬೇಕು ಮಾಡಬಾರ್ದು ಅನ್ನೋದು ನನ್ ಚಾಯ್ಸ್ ಆಗಿರ್ಲಿಲ್ಲ.
ಅದು ಆ ಕತೆ ಹೆಂಗೆ ತಗೊಂಡು ಅದು ತಾನೇ ತಗೊಂಡಂತಹ ತಿರುವು. ಊಟದ ವಿಚಾರನೂ ಅಷ್ಟೇ, ಇದನ್ನ ಹೈಲೈಟ್ ಮಾಡ್ಬೇಕು, ಇದನ್ನ ಡಿಸ್ಕಷನ್ಗೆ ತಗೊಂಡು ಹೋಗ್ಬೇಕು ಅನ್ನೋಂತಹ ಉದ್ದೇಶದಿಂದ ಸೃಷ್ಟಿಯಾಗಿರುವಂತಹದ್ದಲ್ಲ. ಆ ಕತೆಗೆ ಅದು ಆ ಸಂದರ್ಭಕ್ಕೆ ಅದು ಬೇಕಾಗಿತ್ತು, ಅದು ಅಲ್ಲಿ ಬಂತು. ಇನ್ನು ನೀವು ಹೇಳಿದ್ರೆ ಇದು ಹೆಣ್ಮಕ್ಳಿಗೋಸ್ಕರ, ಹೆಣ್ಮಕ್ಳಿಂದ ಹೆಣ್ಮಕ್ಳ ಕತೆ ಅಂತ. ಹೆಣ್ಮಕ್ಳ ಕತೆ ಮಾತ್ರ ಅಲ್ವೇ ಅಲ್ಲ ಸರ್, ಇದರಲ್ಲಿ ನೀವಿದ್ದೀರಾ, ನಿಮ್ ಸ್ನೇಹಿತರಿದ್ದಾರೆ, ಅಣ್ಣಂದ್ರು, ಸ್ನೇಹಿತರು, ಅಪ್ಪ, ಕಲೀಗ್ಸು, ಸಹೋದ್ಯೋಗಿಗಳು. ಒಂದ್ ಹೆಣ್ಣು ಅಂದ ಮೇಲೆ ಅಲ್ಲಿ ಒಂದು ಗಂಡು ಇದ್ದೇ ಇರಬೇಕು. ಯಾಕಂದ್ರೆ ಗಂಡ್ಮಕ್ಳು ಇಲ್ಲದೆ ಇದ್ರೆ ಹೆಣ್ಮಕ್ಳ ಜೀವನ ಇರಲ್ಲ, ಹೆಣ್ಮಕ್ಳು ಇಲ್ಲ ಅಂದ್ರೆ ಗಂಡ್ಮಕ್ಳ ಜೀವನ ಇಲ್ಲ. ಸೊ ಹಂಗಾಗಿ ಅದು ನಿಮ್ಮ ಕಥೆನೂ ಕೂಡ ಹೌದು, ನಿಮಗಾಗಿ ಬರೆದಂತಹ ಕಥೆನೂ ಕೂಡ ಹೌದು ಅಂತ ಒಂದು ಸಣ್ಣ ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಂಗೇನೆ ಇಲ್ಲಿ ನೀವು ಈ ಸಾಂಸ್ಕೃತಿಕ ಸೊಗಡು, ಭಾಷಾ ಸೊಗಡು ಅಂತ ಹೇಳಿದ್ರೆ ಸಿಗಲ್ಲ ಹುಡುಕಿದ್ರೆ ಅಂತ. ಆದ್ರೆ ಇದು ಒಂದು ಸರಳವಾದಂತ ಒಂದು ಸಂಘರ್ಷದ ಕತೆ. ಸಂಘರ್ಷ ಅಂದ್ರೆ ಇದು ಜಾತಿಯ ಸಂಘರ್ಷಣೆ ಆಗಿರ್ಬೇಕು ಅಂತ ಅಲ್ಲ, ಸಾಂಸ್ಕೃತಿಕ ಸಂಘರ್ಷಣೆ ಆಗಿರ್ಬೇಕು ಅಂತಲ್ಲ, ಹಸಿವಿನ ಸಂಘರ್ಷಣೆ ಆಗಿರ್ಬೇಕು ಅಂತಲ್ಲ. ಇದು ಭಾವನೆಗಳ ಸಂಘರ್ಷದ ಕತೆ, ಹಾಗೆ ಸಂಬಂಧಗಳ ಸಂಘರ್ಷಗಳ ಕತೆ. ಇದು ಇಲ್ಲಿ ಮುಖ್ಯವಾಗಿ 2 ಸಂಘರ್ಷಗಳು ಕಂಡು ಬರ್ತವೆ. ಒಂದನೇದು ಭಾವನೆ. ನಾವು 2 ಜಗತ್ತಿನಲ್ಲಿ ಬದುಕ್ತಾ ಇರ್ತೀವಿ, ಒಂದು ಹೊರ ಜಗತ್ತು, ಇನ್ನೊಂದು ಒಳ ಜಗತ್ತು. ಸೊ ಇಲ್ಲಿ ಪಾತ್ರಗಳ ಒಳ ಜಗತ್ತನ್ನ ತೋರಿಸುವಂತ ಒಂದು ಪುಟ್ಟ ಪ್ರಯತ್ನ ಅಷ್ಟೇ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಕತೆ ಬರೆಯುವಾಗ, ಈ ಕಾದಂಬರಿ ಬರೆಯುವಾಗ ತುಂಬಾ ನನಗೆ ನಾನೇ ಎಮೋಷನಲ್ ಆಗ್ಬಿಡ್ತಿದ್ದೆ. ಕೆಲವೊಂದು ಚಾಪ್ಟರ್ ನೀವು ಡಿಸ್ಕಸ್ ಮಾಡ್ದಂಗೆ, ಕೆಲವೊಂದು ನೀವು ಡಿಸ್ಕಸ್ ಮಾಡಿರೋ ಎಲ್ಲಾ ಚಾಪ್ಟರ್ಗಳನ್ನು ಇಲ್ಲಿ ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡಿದ್ರಲ್ಲ, ಆ ಪಾತ್ರಗಳು ನನಗೆ ನಾನು ಯಾಕೆ ಎಮೋಷನಲ್ ಆಗ್ತಿದ್ದೆ ಅಂದ್ರೆ ಅದು ಬರೀ ಪಾತ್ರ ಅಲ್ಲ, ಅವ್ರನ್ನ ನಾನು ನೋಡಿದ್ದು, ಅವ್ರನ್ನ ನಾನು ಇಂಟರಾಕ್ಟ್ ಮಾಡಿದ್ದು, ಅವ್ರ ಸಂಕಟ, ಅವ್ರ ನೋವು, ಅದನ್ನೆಲ್ಲ ನಾನು ಅನುಭವಿಸಿದ್ದು ಅವ್ರ ಜೊತೆ ಇದ್ಕೊಂಡು. ಸೊ ಹಿಂಗಾಗಿ ನಾನು ಕೂಡ ಬರೆಯುವಾಗ, ಓದುಗರಷ್ಟೇ ಅಲ್ಲ, ನಾನು ಬರೆಯುವಾಗ ಕೂಡ ನಾನು ಬಹಳ ಸತಿ ಎಮೋಷನಲ್ ಆಗಿದ್ದು ಇದೆ. ಯಾಕಂದ್ರೆ ನಾನು ಇದನ್ನ ಆಲ್ಮೋಸ್ಟ್ ರಾತ್ರಿ ಬರೀತಿದ್ದೆ. ನನ್ಗೆ ಡೇ ಟೈಮಲ್ಲಿ ಬರೆಯೋದಕ್ಕೂ ಅವಕಾಶನೂ ಆಗ್ತಾ ಇರ್ಲಿಲ್ಲ, ಸಮಯನೂ ಆಗ್ತಾ ಇರ್ಲಿಲ್ಲ. ರಾತ್ರಿ ಬರೆಯುವಾಗ ಕೆಲವೊಂದು ಚಾಪ್ಟರ್ಗಳು ಬರೆದು ಮುಗಿಸಿದ್ಮೇಲೆ ಎಷ್ಟೋದನ್ನ ನಾನೇ ಆ ಚಾಪ್ಟರ್ ಅಲ್ಲೇನೆ, ಆ ಪಾತ್ರದಲ್ಲೇನೆ ನನ್ಗೆ ಅದು ಎಲ್ಲ ರೀಕಾಲ್ ಆಗ್ಬಿಡ್ತಿತ್ತು. ಅವಳು ಹಿಂಗಾಗ್ಬಿಡ್ತಲ್ಲ, ಅವಳ ಜೊತೆ ಹಿಂಗಾಯ್ತು. ನಾನು ಅದನ್ನ ಕಾಲ್ಪನಿಕ ಚಿತ್ರಣನ ಸೇರ್ಸಿದ್ರು ಕೂಡ ಅದರಲ್ಲಿ ರಿಯಾಲಿಟಿ ಇರ್ತಿತ್ತಲ್ಲ, ಆ ರಿಯಾಲಿಟಿ ನನ್ನನ್ನ ಓವರ್ ನೈಟ್ ಒಮ್ಮೊಮ್ಮೆ ಬೆಳಿಗ್ಗೆವರೆಗೂ ಕಾಡಿದ್ದು ಇದೆ ಇದು ಬರೆಯುವಾಗ. ಇಷ್ಟು ಇದರ ಎಕ್ಸ್ಪ್ಲನೇಷನ್, ನಾನು ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಕೊಡ್ತಾ ಇರುವಂತಹ ವಿವರಣೆ ಅಷ್ಟೇ ಇದು. ಇನ್ನು ಮುಖ್ಯವಾಗಿ ಈ ಪುಸ್ತಕ ನಾನು ಆಸ್ ಯೂಶುವಲ್ ಹೇಳ್ಕೊಂಡೆ, ಕೆಲವೊಂದ್ ಕಡೆ ಪುಸ್ತಕ ರೆಡಿ ಮಾಡಿಟ್ಟು ಬಹಳ ವರ್ಷ ಆಗಿತ್ತು. ಪ್ರಕಾಶಕರು ಬಹಳಷ್ಟು ಜನ ಈ ಪುಸ್ತಕನ ಇಟ್ಕೊಂಡು ಕೂತ್ಕೊಂಡ್ ಬಿಟ್ರು, ಯಾವುದೂ ಅಪ್ಡೇಟ್ಸ್ ಕೊಡ್ಲಿಲ್ಲ. ಆವಾಗ ನಾನು ನಾಗ್ತೇಳಿ ಚಂದ್ರಶೇಖರ್ ಸರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಹಿಂಗ್ ಕಾದಂಬರಿ ರೆಡಿ ಆಗಿದೆ ಸರ್, ಬಟ್ ಏನ್ ಮಾಡೋದು ಅಂತ. ಕೊಡ್ತೀನಿ, ಓದ್ರಿ ಸರ್, ನೀವೇನಾದ್ರೂ ಒಂದ್ 4 ಲೈನ್ ಮುನ್ನುಡಿ ಬರೆದ್ರೆ ನಿಮ್ಮ ಮುನ್ನುಡಿ ಅನ್ನೋ ಕಾರಣಕ್ಕೆ ಯಾರಾದ್ರೂ ಪ್ರಕಾಶಕರು ಅದನ್ನ ಪ್ರಿಂಟ್ ಮಾಡಬಹುದು ಅಂತ ನಾನು ಅವ್ರಿಗೆ ಕೇಳ್ಕೊಂಡೆ. ಅವ್ರು ಬಹಳ ಅದ್ಭುತವಾದಂತಹ, ಬಹಳ ವ್ಯಾಲ್ಯೂ ಇರುವಂತಹ ಮುನ್ನುಡಿನ ಸರ್ ಬರ್ದ್ ಕೊಟ್ಟಿದ್ದಲ್ದೆ ಅಂಕಿತಾ ಪುಸ್ತಕಕ್ಕೆ ಅವರೇ ಹೇಳಿದ್ರು, ಇಲ್ಲ ಬಹಳ ಚೆನ್ನಾಗಿದೆ ರೀ ಕಾದಂಬರಿ, ನಾನು ಓದ್ದೆ, ನನಗ್ ಬಹಳ ಇಷ್ಟ ಆಯ್ತು ಪರ್ಸನಲ್ ಆಗಿ, ಹೊಸ ಸಬ್ಜೆಕ್ಟ್ ಇದೆ, ನೀವು ಮಾಡ್ರಿ ಅಂತ ಅವ್ರು ಒಂದ್ ವರ್ಡ್ ಹೇಳಿದ್ರು ಅವರಿಗೆ. ಆವಾಗಿಂದ ಪ್ರಕಾಶ್ ಸರು ಇದನ್ನ ತರಿಸ್ಕೊಂಡು ಓದಿ ಆಮೇಲೆ ಅವ್ರು ಮತ್ತೆ ಫೈನ್ ಟ್ಯೂನ್ ಮಾಡಿದ್ರು. ಅವರು ಯಾಕಂದ್ರೆ ಪ್ರಕಾಶ್ ಸರ್ ಒಬ್ರು ಪ್ರಕಾಶಕರು ಮಾತ್ರ ಅಲ್ಲ, ಅವರು ಲೇಖಕರು, ಆಮೇಲೆ ಅತ್ಯುತ್ತಮವಾದ ಓದುಗರು ಕೂಡ ಅವರು. ಯಾಕಂದ್ರೆ ಇಂತ ಎಷ್ಟು ಪುಸ್ತಕಗಳನ್ನ ಓದಿರ್ತಾರ ಅವರು. ಸಜೆಸ್ಟ್ ಮಾಡಿದ್ರು, ಮೊದಲು ಪುಸ್ತಕದ ಹೆಸರನ್ನ ಸಜೆಸ್ಟ್ ಮಾಡಿದ್ರು, ಆಮೇಲೆ ಕೆಲವೊಂದು ಚಾಪ್ಟರ್ಸ್ ಗಳನ್ನ ಬಹಳ ದೊಡ್ಡದಾಯ್ತಮ್ಮ, ಬೇಡ ಇಷ್ಟು ದೊಡ್ಡದು, ಸ್ವಲ್ಪ ಚಿಕ್ಕದು ಮಾಡ್ರಿ. ಉಪಕಥೆಗಳಿತ್ತು, ಇನ್ನು ಈ ಪುಸ್ತಕದಲ್ಲಿ ಬಹಳಷ್ಟು ಉಪಕಥೆಗಳಿತ್ತು, ಆ ಉಪಕಥೆಗಳನ್ನೆಲ್ಲ ಸೆಪರೇಟ್ ಮಾಡ್ರಿ ಅಂದ್ರು. ಸೊ ಅದು ಫೈನ್ ಟ್ಯೂನ್ ಮಾಡಿ ಒಂದು ಪುಸ್ತಕ ಆಗಿ ಅದು ಬಿಡುಗಡೆನೂ ಆಯ್ತು. ಇದೆಲ್ಲದಕ್ಕೂ ಮುಖ್ಯವಾಗಿ ಕಾದಂಬರಿಗೆ ಒಂದು ಮಾನ್ಯತೆ ತಂದುಕೊಟ್ಟವರು ಬುಕ್ ಬ್ರಹ್ಮ. ಅವರು ಇದನ್ನ ತಮ್ಮ ಅವಾರ್ಡಿಗೆ, ಕಾದಂಬರಿ ಪುರಸ್ಕಾರಕ್ಕೆ ಇದನ್ನ ಕನ್ಸಿಡರ್ ಮಾಡಿದ್ರು, ಓದಿಸಿದ್ರು, ಮೆಚ್ಚುಗೆನ ಕೂಡ ಸೂಚಿಸಿದ್ರು. ಹಾಗೆ ಇದಕ್ಕೆ ಕಾದಂಬರಿ ಪುರಸ್ಕಾರ ಕೂಡ ಕೊಟ್ರು. ಇದರಿಂದಾಗಿ ಬಹಳಷ್ಟು ಜನರಿಗೆ ನನಗೆ ಪುರಸ್ಕಾರ ಬಂತು ಅನ್ನೋದಕ್ಕಿಂತ ಈ ಪುರಸ್ಕಾರದ ಕಾರಣದಿಂದ ಓದುಗರ ಸಂಖ್ಯೆ ಹೆಚ್ಚಾಯ್ತು. ಬಹಳ ಜನ ಓದೋದಕ್ಕೆ ಶುರು ಮಾಡಿದ್ರು, ತಗೊಂಡ್ರು, ಅಭಿಪ್ರಾಯ ಹೇಳಿದ್ರು.
ಈ ಪುರಸ್ಕಾರದ ಜೊತೆಗೆ ಈ ಓದುಗರ ನಿಜವಾದ ಒಂದು ಒಪಿನಿಯನ್, ಖುಷಿಯಾಗಿ ಫೋನ್ ಮಾಡ್ತಾರಲ್ಲ, ಸ್ಪೆಷಲಿ ಈ ಈ ರೀತಿಯ ಸಂಘರ್ಷಕ್ಕೆ ಒಳಪಟ್ಟ ಕೆಲವೊಂದು ಜನ ಹೆಣ್ಮಕ್ಳು, ಆ ಖುಷಿ ಬಹಳ ದೊಡ್ಡ ಖುಷಿ. ಅದು ಪುರಸ್ಕಾರ ಕೊಟ್ಟಂತಹದೇ ಖುಷಿ. ಏನು ಅಂದ್ರೆ ಫೋನ್ ಮಾಡ್ತಾರೆ, ಇವತ್ತಿಗೂ ಪಾತ್ರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ನೀವು ಕೇಳಿದ್ರಲ್ಲ ಗುರುಪ್ರಸಾದ್ ಸರ್, ನೀವು ಈ ಪಾತ್ರಗಳು ನನ್ಗೆ ಒಂದ್ಸತಿ ಪರಿಚಯ ಮಾಡಿಸ್ರಿ ಅಂತ. ಹಂಗೆ ಬಹಳ ಜನ ಇವ್ರು ಎಲ್ಲಿದ್ದಾರೆ ಈಗ, ಯಾಮಿನಿ ಎಲ್ಲಿದ್ದಾರೆ, ಯಾಮಿನಿನ ಬಹಳ ಜನ ಕೇಳೋದು, ಈ ಪಾತ್ರಗಳ ಬಗ್ಗೆ ಕೇಳ್ತಾರೆ, ಚರ್ಚೆ ಮಾಡ್ತಾರೆ. ನನಗೆ ಎಷ್ಟು ಉತ್ಸಾಹ ಆಗತ್ತೆ ಅಂತಂದ್ರೆ, ನಾನು ಈ ಬುಕ್ ಬಗ್ಗೆ ಯಾರಾದ್ರೂ ಮಾತಾಡಕ್ ಬಂದ್ಬಿಟ್ರೆ, ಏನ್ ಇಂಪಾರ್ಟೆಂಟ್ ಕೆಲಸ ಇದ್ರೂ ಬಿಟ್ಟು ಅದ್ರ ಬಗ್ಗೆ ನನ್ಗದೊಂಥರ ಬಹಳ ಆಪ್ತ ಅನ್ನಿಸ್ಬಿಡುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ ಕೂತ್ಬಿಡ್ತೀನಿ ನಾನು. ಈ ತರ ಒಂದು ಬೆಳವಣಿಗೆ ಇತ್ತೀಚೆಗೆ ನನಗೆ ಖುಷಿ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಪುಸ್ತಕನ ಚರ್ಚೆ ಮಾಡಿರುವಂತ ಧಾರವಾಡ ಕಟ್ಟೆಗೆ ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ. ಹಂಗೇನೆ ಅದ್ಭುತವಾಗಿ ಪುಸ್ತಕದ ಪರಿಚಯ ಮಾಡಿಕೊಟ್ಟಂತ ಗುರುಪ್ರಸಾದ್ ಸರ್ಗೆ ಥ್ಯಾಂಕ್ ಯು. ಹಂಗೇನೆ ಬುಕ್ ಬ್ರಹ್ಮ, ಅಂಕಿತಾ ಪ್ರಕಾಶ್ ಅಂದವರು, ಆಮೇಲೆ ಪ್ರಕಾಶ್ ಸರ್, ನಾಕ್ತೇಳಿ ಸರ್, ಚಂದ್ರಶೇಖರ್ ಸರ್, ಅವರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಬಸವರಾಜ್ ಡೋನೂರ್ ಸರ್ ಅವರು ಡೋನೂರ್ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಲೋ, ಕೇಳ್ತಾ ಇದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ನಾನು ಪ್ರವಾಸದಲ್ಲಿದ್ದೇನೆ. ಒಂದು ಕಡೆ ನಿಂತ್ಕೊಂಡು ಮಾತನಾಡ್ತಾ ಇದ್ದೇನೆ. ಸಣ್ಣಗೆ ಮಳೆ ಬೀಳ್ತಾ ಇದೆ, ಹೀಗಾಗಿ ಹೆಚ್ಚು ಹೊತ್ತು ಮಾತನಾಡೋದಿಲ್ಲ. ಕೆಲವು ಮಾತುಗಳನ್ನ ನಾನು ಆಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಆಮೇಲೆ ದಯವಿಟ್ಟು ನೀವು ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಸರ್, ಹಲೋ ಸರ್, ಮೊಬೈಲ್ ನ ಆಟೋ ರೊಟೇಟ್ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲಿ ಬಿಡಿ, ನಾನು ಅಂದ್ರೆ ಅಡ್ಡ ಬರುತ್ತೆ ಸರ್ ರೆಕಾರ್ಡ್ಸ್ ಅಲ್ಲೆಲ್ಲ. ಎಸ್ ಸರ್. ಗುರುಪ್ರಸಾದ್ ಅವರ ಎಲ್ಲ ಮಾತುಗಳನ್ನ ನಾನು ಕೇಳಿಸಿಕೊಂಡೆ. ಸುಶ್ಲಾನ PG ಕಾದಂಬರಿಯ ಕುರಿತು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಸುಮಾರು 50-55 ನಿಮಿಷಗಳ ಕಾಲ ಕಾದಂಬರಿಯ ಬಗ್ಗೆ ಅನೇಕ ಮಾಹಿತಿಯನ್ನ, ವಿವರವನ್ನ ನನಗೆ ನೀಡಿದ್ರು. ಕಾದಂಬರಿಯ ಶಿಲ್ಪ, ಭಾಷೆ, ವಸ್ತು, ಪಾತ್ರಗಳು, ಕಾದಂಬರಿ ಕಟ್ಟಿಕೊಡುವ ಜೀವನ ದರ್ಶನ, ಕಾದಂಬರಿ ಚರ್ಚಿಸುವ ಅನೇಕ ಸಮಸ್ಯೆಗಳು, ಕಾದಂಬರಿ ಕಟ್ಟಿಕೊಡುವ ಹೊಸ ಬಗೆಯ ಅನೇಕ ಸಮಸ್ಯೆಗಳು, ಇಂಥ ಅನೇಕ ಸಂಗತಿಗಳ ಬಗ್ಗೆ ನನಗೆ ಇವತ್ತಿನ ಉಪನ್ಯಾಸಕರು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರು. ಈ ಉಪನ್ಯಾಸ ನನಗೆ 2 ಕಾರಣಗಳಿಗಾಗಿ ಬಹಳ ಇಷ್ಟ ಆಯ್ತು. ಒಂದು ಕಾರಣ ಏನಂತಂದ್ರೆ, ಅವರಿಗೆ ಕಾದಂಬರಿಕಾರರಲ್ಲಿ ವಿಶ್ವಾಸವಿದೆ ಗುರುಪ್ರಸಾದ್ ಅವರಿಗೆ, ಮತ್ತು ಕಾದಂಬರಿಯ ಬಗ್ಗೆ ಪ್ರೀತಿ ಇದೆ. ಒಬ್ಬ ವಿಮರ್ಶಕನಿಗೆ, ಒಬ್ಬ ಮಾತುಗಾರನಿಗೆ, ಒಬ್ಬ ಭಾಷಣಕಾರನಿಗೆ ಮೊದಲ ಲೇಖಕನಲ್ಲಿ ವಿಶ್ವಾಸ ಇರಬೇಕು, ಮತ್ತು ಆ ಕೃತಿಯ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ ಇರಬೇಕು. ಹೀಗಾದಾಗ ಮಾತ್ರ ಬಹಳ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಸಾಹಿತ್ಯದ ಚರ್ಚೆ, ಸಂಸ್ಕೃತಿಯ ಚರ್ಚೆ, ಅದೊಂದು ಪ್ರೀತಿಯ ಚರ್ಚೆ, ಒಂದು ಒಡನಾಟದ ಚರ್ಚೆ, ಒಂದು ಆತ್ಮೀಯ ಚರ್ಚೆ ಆಗ್ಬೇಕು. ಇಂದಿನ ಅವರ ಮಾತುಗಳಲ್ಲಿ ಇಂಥ ಒಂದು ಪ್ರೀತಿ ಇತ್ತು, ವಿಶ್ವಾಸವಿತ್ತು, ಅಭಿಮಾನವಿತ್ತು, ಒಡನಾಟವಿತ್ತು, ಆತ್ಮೀಯತೆ ಇತ್ತು. ಹೀಗಾಗಿ ಅವರ ಮಾತುಗಳು ನನಗೆ ಇಷ್ಟ ಆದವು. ಮತ್ತೆ ಗುರುಪ್ರಸಾದ್ ಮತ್ತು ಸುಶ್ಲಾ ಇವರ ನಡುವೆ ಒಂದು ರೀತಿಯ ಸಂವಾದ ನಡೆದಿತ್ತು. ಅವರ ಮಾತುಗಳನ್ನು ಕೇಳುವಾಗ ನಾನು ಈ 3 ಸಂಗತಿಗಳನ್ನ ನೋಟ್ ಮಾಡಿದ್ದೆ: ಜಾತಿಯ ಪ್ರಶ್ನೆ, ಆಹಾರದ ಪ್ರಶ್ನೆ ಮತ್ತು ಭಾಷೆಯ ಪ್ರಶ್ನೆ. ಇವುಗಳನ್ನ ಸುಶ್ಲಾ ತನ್ನದೇ ಆದ ರೀತಿಯಲ್ಲಿ ಈ ಸಂಗತಿಗಳನ್ನ ಪ್ರಸ್ತಾಪ ಮಾಡಿದ್ರು. ಒಂದು ಕೃತಿಯ ಕುರಿತು ಮಾತನಾಡುವಾಗ ಇಂಥ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬರಬೇಕು, ಅದರ ಬಗ್ಗೆ ಚರ್ಚೆ, ಸಂವಾದ ಆಗ್ಬೇಕು ಸರಿಯಾದಂತೆ. ಈ ಬಗ್ಗೆ ನಾನು 1-2 ಸಂಗತಿಗಳನ್ನ ಹೇಳ್ಬೋದು ಅಂತ ಅನ್ಕೊಂಡಿದ್ದೇನೆ. ಈ ಕಾದಂಬರಿಯ ಬಗ್ಗೆ ನಾನು ಹೇಳೋದು ಅಷ್ಟೇ, ಒಂದು ಒಳ್ಳೆಯ ಕೃತಿ ಓದಿದಾಗ ನಾವು ನಮ್ಮ ಪರಿಸರದೊಂದಿಗೆ ಹೆಚ್ಚು ಸಂವೇದನಶೀಲವಾಗಿ, ಹೆಚ್ಚು
ಸೂಕ್ಷ್ಮವಾಗಿ ನಡೆದುಕೊಳ್ಳಲಿಕ್ಕೆ ಪ್ರೇರಣೆ ಸಿಗಲಿಲ್ಲ. ಸೊ PG ಕಾದಂಬರಿ ಓದಿದಾಗ ನಮಗೆ ನಮಗೆ ಅಂತ ಒಂದು ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಅಂದ್ರೆ ಐ ಕ್ಯಾನ್ ಗೆಟ್ ಕನೆಕ್ಟೆಡ್ ವಿತ್ ಮೈ ಎನ್ವೈರನ್ಮೆಂಟ್. ನನ್ನ ಸಾಮಾಜಿಕ ಪರಿಸರದೊಂದಿಗೆ, ನನ್ನ ಸಾಹಿತ್ಯಿಕ ಪರಿಸರದೊಂದಿಗೆ, ಒಟ್ಟು ನನ್ನ ಬದುಕಿನ ಪರಿಸರದೊಂದಿಗೆ, ಬದುಕಿನೊಂದಿಗೆ ಹೆಚ್ಚು ಮುಖಾಮುಖಿ ಆಗ್ಲಿಕ್ಕೆ, ಅನುಸಂಧಾನ ಮಾಡ್ಲಿಕ್ಕೆ ಅಥವಾ ಕನೆಕ್ಟ್ ಆಗ್ಲಿಕ್ಕೆ ಒಂದು ಕೃತಿ ನನಗೆ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನ ನೀಡಬೇಕು. ಈ ಕಾದಂಬರಿಯನ್ನ ಓದಿದಾಗ ಗುರುಪ್ರಸಾದ್ ಅವರಿಗೆ ಅನೇಕ ಜನ PG ಇರ್ತಕ್ಕಂಥ ಹುಡುಗರು ಹುಡುಗಿಯರು ನೆನಪಾದ್ರು, ಅಥವಾ ಪಕ್ಕದ ಮನೆಯವರು ನೆನಪಾದ್ರು ಅಂತ ಹೇಳಿದ್ರಲ್ಲ, ಅದು ಬಹಳ ಮಹತ್ವದ್ದು. ಹಾಗೆಲ್ಲ ಆಗ್ಬೇಕು, ನೆನಪು ಮಾಡಿಕೊಡ್ಬೇಕು. ಒಂದು ಕೃತಿ ನಮಗೆ ಬದುಕಿನ ಬಗ್ಗೆ, ಬದುಕಿನ ಅನೇಕ ಸಂಘರ್ಷಗಳ ಬಗ್ಗೆ ನಮಗೆ ಎಚ್ಚರವನ್ನ ಮೂಡಿಸಬೇಕು ನಮ್ಮ ಮನಸ್ಸಿನಲ್ಲಿ. ಹಾಗೆ ನಮಗೆ ಬೇರೆ ಬೇರೆ ನೆನಪುಗಳನ್ನ ಕಟ್ಟಿಕೊಡ್ಬೇಕು. ಹೀಗೆ ನಮ್ಮಲ್ಲಿ ಒಂದು ರೀತಿಯ ಎಚ್ಚರವನ್ನ ಹುಟ್ಟು ಹಾಕುವ ಕೃತಿ ಮತ್ತು ನಮಗೆ ಅನೇಕ ನೆನಪುಗಳನ್ನ ತಂದುಕೊಡುವಂತ ಕೃತಿ ಈ ಕಾದಂಬರಿಯನ್ನ ನಾನು ಕೂಡ 2 ಸಲ ಓದಿದ್ದೇನೆ. ಸುಶ್ಲಾ ನನ್ನ ತಂಗಿ, ನನ್ನ ಕೊನೆಯ ತಂಗಿ, ಬಹಳ ಪ್ರೀತಿಯ ಸಹೋದರಿ. ಅವಳ ಕಥೆಗಳನ್ನ, ಅವಳ ಕಾದಂಬರಿಗಳನ್ನ ನಾನು ಬಹಳ ಇಷ್ಟಪಟ್ಟು ಓದ್ತೇನೆ. ಒಂದೊಂದು ಸಲ ಆಕಿನ ಕಾದಂಬರಿಯನ್ನು ಓದುವಾಗ ಒಂದಿಷ್ಟು ನನಗೂ ಏನೇನೋ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಆ ಎಲ್ಲಾ ಸಮಸ್ಯೆಗಳೊಂದಿಗೆ, ತಲ್ಲಣಗಳೊಂದಿಗೆ ನಾನು ಅವಳ ಕಾದಂಬರಿಗಳನ್ನ ಓದ್ತೇನೆ. ಅವಳ ಕಾದಂಬರಿಗೆ ಸಾಧ್ಯವಾದ ಮಟ್ಟಿಗೆ ಒಬ್ಬ ಸಂವೇದನಶೀಲ, ಕ್ರಿಯಾಶೀಲ, ಸೂಕ್ಷ್ಮ ಮನಸ್ಸಿನ ಸಂವೇದನಾಶೀಲ ಓದುಗನಾಗಿ ಪ್ರಕ್ರಿಯೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಇವತ್ತಿನ ಈ ಸಂವಾದದ ಬಗ್ಗೆ, ಒಂದು ರೀತಿಯ ಸಂವಾದ ಆಗಲೇ ನಡೆದು ಹೋಗಿದೆ. ಅನೇಕ ಜನ ಹಿರಿಯ ಕಾದಂಬರಿಕಾರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅನೇಕ ಜನ ಕಾದಂಬರಿಕಾರರು, ಕಥೆಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಸಂವಾದವನ್ನ ಮಾಡ್ಬೋದು. ಒಂದು ಏನಂತಂದ್ರೆ, ಒಂದೇ ಒಂದು ಕಾದಂಬರಿಯಲ್ಲಿ ನಾವು ಅನೇಕ ಕಾದಂಬರಿಗಳ ವಸ್ತುಗಳನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ನನ್ನ ಅಭಿಪ್ರಾಯ. ಯಾವುದೇ ಒಂದು ಇದು PG ಅನ್ನೋದು ಈ ಕಾದಂಬರಿಯ ಒಂದು ಸ್ಟ್ರೆಂತ್ ಮತ್ತು ಈ ಕಾದಂಬರಿಯ ಲಿಮಿಟೇಷನ್. ಸ್ಟ್ರೆಂತ್ ಏನಂತಂದ್ರೆ, ಇದು ಒಂದು ಹೊಸ ಜೀವನಾನುಭವವನ್ನ ನಮಗೆ ತಿಳಿಸ್ಕೊಡ್ತದೆ. PG ಅನ್ನೋದು ಇಟ್ಸ್ ಎ ಮಾಡರ್ನ್ ರಿಯಾಲಿಟಿ. ಈ ನಮ್ಮ ವಾಸ್ತವ, ಆಧುನಿಕ ಕಾಲದ ವಾಸ್ತವ. ನಗರೀಕರಣವನ್ನ ನಾವು ಈಗ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಹಳ್ಳಿಗಳು ಕೂಡ ಈಗ ನಗರಗಳಾಗಿವೆ. ಈಗ ಹಳ್ಳಿಗಳು ಅನ್ನೋದೇ ಇಲ್ವೇ ಇಲ್ಲ. ಒಂದು ಹಳ್ಳಿಗೂ ಒಂದು ನಗರಕ್ಕೂ ವ್ಯತ್ಯಾಸವೇ ಇಲ್ಲದಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಸೊ ಹಳ್ಳಿಗಳು ನಗರಗಳಾದಾಗ ಅನೇಕ ರೀತಿಯ ಸ್ಥಿತ್ಯಂತರಗಳು ನಡೆದು ಹೋಗ್ತವೆ. ಈ 30 ವರ್ಷದ ಮುಗ್ಧತೆಯನ್ನ ನಾನು ನನ್ನ ಹಳ್ಳಿಯ ಜನರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮೂರಿಗೆ ಹೋದಾಗ ಅನಿಸ್ತೇನೆ, ನಮ್ಮೂರು ಸಾತಿಹಾಳ. ನಾನು ಸಾತಿಹಾಳಕ್ಕೆ ಹೋದಾಗೆಲ್ಲ ಅನಿಸ್ತೇನೆ, ನಮ್ಮೂರಿನ ಜನರಿಗೂ, ಕಲಬುರಗಿಯ ಜನರಿಗೂ, ಧಾರವಾಡದ ಜನರಿಗೂ ಅಥವಾ ದೆಹಲಿಯ ಜನರಿಗೂ ವ್ಯತ್ಯಾಸವೇ ಇರಲ್ಲ ಅಂತ ನನಗೆ ಅನಿಸ್ತದೆ. ಒಂದು ಕಾಲಕ್ಕೆ ನಮ್ಮೂರಿನವರು, ಅನೇಕ ಜನ ನಮ್ಮೂರಿನ ಜನ, ದೇವರ ಹಿಪ್ಪರಿಗೆ ನಮ್ಮ ಊರಿನಿಂದ 9 ಕಿಲೋಮೀಟರ್ ಇದೆ. ದೇವರ ಹಿಪ್ಪರಿಗೆಯನ್ನು ನೋಡದೆ ಸತ್ತು ಹೋದ 100 ಜನರು ನಮ್ಮ ಊರಿನಲ್ಲಿ ಇದ್ರು ಒಂದು ಕಾಲಕ್ಕೆ. ಈಗ ನಮ್ಮ ಊರಿನವರು ಅಮೆರಿಕಕ್ಕೆ ಹೋಗ್ತಾರೆ, ಇಂಗ್ಲೆಂಡ್ಗೆ ಹೋಗ್ತಾರೆ, ಇಡೀ ಪ್ರಪಂಚವನ್ನೇ ಸುತ್ತಾಡ್ತಾ ಇದ್ದಾರೆ. ಹೀಗಾಗಿ ಈಗ ಆ ಒಂದು ಅನುಭವಗಳನ್ನ ನಾವು ಈಗ ಕಟ್ಟಿಕೊಡ್ಬೇಕಾಗಿದೆ. PG ಈ ಕಾದಂಬರಿಯ ಒಂದು ಸ್ಟ್ರೆಂತ್ ಯಾಕಂದ್ರೆ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡ್ತದೆ. ಲಿಮಿಟೇಷನ್ ಅಂತಂದ್ರೆ, ಅಲ್ಲಿ ಹಳ್ಳಿಯ ಚಿತ್ರಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಹಳ್ಳಿಯಲ್ಲಿ ಬಳಕೆ ಆಗ್ತಕ್ಕಂಥ ಭಾಷೆಯನ್ನ ನಾವು ಅಲ್ಲಿ ಕಾಣ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಜಾತಿಯ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಮಾತು ನಿಜ, ಗುರುಪ್ರಸಾದ್ ಅವರು ಹೇಳಿದ್ರು, ಜಾತಿ ಭಾರತದ ವಾಸ್ತವ ಅಂತ ಹೇಳಿ. ನಿಜಕ್ಕೂ ಜಾತೀಯತೆ ಅನ್ನೋದು ಇದು ವಾಸ್ತವ. ಈ ವಾಸ್ತವವನ್ನ ನಾವು ಮೀರ್ಬೇಕಾಗಿದೆ. ಹೇಗೆ ಜಾತೀಯತೆಯನ್ನು ಮೀರ್ಬೇಕು ಎನ್ನುವುದನ್ನ ನಾವು ತಿಳಿಬೇಕಾಗಿದೆ. ಈ ಜಾತೀಯತೆಗೆ ಎಲ್ಲರೂ ಕಾರಣರಿದ್ದೇವೆ. ನಾವು ಒಬ್ರು ಇಬ್ರು ಅಂತಲ್ಲ, ಆ ಜಾತಿಯವರು ಈ ಜಾತಿಯವರು ಅಂತಲ್ಲ, ಎಲ್ಲರೂ ಕಾರಣರಾಗಿದ್ದೇವೆ. ಇದು ನಾವು ಸೃಷ್ಟಿಸಿದ ಒಂದು ಸಮಸ್ಯೆ. ಇದನ್ನ ನಾವು ಬಗೆಹರಿಸ್ಕೊಳ್ಬೇಕಾಗಿದೆ. ಇದು ಧಾರ್ಮಿಕ ಸಮಸ್ಯೆ ಅಲ್ಲ, ಇದು ನೈತಿಕ ಸಮಸ್ಯೆ ಅಲ್ಲ, ಇದು ಆಧ್ಯಾತ್ಮಿಕ ಸಮಸ್ಯೆ ಅಲ್ಲ. ಇದ್ಯಾವುದು ವೇದಗಳ ಉಪನಿಷತ್ತುಗಳ ಕೊಡುಗೆ ಅಲ್ಲ, ಇದು ಯಾವುದು ಅಲ್ಲ. ನಾವು ಕಾಲಾಂತರದಲ್ಲಿ ನಾವು ಸೃಷ್ಟಿಸಿಕೊಂಡಂತ ಒಂದು ಸಮಸ್ಯೆ, ರಾಜಕೀಯ ಕಾರಣಕ್ಕಾಗಿ, ಸಾಮಾಜಿಕ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಕ್ಕಾಗಿ. ಹೀಗಾಗಿ ಲೇಖಕನಾದವನು ಅದನ್ನ ಎದುರಿಸಲೇಬೇಕು, ಮನುಷ್ಯನಾದವನು ಕೂಡ ಎದುರಿಸಲೇಬೇಕು. ಎವ್ರಿಬಡಿ ಹ್ಯಾಸ್ ಟು ಫೇಸ್ ದಿಸ್ ರಿಯಾಲಿಟಿ. ಜಾತಿ ಎನ್ನುವ ಒಂದು ವಾಸ್ತವವನ್ನ ಪ್ರತಿಯೊಬ್ಬರು ಎದುರಿಸಬೇಕಾಗಿದೆ.
ಆಮೇಲೆ ಈ ಜಾತಿಯ ಕಾರಣಗಳಿಗಾಗಿ ಒಂದೊಂದ್ಸಲ ಮುಜುಗರವನ್ನ ಆತಂಕವನ್ನ ನಾವು ಅನುಭವಿಸಬೇಕಾಗಿದೆ. ಕೇವಲ ಕೆಳಜಾತಿಗಳು ಮಾತ್ರ ಆತಂಕವನ್ನ, ಮುಜುಗರವನ್ನ ಅಥವಾ ಈ ಅಟ್ರಾಸಿಟಿಯನ್ನ ಎದುರಿಸ್ತವೆ ಅಂತಲ್ಲ. ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕಾಗಿ, ಒಂದಲ್ಲ ಒಂದು ಹಂತದಲ್ಲಿ ಅನೇಕ ಜನರು ಇಂತಹ ಒಂದು ಸಮಸ್ಯೆಯನ್ನು ಇದೆ. ಅದನ್ನು ಮೀರಿ ನಾವು ಒಂದು ಅದ್ಭುತವಾದ ದೇಶವನ್ನ ಕಟ್ಟಿಕೊಳ್ತಾ ಇದ್ದೇವೆ. ಅಂಬೇಡ್ಕರ್ ಅವರು ತಮ್ಮ ಒಂದು ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಕಾಲ ಬರ್ತದೆ, ಈ ದೇಶದಲ್ಲಿ ಒಂದು ಕಾಲ ಬರ್ತದೆ, ನಾವೆಲ್ಲರೂ ನಮ್ಮ ಮಿತಿಗಳನ್ನ, ನಮ್ಮ ಜಾತಿಗಳನ್ನ, ನಮ್ಮ ಕಂಪಾರ್ಟ್ಮೆಂಟ್ಗಳನ್ನ ಬಿಟ್ಟು ಹೊರಗಡೆ ಬಂದು ಒಂದು ಅದ್ಭುತವಾದ ದೇಶವನ್ನ, ಭಾರತವನ್ನ ಕಟ್ಟಿಕೊಡ್ತೇವೆ. ಅದನ್ನ ನಾನು ನೋಡ್ತೇನೆ ಅಥವಾ ನನ್ನ ಮುಂದಿನ ಜನಾಂಗ ನೋಡ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಭಾರತ ಒಂದು ಶ್ರೇಷ್ಠವಾದ ದೇಶ, ಏಕೆಂತಂದ್ರೆ ಇವರೆಲ್ಲರ ನಡುವೆ ನಮ್ಮಲ್ಲಿ ಒಂದು ಪ್ರೀತಿ ಇದೆ, ವಿಶ್ವಾಸವಿದೆ, ಒಂದು ಸಂಬಂಧ ಇದೆ. ಹೀಗಾಗಿ ಈ ಸಂಬಂಧವನ್ನ, ಈ ಮನುಷ್ಯ ಸಂಬಂಧವನ್ನ, ಮನುಷ್ಯ ಪ್ರೀತಿಯನ್ನ ಇಟ್ಟುಕೊಂಡು ನಾವು ಅದ್ಭುತವಾದ ದೇಶವನ್ನ ಕಟ್ಟಬೇಕು. ನಮಗೆ ಒಂದು ಪರಂಪರೆ ಇದೆ, ನಮಗೆ ಒಂದು ನಾಗರಿಕತೆ ಇದೆ, ನಮಗೆ ನಮ್ಮದೇ ಆದಂತ ಒಂದು ಸಂಸ್ಕೃತಿ ಇದೆ. ಅದನ್ನ ನಾವು ನಮ್ಮ ಬರಹದ ಮೂಲಕ, ನಮ್ಮ ಮಾತಿನ ಮೂಲಕ, ನಮ್ಮ ಇರುವಿಕೆಯ ಮೂಲಕ, ತೋರಿಕೆಯ ಮೂಲಕ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕಾಗಿದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಒಳ್ಳೆಯ ಉಪನ್ಯಾಸ. ಗುರುಪ್ರಸಾದ್ ಅವರಿಗೆ ನಾನು ಕಂಠೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅನೇಕ ಜನ ಸ್ನೇಹಿತರು ಕಾರ್ಯಕ್ರಮದಲ್ಲಿದ್ದೀರಿ, ನೀವು ಅವರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ, ಶುಭವಾಗಿ. ತುಂಬ ಹೃದಯದ ಧಾರವಾಡ ಕಟ್ಟೆ ಇನ್ನೊಂದು ಮಹತ್ತರ ಕಾರ್ಯ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ. ಎಲ್ಲ ಉಪನ್ಯಾಸಗಳನ್ನು 8 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸುವ ಯೋಜನೆ ಇರುವುದರಿಂದ ಪ್ರತಿ ಗುರುವಾರ ಮತ್ತು ಶನಿವಾರ 6 ಗಂಟೆಗೆ ಉಪನ್ಯಾಸ ಜರುಗಲಿವೆ. ಸಾಹಿತ್ಯಾಸಕ್ತರು ಶನಿವಾರ ಸಂಜೆ 6 ಗಂಟೆಗೆ ನಮ್ಮೊಂದಿಗೆ ಜೊತೆಯಾಗಿರಲು ಕೇಳಿಕೊಳ್ಳಲಾಗ್ತಿದೆ. ಆಸಕ್ತರೇ, ಈಗ ಚರ್ಚೆಗೆ ಅವಕಾಶವಿದೆ. ತಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಉಪನ್ಯಾಸಕರಲ್ಲಿ ಕೇಳಬಹುದು. ಪ್ಲೀಸ್. ನಮ್ಮೊಂದಿಗೆ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವರು ಇದ್ದಾರೆ. ಒಳ್ಳೆಯ ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್. ಇದಕ್ಕೆ ಪೂರಕವಾಗಿ ಮಾತಾಡಿ ಸರ್ ಪ್ಲೀಸ್. ಪೂರಕವಾಗಿ ಮಾತಾಡ್ತೀನಲ್ಲ ಗೊತ್ತಿಲ್ಲ. ನಾನು ಬಹಳ ಮೆಚ್ಚಿಕೊಂಡ ಕಾದಂಬರಿ ಇದು. ಎಸ್ ಸರ್. ನಾನು ತರಿಸ್ಕೊಂಡು ಹೋದ್ರೆ ಫೋನ್ ಮಾಡಿ ಹೇಳಿದೆ. ಗೆಳೆಯ ಗುರುಪ್ರಸಾದ್, ನಿಮ್ಮ ಕಾದಂಬರಿ ನಾನು ಓದಿದ್ದೀನಿ, ಅಟ್ರಾಸಿಟಿ. ಬಹಳ ಅದ್ಭುತ. ಹೊಸ ಹುಡುಗರೆಲ್ಲ ಏನ್ ಬರೀತಿದ್ದಾರೆ ಅಂತ ನೋಡ್ತಾ ಬೇರೆ ಬೇರೆ ಜಗತ್ತನ್ನ ನೀವು ಬೇರೆ ಬೇರೆ ಆಯಾಮದಲ್ಲಿ ನೀವು ಚರ್ಚೆ ಮಾಡಿಸಿದ್ರಿ, ಕೊಟ್ಟಿದ್ದೀರಿ ನನಗೆ. ನಾವು PG ಲೋಕದ ಜನ ಅಲ್ಲ, ಇತ್ತೀಚೆಗೆ ಬಂದಂತ ಒಂದು ಕಾನ್ಸೆಪ್ಟ್ ಅದು. ನಮ್ಮ ಕಾಲಕ್ಕೆ ಲೇಡೀಸ್ ಹಾಸ್ಟೆಲ್ ಒಂದು ದೊಡ್ಡ ಕುತೂಹಲದ ಗಂವಾರಾಗಿತ್ತು. ಈಗ PG ಬಂದಿದೆ. ಅದರ ಒಳ ಹೊರಗಿನ ಸಾಧಕ ಬಾಧಕಗಳನ್ನ ಮತ್ತು ಇತ್ಯಾದಿಗಳನ್ನ ಅಲ್ಲಿಯ ಇದನ್ನ ಸುಶೀಲಾಜಿ ಬಹಳ ಸುಂದರವಾಗಿ ಅದನ್ನ ಕಾದಂಬರಿ ರೂಪ ಕೊಟ್ಟಿದ್ದೀನಿ, ಓದ್ತಿದ್ದೀನಿ. ನಾನು ಬಹಳ ಸಂತೋಷ ಪಟ್ಟಿದ್ದೀನಿ. ಅದ್ರ ಜೊತೆಗೆ ಅಟ್ರಾಸಿಟಿ ನೀವೇನು ಬಹಳ ಪ್ರೀತಿಯಿಂದ ಹೇಳಿದ್ರಿ, ನಿಮ್ ಜೊತೆಗೆ ಹೋಲಿಸಿದಾಗ ನಂದೇನಲ್ಲ ಇತ್ಯಾದಿ. ಅದು ಬಹಳ ದೊಡ್ಡ ಕಾದಂಬರಿ ಗುರುಪ್ರಸಾದ್. ನಾನು ಬಹಳ ಮೆಚ್ಚಿಕೊಂಡ ಕಾದಂಬರಿ ಕೂಡ ಅದು. ತುಂಬಾ ಒಳ್ಳೆ ಕಾದಂಬರಿ ಸರ್. ಅದು ಕೂಡ ತುಂಬಾ ಒಳ್ಳೆ ಕಾದಂಬರಿ. ಪ್ರಶಸ್ತಿಗೆ ಕಳಿಸುವಾಗ ನಾನು ಅವ್ರಿಗೆ ಅದೇ ಹೇಳಿದ್ದೆ ಸರ್, ಅಟ್ರಾಸಿಟಿ ಕಳಿಸಿದ್ರೆ ಸಾಕು ಅಂತ. ಈ ಪ್ರಶಸ್ತಿ ಬಿಡಿ, ಅದ್ ಬೇಡ. ಆ ಪ್ರಶಸ್ತಿ ಅದು ಅದ್ ಬೇಡ ಬಿಡಿ. ಆದ್ರೆ ನಾವೆಲ್ಲ ಮೆಚ್ಚಿಕೊಂಡು ಬಹಳ ಚರ್ಚೆ ಮಾಡಿದ ಮತ್ತು ಅದೊಂದು ಜಗತ್ತನ್ನ ಅವ್ರು ಎಷ್ಟು ಸಂಯಮದಿಂದ ಕಟ್ಟಿದ್ದಾರೆ ಗುರುಪ್ರಸಾದ್ ಅನ್ನೋದ್ರ ಬಗ್ಗೆ. ನಾನು PG ಬಿಟ್ಟು ಗುರುಪ್ರಸಾದ್ ಬಗ್ಗೆ ಮಾತಾಡ್ತಾ ಇರೋದು ಹಾಗಲ್ಲ. ಹೊಸ ಹುಡುಗರು, ಇತ್ತೀಚಿನ ಹುಡುಗರು ಬಹಳ ಕ್ರಿಯೇಟಿವ್ ಆಗಿ ಬಹಳ ಅದ್ಭುತವಾಗಿ ಬರೀತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನಷ್ಟು ಓದ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಇದನ್ನು ಬಂದ್ ಮಾಡೋದು ಹೆಂಗ? ಅದೇ ಕೆಳಗಡೆ ಇದೆ ಇರುತ್ತೆ ನೋಡಿ ಸರ್. ಎಸ್ ಸರ್. ಮತ್ತೆ ಯಾರಿಗೆ ಏನಾದರೂ ಪ್ರಶ್ನೆಗಳಿದೆಯೇ? ಓಕೆ.
ಹಾಗಾದರೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮೊದಲಿಗೆ ನಮ್ಮ ಕರೆಯನ್ನು ಮನ್ನಿಸಿ ಆಗಮಿಸಿ ಉಪನ್ಯಾಸ ಮಂಡಿಸಿದ ಇವತ್ತಿನ ಉಪನ್ಯಾಸಕರಾದಂತಹ ಗುರುಪ್ರಸಾದ್ ಕಂಡಲಗಿರಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಬಹಳ ಸುಂದರವಾಗಿ ಅದ್ಭುತವಾಗಿ ಒಂದು ಕಾದಂಬರಿಯ ಬಗ್ಗೆ ನಮಗೆ ತಿಳಿಸಿಕೊಟ್ರಿ. ಹೀಗಾಗಿ ಇದಕ್ಕೆ ಧಾರವಾಡ ಕಟ್ಟೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಧನ್ಯವಾದಗಳು ಸರ್. ಹಾಗೆಯೇ ಕಾದಂಬರಿಕಾರರಾದಂತಹ ಸುಶೀಲಾ ಮೇಡಮ್ ಅವರು ಕೂಡ ಇಂದು ನಮ್ಮೊಂದಿಗಿದ್ದರು. ಅವರಿಗೂ ಕೂಡ ಧಾರವಾಡ ಕಟ್ಟೆಯ ಮೂಲಕ ಧನ್ಯವಾದಗಳನ್ನು. ಬಹಳ ಕಡಿಮೆ ಆಯ್ತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರಿ ಸರ್, ಧನ್ಯವಾದಗಳು. ಓಕೆ. ಹಾಗೆಯೇ ಹಿರಿಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತ ಆದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗಾಣಿಸುತ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.